ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ನಮಸ್ಕಾರ. ನನ್ನ ಹೆಸರು ರವಿ. ನಾನು ಕರ್ನಾಟಕ ಸರ್ಕಾರದ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಇದರ ವ್ಯಾಪ್ತಿಯಲ್ಲಿ ಬರುವಂಥ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇದರ ಕನ್ನಡ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ನಾವು ಈಗಾಗಲೇ ದಾವಣಗೆರೆ ವಿಶ್ವವಿದ್ಯಾಲಯ ತನ್ನ ವ್ಯಾಪ್ತಿಯ ಕಾಲೇಜುಗಳ ಐಚ್ಛಿಕ ಕನ್ನಡದ ವಿದ್ಯಾರ್ಥಿಗಳ 6ನೇ ಸೆಮ್ನ ವಿದ್ಯಾರ್ಥಿಗಳಿಗೆ 6.2ರ ಪತ್ರಿಕೆಯಾಗಿ ತೌಲನಿಕ ಅಧ್ಯಯನ ಮತ್ತು ಅದರ ಪಠ್ಯಗಳ ಅಧ್ಯಯನವನ್ನು ನಿಗದಿಪಡಿಸಿದೆ. ಸೊ ನಾವು ಅದರ ತೌಲನಿಕ ಅಧ್ಯಯನದ ತಾತ್ವಿಕತೆಯ ಬಗ್ಗೆ ನಾವು ಇದುವರೆಗೆ ಚರ್ಚೆ ಮಾಡ್ಕೊಂಡು ಬಂದಿದ್ದೀವಿ. ಕಳೆದ ಸೆಷನ್ನಲ್ಲಿ ಪ್ರಭಾವಗಳ ಸ್ವರೂಪದ ಅಧ್ಯಯನ ಅನ್ನುವಂಥ ಒಂದು ಅಂಶವನ್ನು ನಾವು ಚರ್ಚೆ ಮಾಡಿದ್ವಿ. ಅಂದರೆ ಪ್ರಭಾವಗಳ ಸ್ವರೂಪ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು. ಅಂದರೆ ಯಾವ ರೀತಿ ಸ್ವರೂಪಗಳು ಅಂದರೆ ಪ್ರಭಾವ ಆಗಿರುತ್ತೆ ಒಂದು ಭಾಷೆಯ ಕೃತಿಯಿಂದ ಮತ್ತೊಂದು ಭಾಷೆಯ ಕೃತಿಗೆ, ಅಥವಾ ಒಂದು ರಾಷ್ಟ್ರದ ಭಾಷೆಯ ಕೃತಿಯಿಂದ ಮತ್ತೊಂದು ರಾಷ್ಟ್ರದ ಭಾಷೆಯ ಕೃತಿಗೆ ಪ್ರಭಾವ ಅನ್ನುವಂಥದ್ದಾಗಿರುತ್ತೆ. ಆದರೆ ಆ ಪ್ರಭಾವದ ಸ್ವರೂಪ ಏನು ಅನ್ನುವಂಥದ್ದನ್ನು ನಾವು ಅಭ್ಯಾಸ ಮಾಡೋದಕ್ಕೆ ಪ್ರಯತ್ನ ಪಟ್ವಿ. ಇಲ್ಲಿ ಏನಂತಂದರೆ, ಈ ಅಧಿವೇಶನದಲ್ಲಿ ಪರಿವರ್ತನೆಯ ಸ್ವರೂಪದ ಅಧ್ಯಯನ ಅಂತಂದ್ಬಿಟ್ಟು, ಈ ಪರಿವರ್ತನೆಯ ಸ್ವರೂಪದ ಅಧ್ಯಯನ ಪ್ರಭಾವಕ್ಕೆ ಸಂಬಂಧಪಟ್ಟಿರುವಂಥದ್ದೇನೆ. ಅದೇ ಅಂಶ ಮುಂದುವರಿತಾ ಇದೆ. ನಾನು ಕಳೆದ ಅಧಿವೇಶನದಲ್ಲಿ ಕೊನೆ ಭಾಗದಲ್ಲಿ ಹೇಳಿದ್ದೆ ಏನು ಅಂತಂದರೆ, ಪ್ರಭಾವಗಳ ಸ್ವರೂಪ ಇದೆಯಲ್ಲ, ಆ ಪ್ರಭಾವಗಳ ಸ್ವರೂಪವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಆ ಪ್ರಭಾವಗಳ ಸ್ವರೂಪದ ಕಾರಣದಿಂದ ಒಂದು ಕೃತಿ ಹೇಗೆ ಪರಿವರ್ತಿತವಾಗುತ್ತೆ, ಯಾವ್ಯಾವ ರೀತಿ ಪರಿವರ್ತನೆಗಳು ಸಾಧ್ಯ ಇದೆ ಆ ಸ್ವರೂಪದಲ್ಲಿ, ಅಂದರೆ ಪರಿವರ್ತನೆಯ ಸ್ವರೂಪಗಳಲ್ಲಿ ಯಾವ್ಯಾವ ರೀತಿ ಪರಿವರ್ತನೆಯ ಸ್ವರೂಪಗಳು ಸಾಧ್ಯ ಇದೆ ಪ್ರಭಾವದ ಅಡಿಯಲ್ಲಿ ಅನ್ನುವಂಥದ್ದನ್ನು ಇವತ್ತಿನ ಅಧಿವೇಶನದಲ್ಲಿ ನಾವು ಚರ್ಚೆ ಮಾಡೋಣ. ನೋಡ್ರಿ, ಇದು ಪ್ರಭಾವಕ್ಕೆ ಸಂಬಂಧಪಟ್ಟಿರುವಂಥದ್ದೇ. ಈ ಪ್ರಭಾವ ಅನ್ನುವಂಥದ್ದು ನಾವು ಎಲ್ಲಿ ಕಾಣ್ತಾ ಇದ್ದೀವಿ ಅಂತಂತಂದರೆ, ಮತ್ತು ನಾನು ನಿಮ್ಗೆ ನೆನಪು ಮಾಡ್ತೀನಿ ಏನು ಅಂತಂತಂದರೆ, ತೌಲನಿಕ ಸಾಹಿತ್ಯ ಅಧ್ಯಯನದ ಬಗೆಗಳಿಗೆ ಸಂಬಂಧಪಟ್ಟಂಗೆ ತೌಲನಿಕ ಅಧ್ಯಯನಕಾರರು ಏನು ಮಾಡಿದ್ದಾರೆ ಅಂತಂದರೆ, ಕೆಲವು ಪಟ್ಟಿಗಳನ್ನ ಮಾಡಿದ್ದಾರೆ. ಈ ರೀತಿಯಲ್ಲಿ ಅಭ್ಯಾಸ ಮಾಡೋದಕ್ಕೆ ಸಾಧ್ಯ ಅಂತಂದ್ಬಿಟ್ಟು, ವಸ್ತು ಸಮಾನತೆಯನ್ನು ಆಧರಿಸಿರುವಂಥ ಅಧ್ಯಯನ, ಪ್ರಭೇದಗಳ ಅಧ್ಯಯನ, ಆಮೇಲೆ ಪ್ರಭಾವಗಳ ಅಧ್ಯಯನ, 3ನೇ ಅಂಶ ಪ್ರಭಾವಗಳ ಅಧ್ಯಯನ, ನಂತರ ಭಾಷಾಂತರ ಅಧ್ಯಯನ, ತೌಲನಿಕ ಕಾವ್ಯಮೀಮಾಂಸೆ ಅನ್ನುವಂಥದ್ದು. ಈ ಪ್ರಭಾವಗಳ ಅಧ್ಯಯನದಲ್ಲಿ ನಾವು ಪ್ರಭಾವಗಳ ಸ್ವರೂಪದ ಅಧ್ಯಯನ ಅನ್ನುವಂಥದ್ದನ್ನು ಅಭ್ಯಾಸ ಮಾಡಿದ್ವಿ ಕಳೆದ ಸೆಷನ್ನಲ್ಲಿ. ಆಮೇಲೆ ಈ ಪ್ರಭಾವದ ಸ್ವರೂಪದ ಅಧ್ಯಯನದ ಮುಂದುವರಿದ ಭಾಗವಾಗಿ, ಅಂದರೆ ಅದರ ಎಕ್ಸ್ಟೆನ್ಷನ್, ಅದರ ಬೇರೆ ವಿಷಯನೇ ಇದು. ಏನು ಅಂತಂತಂದರೆ, ಈ ಪ್ರಭಾವಗಳ ಸ್ವರೂಪದಿಂದಾಗಿ ಒಂದು ಕೃತಿ ಯಾವ ರೀತಿ ಪರಿವರ್ತಿತವಾಗುತ್ತೆ, ಯಾವ್ಯಾವ ರೀತಿ ಪರಿವರ್ತನೆ ಆಗೋದಕ್ಕೆ ಸಾಧ್ಯ ಇದೆ, ಯಾವ್ಯಾವ ರೀತಿಯಲ್ಲಿ ಒಂದು ಕೃತಿ ಪ್ರಭಾವದ ಸ್ವರೂಪದ, ಅಂದರೆ ಪ್ರಭಾವದ ಕಾರಣದಿಂದ ಯಾವ ಸ್ವರೂಪದಲ್ಲಿ ಬದಲಾವಣೆ ಆಗುತ್ತಲ್ಲ, ಆ ಸ್ವರೂಪದ ಅಂದರೆ ಬದಲಾವಣೆ ಆಗುವಂಥ ಬದಲಾವಣೆ ಅಥವಾ ಪರಿವರ್ತನೆ ಆಗುವಂಥ ಆ ಸ್ವರೂಪಗಳು ಯಾವ್ಯಾವು ಅಂತ. ಸೊ ಇದು ಕ್ಲಿಯರ್ ಕಟ್ ಆಗಿರುವಂಥದ್ದು. ನೋಡ್ರಿ, ಆ ಪ್ರಭಾವಗಳ ಸ್ವರೂಪ ಯಾವುದು ಅಂತಂತ ಹಿಂದಿನ ಅಧಿವೇಶನದಲ್ಲಿ ನೋಡಿದ್ವಿ. ಇವತ್ತೇನಂತಂತಂದರೆ, ಆ ಪ್ರಭಾವದ ಸ್ವರೂಪದಿಂದಾಗಿ ಒಂದು ಕೃತಿ ಅಥವಾ ಸಾಹಿತ್ಯ ಕೃತಿಗಳು ಒಬ್ಬ ಲೇಖಕನ ಅಥವಾ ಲೇಖಕ ಅಥವಾ ಕೃತಿ ಯಾವ್ಯಾವ ರೀತಿ ತನ್ನ ಕೃತಿಯನ್ನು ಅಥವಾ ತನ್ನ ಸಾಹಿತ್ಯವನ್ನು ಪರಿವರ್ತನೆಗೊಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ, ಆ ಪರಿವರ್ತನೆಯ ಸ್ವರೂಪಗಳನ್ನ ಕೆಲವು ಅಂಶಗಳನ್ನು ತೌಲನಿಕ ವಿದ್ವಾಂಸರು, ಅಧ್ಯಯನಕಾರರು ಪಟ್ಟಿ ಮಾಡಿದ್ದಾರೆ. ಅದನ್ನು ನಾವು ಒಂದೊಂದಾಗಿ ನೋಡ್ಬೋದು. ಪ್ರಭಾವಗಳ ಪರಿವರ್ತನೆಯ ಸ್ವರೂಪದ ಅಧ್ಯಯನ ಅಂತಂದ್ಬಿಟ್ಟು, ಇಲ್ಲಿ ಪ್ರಭಾವಕ್ಕೆ ಸಂಬಂಧಪಟ್ಟಿರುವಂಥದ್ದೇ. ಆದರೆ ಸಾಹಿತ್ಯ ಕೃತಿಯ ಪ್ರಭಾವಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿ ಪ್ರಭಾವಿತವಾಗಿ ಪರಿವರ್ತಿತವಾಗುತ್ತೆ, ಆ ಪರಿವರ್ತಿತವಾಗುವಂಥ ಸ್ವಭಾವಗಳು ಕೆಲವು ಸಾಮಾನ್ಯ ಇದ್ದಾವೆ. ಆ ಸಾಮಾನ್ಯವಾಗಿರುವಂಥ ಅಂಶಗಳು ಯಾವುವು ಅಂತಂದ್ಬಿಟ್ಟು ಇಲ್ಲಿ ಚರ್ಚೆ ಮಾಡುವಂಥದ್ದು. ಸೊ ಈಗ ನಾವು ಅದರ ವಿವರಣೆಯನ್ನು ನಾವು ನೋಡೋದಾದರೆ, ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ ಏನು ಅಂತಂತಂದರೆ, ತೌಲನಿಕ ಸಾಹಿತ್ಯದ ಅಧ್ಯಯನ ಕ್ಷೇತ್ರ ತುಂಬ ವಿಸ್ತಾರವಾಗಿರುವಂಥದ್ದು ಮತ್ತು ಸಮೃದ್ಧಿಯಿಂದ ಕೂಡಿರುವಂಥದ್ದು ಅಂತಂದ್ಬಿಟ್ಟು. ಸೊ ಇಷ್ಟು ಅಗಾಧವಾಗಿರುವಂಥ ವಿಸ್ತೃತವಾಗಿರುವಂಥ ಈ
ಅಧ್ಯಯನದಲ್ಲಿ ಪ್ರಭಾವಗಳ ಅಧ್ಯಯನ ಅನ್ನುವಂಥದ್ದು ಒಂದು ಆಧಾರ ಸ್ತಂಭ ತೌಲನಿಕ ಸಾಹಿತ್ಯದ ಅಧ್ಯಯನಕ್ಕೆ ಅಥವಾ ಮೂಲ ಸ್ತಂಭ ಅಂತಂದ್ಬಿಟ್ಟು ನಾವು ಅಭ್ಯಾಸ ಮಾಡಿದ್ವಿ, ತಿಳ್ಕೊಂಡಿದ್ವಿ, ಮತ್ತು ಅದು ನಿಜನೂ ಕೂಡ ಹೌದು. ಸೊ ಈ ಪ್ರಭಾವದ ಅಧ್ಯಯನದಲ್ಲಿ ಪ್ರಭಾವದ ಸ್ವರೂಪದ ಅಧ್ಯಯನ ನಾವು ಕಳೆದ ಅಧಿವೇಶನದಲ್ಲಿ ನಾವು ಮಾಡಿದ್ವಿ. ಅದೇ ರೀತಿ ಅದರಲ್ಲಿ ಕಂಡುಬರುವಂಥ ಮುಖ್ಯ ಅಧ್ಯಯನ ಕ್ಷೇತ್ರ ಪರಿವರ್ತನೆಯ ಸ್ವರೂಪದ ಅಧ್ಯಯನ. ಪ್ರಭಾವದ ಸ್ವರೂಪದ ಅಧ್ಯಯನ ಕಳೆದ ಅಧಿವೇಶನದಲ್ಲಿ ಮಾಡಿದ್ವಿ. ಅದೇ ರೀತಿ ಅದರಲ್ಲಿ ಕಂಡುಬರುವಂಥ ಮತ್ತೊಂದು ಮುಖ್ಯವಾಗಿರುವಂಥ ಅಧ್ಯಯನ ಕ್ಷೇತ್ರ ಏನು ಅಂತಂದರೆ ಪರಿವರ್ತನೆಯ ಸ್ವರೂಪದ ಅಧ್ಯಯನ ಅಂತಂದ್ಬಿಟ್ಟು. ಈ ಪರಿವರ್ತನೆಯ ಸ್ವರೂಪದ ಅಧ್ಯಯನಕ್ಕೆ ಸಂಬಂಧಪಟ್ಟಂಗೆ ಜೆ.ಟಿ. ಶಾ ಇವರು ತೌಲನಿಕ ಅಧ್ಯಯನದ ಮಹತ್ವದ ವಿದ್ವಾಂಸರು. ಇವರು ಕೆಲವು ಅಂಶಗಳನ್ನು ಪಟ್ಟಿ ಮಾಡ್ತಾರೆ. ಪರಿವರ್ತನೆ ಈ ರೀತಿ ಆಗತ್ತೆ ಅಂತಂದ್ಬಿಟ್ಟು ನೋಡ್ರಿ, ಪ್ರಭಾವದ ಸ್ವರೂಪದಲ್ಲಿ ಜನರಲ್ ಆಗಿ ಯಾವ ರೀತಿ ಒಂದು ಸಾಹಿತ್ಯ ಕೃತಿ ಮತ್ತೊಂದು ಸಾಹಿತ್ಯ ಕೃತಿಗೆ ಪ್ರೇರಣೆ ಆಗುತ್ತೆ ಅಥವಾ ಪ್ರಭಾವ ಬೀರುತ್ತೆ, ಅಥವಾ ಒಂದು ಕೃತಿಯಿಂದ ಮತ್ತೊಂದು ಕೃತಿ ಹೆಂಗೆ ಪ್ರಭಾವಿತವಾಗಿ ಹೆಂಗೆ ಬದಲಾಗುತ್ತೆ ಅನ್ನುವಂಥದ್ದನ್ನು ಜನರಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಇಲ್ಲಿ ಏನಂತಂತಂದರೆ ಯಾವ ನಿರ್ದಿಷ್ಟ ಮಾದರಿಯಲ್ಲಿ ಕೃತಿ ಪರಿವರ್ತಿತವಾಗುತ್ತೆ, ಯಾವ ನಿರ್ದಿಷ್ಟ ಸ್ವರೂಪದಲ್ಲಿ ಕೃತಿ ಪರಿವರ್ತಿತವಾಗುತ್ತೆ ಅನ್ನುವಂಥದ್ದನ್ನು ತುಂಬ ಸ್ಪೆಸಿಫಿಕ್ ಆಗಿ ಅಧ್ಯಯನ ಮಾಡುವಂಥದ್ದು. ಜೆ.ಟಿ. ಶಾ ಅವ್ರೇನು ಮಾಡಿದ್ದಾರೆ ಅಂತಂದರೆ ಆ ಸ್ಪೆಸಿಫಿಕ್ ಆಗಿರುವಂಥ ನಿರ್ದಿಷ್ಟವಾಗಿರುವಂಥ ಮಾದರಿಗಳು ಯಾವುದು, ಪರಿವರ್ತನೆಯ ಮಾದರಿ ಯಾವುದು ಅಥವಾ ಸ್ವರೂಪ ಯಾವುದು ಅನ್ನುವಂಥದ್ದನ್ನು ಇಲ್ಲಿ ಪಟ್ಟಿ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ಒಂದು ಅನುಕರಣೆ ರೂಪದಲ್ಲಾಗುತ್ತೆ, ಅವರು ನಿರ್ದಿಷ್ಟವಾಗಿರುವಂಥ ಅನುಕರಣೆಯ ರೂಪದಲ್ಲಾಗುತ್ತೆ. ಶೈಲೀಕರಣ, ಇದನ್ನು ಅನುರಣನ ಅಂತ ಕರೀತಾರೆ. ಶೈಲೀಕರಣದ ರೂಪದಲ್ಲಿ ಪರಿವರ್ತನೆ ಆಗುತ್ತೆ. ಅಳವಡಿಕೆಯ ರೂಪದಲ್ಲಿ ಪರಿವರ್ತನೆ ಆಗುತ್ತೆ. ಸಾದೃಶ್ಯ ಅಥವಾ ಸಾಮ್ಯತೆಯ ರೂಪದಲ್ಲಿ ಪರಿವರ್ತನೆ ಇರುತ್ತೆ. ವೈದೃಶ್ಯ ಅಥವಾ ವೈರುಧ್ಯದ ರೂಪದಲ್ಲಿ ಪರಿವರ್ತನೆ ಆಗೋದಕ್ಕೆ ಸಾಧ್ಯ. ಇನ್ನೊಂದು ಆಕಾರ, ಅಂದರೆ ಮೂಲ ವಸ್ತುವನ್ನು ತೆಗೆದುಕೊಂಡು ಅದರಿಂದ ಏನಾದರೂ ಅದರಿಂದ ಪ್ರಭಾವಿತವಾಗಿ ಬದಲಾಯಿಸೋದಕ್ಕೂ ಕೂಡ ಸಾಧ್ಯ ಇದೆ. ಈ ರೀತಿಯಾಗಿ ಈ ಕೆಲವು ಅಂಶಗಳನ್ನು ಅವರು ಈ ಭಾಗದಲ್ಲಿ ಹೆಸರಿಸ್ತಾರೆ. ಇನ್ನೊಬ್ಬರು ಭಾರತೀಯ ವಿದ್ವಾಂಸರು, ಜೆ.ಟಿ. ಶಾನು ಕೂಡ ಭಾರತೀಯ ವಿದ್ವಾಂಸರೇ, ತೌಲನಿಕ ಅಧ್ಯಯನ ವಿದ್ವಾಂಸರು. ಇನ್ನೊಬ್ಬರು ಭಾರತೀಯ ಮತ್ತು ಕರ್ನಾಟಕದ ಅದ್ವಿತೀಯ ಚಿಂತಕರು ಮತ್ತು ವಿಮರ್ಶಕರು. ಇವರು ಏನು ಮಾಡ್ತಾರೆ ಅಂತಂತಂದರೆ, ಅದರವರು ಹೆಸರು ಶಂಕರ್ ಮೊಕಾಶಿ ಪುಣೇಕರ್ ಅಂತ ತಂದ್ಬಿಟ್ಟು ಉತ್ತರ ಕರ್ನಾಟಕದವರು. ಇವರು ಆಕ್ಚುಲಿ ತೌಲನಿಕ ಸಾಹಿತ್ಯದ ತತ್ವಗಳು ಅನ್ನುವಂಥ ಒಂದು ಲೇಖನ ಬರೆದಿದ್ದಾರೆ. ಆ ಲೇಖನದಲ್ಲಿ ಪರಿವರ್ತನೆ ಸ್ವರೂಪದ ಅಧ್ಯಯನಕ್ಕೆ ಸಂಬಂಧಪಟ್ಟಂಗೆ ಅವ್ರೇನು ಮಾಡ್ತಾರೆ ಅಂತಂತಂದರೆ, ಕೆಲವು ಜೆ.ಟಿ. ಶಾ ಹೇಳಿರುವಂಥ ಕೆಲವು ಅಂಶಗಳನ್ನು ಸೇರಿಸ್ಕೊಂಡಂಗೆ ಕೆಲವು ಅಂಶಗಳನ್ನು ಅವರು ಪಟ್ಟಿ ಮಾಡಿ ಕೊಡ್ತಾರೆ. ಸೊ ಅದರ ಸ್ವಲ್ಪ ಹೆಚ್ಚು ಕಡಿಮೆ ಜೆ.ಟಿ. ಶಾ ಹೇಳಿರುವಂಥ ಕೆಲವು ಅಂಶಗಳು, ಇವ್ರು ಹೇಳುವಂಥ ಕೆಲವು ಅಂಶಗಳು ಒಂಚೂರು ನಿಕಟತಮವಾಗಿರುವಂಥದ್ದು. ಶಂಕರ್ ಮೊಕಾಶಿ ಪುಣೇಕರ್ ಹೇಳುವಂಥ ಅಂಶಗಳು, ಪರಿವರ್ತನೆಯ ಸ್ವರೂಪದ ಅಂಶಗಳು ಯಾವುದು ಅಂತಂದರೆ ಅನುಕರಣೆ ಅನ್ನುವಂಥದ್ದು, ಸಿಮಿಲರ್ ಆಗಿರುವಂಥದ್ದು. ಅಣಕ ಅನ್ನುವಂಥದ್ದು. ಅಣಕ ಅಂತಂದರೆ ಒಬ್ಬ ಶ್ರೇಷ್ಠ ಕವಿ ರಚಿಸಿರುವಂಥ ಒಂದು ಸಾಹಿತ್ಯ ಕೃತಿ ಪ್ರಸಿದ್ಧವಾದರೆ ಅದನ್ನು ಏನಂತಂದರೆ ಅದನ್ನು ಹೋಲಿಸ್ಕೊಂಡು ಹಾಸ್ಯಮಯವಾಗಿ ಒಂದು ಕೃತಿಯನ್ನು ರಚಿಸುವಂಥದ್ದು. ಇದಕ್ಕೂ ಕೂಡ ಏನಂತಂತಂದರೆ ಒಂದು ಪ್ರತಿಭೆ ಅನ್ನುವಂಥದ್ದು ಬೇಕಾಗುತ್ತೆ. ಋಣಪ್ರಭಾವ ಅನ್ನುವಂಥದ್ದು. ಋಣಪ್ರಭಾವ ಅಂತಂದರೆ ಮತ್ತೊಂದು ಸಾಹಿತ್ಯದ ಪ್ರಭಾವ ಅತೀ ಹೆಚ್ಚಾದಾಗ ಅದರ ಋಣದ ಪ್ರಭಾವ ಏನಾಗುತ್ತೆ ಈ ಸಾಹಿತ್ಯ ಕೃತಿಯ ಮೇಲೆ ಆಗುತ್ತೆ. ಕೆಲವೊಂದು ಸತಿ ಅದಕ್ಕೆ ಪ್ರತಿರೋಧನೂ ಕೂಡ ಬರುತ್ತೆ. ಈ ಥರನೂ ಕೂಡ ಅಂದರೆ ಪ್ರತಿರೋಧ ಆಗುವಂಥದ್ದು ಇದೆಯಲ್ಲ, ಇದು ಪರಿವರ್ತನೆಯ ಸ್ವರೂಪ ಆಗುತ್ತೆ. ಭಾಷಾಂತರ ಅನುವಾದ ಅಂತಲೂ ಕೂಡ ಕರೀತಾರೆ. ಭಾಷಾಂತರದ ರೂಪದಲ್ಲಿ ಏನಾಗುತ್ತೆ ಅಂತಂದರೆ ಪ್ರಭಾವ ಪರಿವರ್ತಿತವಾಗಿ ಬರುತ್ತೆ. ಅಂದರೆ ತದ್ವತ್ ಭಾಷಾಂತರ ಅಂತ ನಾನು ಹೇಳಿಲ್ಲ. ನಾನು ಹಿಂದೆ ಭಾಷಾಂತರದ ಒಂದು ಟಾಪಿಕ್ ಬಂದಾಗ ನಾನು ಹೇಳಿದ್ದೆ, ಅಕ್ಷರಶಃ ತದ್ವತ್ ಭಾಷಾಂತರನು ಸೇರಿದಂಗೆ ರೂಪಾಂತರ ಆಗ್ಬೋದು, ಅಕ್ಷರಶಃ ಭಾಷಾಂತರ ಆಗ್ಬೋದು, ಭಾವಾಂತರ ಆಗ್ಬೋದು, ಅಥವಾ ಆ ಕೃತಿಯ ಕೆಲವು ಅಂಶಗಳನ್ನು ತಗೊಂಡು ಪುನರ್ರೂಪಿಸೋದಕ್ಕೆ, ಪುನರ್ಸೃಷ್ಟಿ ಮಾಡೋದಕ್ಕೂ ಕೂಡ ಸಾಧ್ಯ ಇದೆ. ಈ ಥರದ ಭಾಷಾಂತರಗಳೆಲ್ಲೂ ಕೂಡ ಇದ್ದಾವೆ. ಸೊ ಮತ್ತು ಈ ಎಲ್ಲ ಅಂಶಗಳ ಸಾಮಾನ್ಯ ವಿಚಾರಗಳನ್ನು ಕೂಡ ಶಂಕರ್ ಮೊಕಾಶಿ ಪುಣೇಕರ್ ಅವರು ತಮ್ಮ ತೌಲನಿಕ ಸಾಹಿತ್ಯದ ತತ್ವಗಳು ಅನ್ನುವಂಥ ಲೇಖನದಲ್ಲಿ ಚರ್ಚೆ ಮಾಡ್ತಾರೆ. ಈಗ ಇವರು ಇಬ್ಬರು ವಿದ್ವಾಂಸರು ಹೇಳಿರುವಂಥ ಕೆಲವು ಮುಖ್ಯ ಅಂಶಗಳನ್ನು ಇಲ್ಲಿ ಒಟ್ಟಾಗಿ
ಚರ್ಚೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದೆ. ಮೊದಲನೇದು ಅನುಕರಣೆ ಎನ್ನುವಂಥದ್ದು. ಅನುಕರಣೆಯಲ್ಲಿ ಒಬ್ಬರ ಮೇಲ್ಪಂಕ್ತಿಯನ್ನು ಅನುಸರಣೆ ಮಾಡಲಾಗತ್ತೆ. ಅನುಕರಣೆ ಅಂತ ನಿಮ್ಗೆ ಗೊತ್ತಿದೆ, ಏನು ಅಂತಂದರೆ ಅನುಸರಿಸುವಂಥದ್ದು ಅಂತಂದ್ಬಿಟ್ಟು. ಒಬ್ಬರು ಒಂದು ಕೃತಿಯನ್ನು ರಚಿಸಿದ್ರೆ ಅದರ ಥರ ಅನುಸರಿಸುವಂಥದ್ದು, ಅದು ಅನುಕರಣೆ ಆಗುತ್ತೆ. ಇನ್ನು ಅಂದರೆ ಒಬ್ಬರು ಹಾಕಿರುವಂಥ ದಾರಿಯನ್ನು ತುಳಿಯುವಂಥದ್ದು, ಸೊ ಅದು ಅನುಸರಣೆ ಆಗುವಂಥದ್ದು. ಇಲ್ಲಿ ಒಂದು ವಸ್ತುವಿನ ಹೋಲಿಕೆ ಎದ್ದು ಕಾಣುತ್ತೆ. ಅಂದರೆ ಯಾವ ಒಬ್ಬ ಮುಖ್ಯ ಕವಿ ಪ್ರಾರಂಭದಲ್ಲಿ ಬರೆದಿರ್ತಾನಲ್ಲ, ಅದನ್ನು ಅನುಸರಿಸಿ ಇನ್ನೊಬ್ಬ ಕವಿ ಅದೇ ಥರ ಒಂದು ಕೃತಿ ರಚಿಸಿರ್ತಾನೆ, ಆ ಹೋಲಿಕೆ ಎದ್ದು ಕಾಣ್ತಾ ಇರುತ್ತೆ. ಕೃತಿ ರಚನೆ ಸಂದರ್ಭದಲ್ಲಿ ಅನ್ಯ ರೂಪವನ್ನು ಇಲ್ಲಿ ಮಾದರಿಯಾಗಿ ಇರಿಸ್ಕೊಳ್ಳಲಾಗುತ್ತೆ. ಅಂದರೆ ಕೆಲವೊಂದು ಸತಿ, ಎಲ್ಲ ಸತಿ ಅಂತಂತಲ್ಲ, ಕೆಲವೊಂದು ಸತಿ ಏನಾಗುತ್ತೆ ಅಂತಂದರೆ ಕೃತಿ ರಚನೆಯ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಅನ್ಯ ರೂಪವನ್ನು, ಅಂದರೆ ಮತ್ತೊಂದು ಸಾಹಿತ್ಯ ಕೃತಿಯ ರೂಪವನ್ನು ಮಾದರಿಯಾಗಿ ಇರಿಸ್ಕೊಳ್ಬೋದು. ಅಥವಾ ಇನ್ನೊಬ್ಬ ಅನುಸರಿಸುವಂಥ ಕವಿನೇ ಅದಕ್ಕಿಂತ ಒಂಚೂರು ಭಿನ್ನವಾಗಿ ಕೃತಿ ರಚನೆ ಮಾಡೋದಕ್ಕೂ ಕೂಡ ಒಂದು ಸಾಧ್ಯತೆಯೂ ಕೂಡ ಇದೆ. ಇಲ್ಲಿ ಏನಂತಂದರೆ ಒಂದು ಕೃತಿಯ ಪಾತ್ರ, ತಂತ್ರ, ವಿನ್ಯಾಸಗಳಿಗೆ ಸಂಬಂಧಪಟ್ಟಂಗೆ ಅನ್ಯ ರೂಪವನ್ನು ಇರಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಅನುಕರಣೆಯನ್ನು ಮಾಡಬೇಕಾದ್ರೆ ಅನುಸರಿಸ್ತಾ ಇರುವಂಥ ಲೇಖಕ ಏನು ಮಾಡ್ತಾನೆ ಅಂತಂದರೆ ತನ್ನ ಸೃಷ್ಟಿಕ್ರಿಯೆಯ ವ್ಯಕ್ತಿತ್ವವನ್ನು ಇನ್ನೊಂದು ಕೃತಿಗೆ ಅಥವಾ ಇನ್ನೊಬ್ಬ ಲೇಖಕನಿಗೆ ಬಿಟ್ಕೊಟ್ಬಿಡ್ತಾನೆ. ಇನ್ನೊಂದು ಕವಿ ಅಂತಂತಂದರೆ ಯಾರನ್ನ ಅನುಸರಿಸ್ತಾ ಇದ್ದಾನೆ, ಯಾರನ್ನು ಅನುಕರಣೆ ಮಾಡ್ತಾ ಇದ್ದಾನೆ, ಆ ಅನುಕರಣೆಯನ್ನು, ಯಾವ ಕವಿಯ ಅನುಕರಣೆಯನ್ನು ಮಾಡ್ತಿದ್ದಾನಲ್ಲ ಆತನ ಕೃತಿಗೆ ಅಥವಾ ಆ ಲೇಖಕನಿಗೆ ತನ್ನ ಸೃಷ್ಟಿಕ್ರಿಯೆಯ ವ್ಯಕ್ತಿತ್ವವನ್ನು ಬಿಟ್ಕೊಟ್ಬಿಡ್ತಾನೆ. ಅಂದರೆ ಸಂಪೂರ್ಣ ಬಿಟ್ಕೊಡ್ತಾನೆ ಅಂತಂತಲ್ಲ, ಅಂದರೆ ತನ್ನ ಸೃಜನಶೀಲತೆಯ ಶಕ್ತಿಯನ್ನು ಅಂದರೆ ಅವನು ಬದಿಗಿಟ್ಟು ಆ ಕೃತಿಯನ್ನು ತದ್ವತ್ತಾಗಿ ಅವನೇನು ಮಾಡ್ತಾನೆ, ಅನುಕರಿಸ್ತಾನೆ ಅಂತಂದ್ಬಿಟ್ಟು. ಪೂರ್ತಿಯಾಗಿ ಆ ರೀತಿ ಮಾಡೋದಕ್ಕಾಗೋದಿಲ್ಲ, ಆದರೆ ಏನಂತಂದರೆ ಭಾಗಶಃ ಆ ರೀತಿ ಮಾಡೋದಕ್ಕೆ ಸಾಧ್ಯ ಇದೆ. ಆದರೆ ಇಂಥ ಸಂದರ್ಭದಲ್ಲಿ ಅವನೇನು ಮಾಡ್ತಾನೆ ಅಂತಂದರೆ ಭಾಷಾಂತರಕಾರರಿಗೆ, ನೋಡ್ರಿ, ಅನುಕರಣೆಗೆ ಭಾಷಾಂತರಕ್ಕೆ ಸ್ವಲ್ಪ ವ್ಯತ್ಯಾಸ ಇದೆ. ಭಾಷಾಂತರಕಾರರಿಗೆ ಇರಬೇಕಾಗಿರುವಂಥ ಮೂಲ ನಿಷ್ಠೆಯಿಂದ ಮುಕ್ತನಾಗಿರ್ತಾನೆ. ಭಾಷಾಂತರಕಾರರು ಆ್ಯಕ್ಚುಲಿ ಏನು ಅಂತಂದರೆ ಭಾಷಾಂತರದ ಒಂದು ಮೂಲ ಅಂಶ ಏನು ಅಂತಂದರೆ ಯಾವುದು ಮೂಲ ಕೃತಿ ಇದೆ, ಮೂಲ ಕೃತಿಯ ಭಾವ ಅಥವಾ ಆಶಯಕ್ಕೆ ಧಕ್ಕೆ ತರೋಂಗಿಲ್ಲ, ಇದು ಮುಖ್ಯವಾಗಿರುವಂಥದ್ದು. ಆದರೆ ಅನುಕರಣೆಯಲ್ಲಿ ಏನಂತಂದರೆ ಆ ಥರದ ಮೂಲ ನಿಷ್ಠೆಯಿಂದ ಅನುಕರಣೆ ಮಾಡುವಂಥ ಕವಿ ಮುಕ್ತನಾಗಿರ್ತಾನೆ. ಸೊ ಹಾಗಾಗಿ ಒಂದು ಥರದ ಸ್ವತಂತ್ರತೆ ಇರುತ್ತೆ, ಇಲ್ಲ ಅಂತಂತ ಹೇಳಲ್ಲ. ಅನುಕರಣೆ ಅಂದರೆ ಅಕ್ಷರಶಃ ಹೆಜ್ಜೆ ಹೆಜ್ಜೆಗೂ ಅನುಕರಣೆ ಮಾಡುವಂಥದ್ದಲ್ಲ. ಕೆಲವೊಂದು ಸ್ವಲ್ಪ ಮಟ್ಟಿನ ಸ್ವತಂತ್ರತೆಯನ್ನು ಇಟ್ಕೊಂಡು ಅನುಕರಣೆಯನ್ನು ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಉದಾಹರಣೆಯನ್ನು ಕೊಡೋದಾದರೆ ನನಗೆ ಈಗ ತಕ್ಷಣ ನೆನಪಾಗುವಂಥದ್ದು ವ್ಯಾಸನ ವೇದವ್ಯಾಸ ಮಹರ್ಷಿಯ ಸಂಸ್ಕೃತದ ಮಹಾಭಾರತ ಕೃತಿ. ಆ ಮಹಾಭಾರತ ಕೃತಿಯನ್ನು ಕನ್ನಡದಲ್ಲಿ ಕುಮಾರವ್ಯಾಸ ಭಾರತ, ಕರ್ನಾಟಕ ಭಾರತ ಕಥಾಮಂಜರಿ ಹೆಸರಿನಲ್ಲಿ ತಂದಿದ್ದಾನೆ. ನೋಡ್ರಿ, ಎರಡು ಬೇರೆ ಬೇರೆ ಭಾಷೆಗಳು, ಅಗಾಧವಾಗಿರುವಂಥ ಕಾಲಘಟ್ಟದ ಅಂತರ ಇದೆ. ಮತ್ತು ವೇದವ್ಯಾಸ ಕೃತಿಯನ್ನು ರಚನೆ ಮಾಡಿರುವಂಥದ್ದು ಶ್ಲೋಕದ ರೂಪದಲ್ಲಿ, ಕುಮಾರವ್ಯಾಸ ಕೃತಿಯನ್ನು ರಚಿಸಿರುವಂಥದ್ದು ಭಾಮಿನಿ ಷಟ್ಪದಿಯಲ್ಲಿ. ಆದರೆ ಬಹುತೇಕ ಕುಮಾರವ್ಯಾಸ ಏನು ಮಾಡ್ತಾನೆ ಅಂತಂದರೆ ತಾನು ವ್ಯಾಸನಿಂದ ಎಷ್ಟು ಕಥೆಯನ್ನು ತೆಗೆದುಕೊಂಡಿದ್ದಾನೋ ಅಷ್ಟೂ ಕಥೆಗೂ ಕೂಡ ಮೂಲಕ್ಕೆ ಬಹುತೇಕ ನಿಷ್ಠನಾಗಿದ್ದಾನೆ. ಆದರೆ ಒಂದು ವ್ಯತ್ಯಾಸನ ಮಾಡ್ಕೊಳ್ತಾನೆ, ಏನು ಅಂತಂದರೆ ಮಹಾಭಾರತದಲ್ಲಿ ಬಹುತೇಕವಾಗಿ ಬಹು ಜನರು ನಾಯಕರಾಗ್ತಾರೆ, ಆದರೆ ಇಲ್ಲಿ ಕೃಷ್ಣನೇ ನಾಯಕ ಅಂತ ಹೇಳ್ತಾನೆ, ಮತ್ತು ಕೃಷ್ಣ ಇಲ್ಲಿ ದೇವರಾಗಿದ್ದಾನೆ. ಸೊ ಹಾಗಾಗಿ ಏನಂತಂದರೆ ಈ ಥರದ ಸ್ವತಂತ್ರ ಮನೋಧರ್ಮವನ್ನು ತೋರಿಸೋದಕ್ಕೆ ಸಾಧ್ಯ ಇದೆ. ಮತ್ತು ಮೂಲಕ್ಕೆ ನಿಷ್ಠೆಯನ್ನು ಕೂಡ ಕುಮಾರವ್ಯಾಸ ತೋರಿಸಿದ್ದಾನೆ. ಕಥೆಯ ಸ್ವರೂಪವನ್ನು ಅವನು ಬದಲಾಯಿಸೋದಕ್ಕೆ ಹೋಗಿಲ್ಲ. ಒಂದೇ ಬದಲಾವಣೆ ಏನಂತಂದರೆ ಕೃಷ್ಣ ಕೇಂದ್ರಿತವಾಗಿದೆ ಆ ಕೃತಿ. ಆದರೆ ನೀವು ಪಂಪನನ್ನು ತೆಗೆದುಕೊಂಡ್ರೆ ಕೃತಿಯಲ್ಲಿ ಅರಿಕೇಸರಿ ಬಂದ್ಬಿಡ್ತಾನೆ. ಸೊ ಹಾಗಾಗಿ ಅದು ಮೂಲದ ಅನುಕರಣೆಯಿಂದ ಏನಾಗಿದೆ, ಸ್ವಲ್ಪ ದೂರ ಬಂದ್ಬಿಡುತ್ತೆ, ಒಂಚೂರು ದೂರ ಬರುತ್ತೆ. ಆದರೆ ಕುಮಾರವ್ಯಾಸ ತುಂಬ ಮೂಲದ ಅನುಕರಣೆಗೆ ತುಂಬ ಹತ್ತಿರ ಆಗ್ತಾನೆ. ಸೊ ಈ ರೀತಿ ಆಗುತ್ತೆ ಅನುಕರಣೆ ಅನ್ನುವಂಥದ್ದು. ಆದರೆ ವಸ್ತುವಿನಲ್ಲಿ ಬಹುತೇಕ ಪಂಪನು ಕೂಡ ಏನು ಮಾಡ್ತಾನೆ ಅಂತಂದರೆ ವ್ಯಾಸನನ್ನು ಅನುಕರಿಸ್ತಾನೆ. ಸೊ ಇವೆಲ್ಲ ಅನುಕರಣೆಗೆ ಉದಾಹರಣೆಗಳು. ಒಂದೊಂದು ಸತಿ ಅನುಕರಣೆನೇ ಅಲ್ವೇನೋ ಅನ್ನುವಷ್ಟು ಸ್ವತಂತ್ರವಾಗಿರುತ್ತೆ ಅನ್ನುವಂಥದ್ದು.
ಇದು ಬಹಳ ಮುಖ್ಯವಾಗಿರುವಂಥದ್ದು. ಯಾಕೆಂತಂದರೆ ಭಾಷಾಂತರದಷ್ಟು ಮೂಲನಿಷ್ಠೆಯನ್ನು ಅನುಕರಣೆ ಮಾಡುವಂಥ ಕವಿ ಹೊಂದಿರೋದಿಲ್ಲ ಅನ್ನುವಂಥ ಮಾತು ಈಗಾಗಲೇ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಹಾಗಾಗಿ ಏನು ಅಂತಂತಂದರೆ, ಕವಿ ತನ್ನ ಸ್ವತಂತ್ರ ಪ್ರತಿಭೆಯಿಂದ ಯಾವ ಕೃತಿಯನ್ನು, ಯಾವ ಸಾಹಿತ್ಯ ಕೃತಿಯನ್ನು ಅನುಕರಣೆ ಮಾಡ್ತಾನೋ ಆ ಅನುಕರಣೆನೇ ಅಲ್ವೇನೋ, ಇವಂದೇ ಸ್ವತಂತ್ರ ಕೃತಿ ಏನೋ ಅನ್ನುವಷ್ಟು ಸ್ವತಂತ್ರವಾಗಿರುತ್ತೆ. ನೀವು ವ್ಯಾಸನನ್ನು ಓದಿದ್ದೇನೂ ಕೂಡ ಕುಮಾರವ್ಯಾಸನ ಕೃತಿಯನ್ನು ಓದೋದಕ್ಕೆ ಸಾಧ್ಯ. ಸೊ ಅಷ್ಟು ಸ್ವತಂತ್ರವಾಗಿರುವಂಥ, ಇಂಡಿಪೆಂಡೆಂಟ್ ಆಗಿರುವಂಥ ಒಂದು ಸ್ವತಂತ್ರ ಕಾವ್ಯದ ರೂಪವನ್ನು ತಳೆದಿರುವಂಥ ಕೃತಿ ಅದು. ಭಕ್ತಿ ಪರವಶತೆಯಲ್ಲಿ ಮಿಂದಿ ಎದ್ದು ಬಿಟ್ಟಿದೆ ಅದು. ಸೊ ಹಾಗಾಗಿ ಆ ಥರದ ಸ್ವತಂತ್ರತೆಯನ್ನು ಒಳಗೊಂಡಿರುವಂಥದ್ದು. ಅದೇ ರೀತಿ ನೀವು ಪಂಪನ ಹತ್ರ ಬಂದರೆ ವೀರಯುಗದ ಮೌಲ್ಯಗಳು ಅಲ್ಲಿ ಎದ್ದು ಕುಣಿತಿರ್ತವೆ, ವಿಜೃಂಭಿಸ್ತಾ ಇರುತ್ತೆ. ಕಥೆ ಈ ಇಬ್ಬರ ಕೃತಿಗಳು ಕೂಡ, ಕುಮಾರವ್ಯಾಸ ಮತ್ತು ಪಂಪ, ಇವರಿಬ್ಬರ ಕೃತಿಗಳು ಕೂಡ ಸುಮಾರು ಸಾಮ್ಯತೆಗಳು, ಸುಮಾರು ವಿಭಿನ್ನತೆಗಳನ್ನು ಹೊಂದಿದೆ. ಆದ್ರೂ ಕೂಡ ಏನಂತಂದರೆ ಅವೆರಡೂ ಕೂಡ ವ್ಯಾಸನನ್ನು ಅನುಕರಿಸ್ತಾ ಇರುವಂಥದ್ದು. ಕೆಲವೊಂದು ಸತಿ ವಸ್ತುವಿನೆಲ್ಲ ಅನುಕರಿಸ್ತವೆ, ಕೆಲವೊಂದು ಸತಿ ಪಾತ್ರದಲ್ಲಿ ಅನುಕರಿಸ್ತವೆ, ತಂತ್ರದಲ್ಲಿ ಅನುಕರಿಸ್ತವೆ, ಕೆಲವೊಂದು ಸತಿ ಶೈಲಿಯಲ್ಲಿ ಕೂಡ ಅನುಸರಿಸ್ತವೆ. ಆದರೆ ಸ್ವತಂತ್ರ ರಚನೆಗಳು ಕೂಡ ಆಗಿದ್ದಾವೆ. ಅಷ್ಟು ಏನಂತಂತಂದರೆ ಸ್ವಂತಿಕೆ ಆ ಎರಡೂ ಕೃತಿಗಳಲ್ಲಿ ಇದೆ ಅನ್ನುವಂಥದ್ದು. ಸೊ ಹಾಗಾಗಿ ಏನಂತಂತಂದರೆ ಈ ಅನುಕರಣೆ ಅಲ್ವೇನೋ ಅನ್ನುವಷ್ಟು ಕೆಲವು ಕೃತಿಗಳು ಸ್ವತಂತ್ರವಾಗಿರೋದಕ್ಕೆ ಸಾಧ್ಯ ಇದೆ. ಇಂಗ್ಲಿಷ್ನ ಶ್ರೇಷ್ಠ ವಿಮರ್ಶಕ ಒಬ್ಬ FR ಲೀವಿಸ್ ಅನ್ನುವಂಥವ್ರು, ಅವರು ಇಂಗ್ಲಿಷ್ ಕಾದಂಬರಿ ಸಂಪ್ರದಾಯದ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ ತಮ್ಮ ಕೃತಿಯಲ್ಲಿ. ಆ ಕೃತಿಯ ಹೆಸರು ದ ಗ್ರೇಟ್ ಟ್ರೆಡಿಷನ್ ಅಂತಂದ್ಬಿಟ್ಟು. ಈ ಗ್ರೇಟ್ ಟ್ರೆಡಿಷನ್ ಅನ್ನುವಂಥ ಕೃತಿಯಲ್ಲಿ ಒಂದು ಮಾತು ಹೇಳ್ತಾನೆ. ಏನಂತಂದರೆ, ಜೇನ್ ಆಸ್ಟಿನ್ ಅನ್ನುವಂಥ ಒಬ್ಬಳು ಕಾದಂಬರಿಗಾರ್ತಿ, ಈ ಜೇನ್ ಆಸ್ಟಿನ್ನಿಂದ ಕಾದಂಬರಿಯ ತಂತ್ರವನ್ನು ಜಾರ್ಜ್ ಎಲಿಯಟ್ ಕಲ್ತಿದ್ದಾಳೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಕಲ್ತಿದ್ದಾರೆ ಅಂತಂತಂದರೆ ಅನುಕರಣೆ ಅಂತಂದ್ಬಿಟ್ಟು, ಅವರಿಂದ ಇವ್ರು ಕಲ್ತಿದ್ದಾರೆ ಅಂತಾರೆ. ನಿರ್ದಿಷ್ಟವಾಗಿ ಜೇನ್ ಆಸ್ಟಿನ್ ಅನ್ನುವಂಥ ಒಬ್ಬಳು ಲೇಖಕಿಯಿಂದ ಜಾರ್ಜ್ ಎಲಿಯಟ್ ಕಲ್ತಿದ್ದಾಳೆ ಅಂತಂದರೆ ಅನುಕರಣೆ ಅಂದರೆ ಪ್ರಭಾವ ಬೀರಲಾಗಿದೆ, ಆ ಪ್ರಭಾವದ ಸ್ವರೂಪ ಅನುಕರಣೆ. ಸೊ ಈ ಅನುಕರಣೆಯಾಗಿ ಪರಿವರ್ತಿತವಾಗಿದೆ ಅಂತಂದ್ಬಿಟ್ಟು, ಈ ಜಾರ್ಜ್ ಎಲಿಯಟ್ TS ಎಲಿಯಟ್ ಅಲ್ಲ, ಇದನ್ನು ಮನಸ್ಸಲ್ಲಿ ಇಟ್ಕೊಂಡ್ರೆ. TS ಎಲಿಯಟ್ ಬೇರೆ. TS ಎಲಿಯಟ್ ವೇಸ್ಟ್ಲ್ಯಾಂಡ್ ಅನ್ನುವಂಥ ಕೃತಿಯನ್ನು ರಚಿಸಿದಂಥವನು, ಮತ್ತು ವಿಮರ್ಶೆಯಲ್ಲಿ ತುಲನೆ ಮತ್ತು ವಿಶ್ಲೇಷಣೆ ಅನ್ನುವಂಥದ್ದು ಇರಬೇಕು ಅಂತಂದ್ಬಿಟ್ಟು ಹೇಳಿದಂಥ ವ್ಯಕ್ತಿ. ಮತ್ತು ಇಂಗ್ಲೀಷ್ ಸಾಹಿತ್ಯದ ಅತ್ಯಂತ ಅಂದರೆ ಮಾಡರ್ನಿಸಮ್ ಕವಿತೆಗೆ ಅವನು ಮೂಲ ತಳಹದಿಯನ್ನು ಹಾಕಿದಂಥ ಒಬ್ಬ ಕವಿ. ಇಲ್ಲಿ ಜಾರ್ಜ್ ಎಲಿಯಟ್ ಬೇರೆ, ಒಬ್ಬಳು ಹೆಣ್ಮಗಳು. ಸೊ ಜೇನ್ ಆಸ್ಟಿನನ್ನು ಜಾರ್ಜ್ ಎಲಿಯಟ್ ಅನುಸರಿಸಿದ್ದಾಳೆ ಅಂತಂದ್ಬಿಟ್ಟು ಪ್ರತಿಪಾದಿಸ್ತಾರೆ. ಆದರೆ ಇಬ್ಬರ ಕೃತಿಗಳ ಆವೃತ್ತಿಗಳನ್ನು ಹೋಲಿಸಿ ನೋಡಿದರೆ ಒಂದು ಮತ್ತೊಂದರ ಪ್ರತಿಧ್ವನಿ ಅಂತ ಹೇಳೋಕ್ಕಾಗಲ್ಲ, ಅಷ್ಟು ಸ್ವತಂತ್ರವಾಗಿದೆ. ಮತ್ತು ಹೆಂಗೆ ಗುರ್ಸೋದಕ್ಕಾಗತ್ತೆ ಇದು ಅನುಕರಣೆ? ಈ ಜಾರ್ಜ್ ಎಲಿಯಟ್ ಜೇನ್ ಆಸ್ಟಿನ್ನ ಕಾದಂಬರಿಯನ್ನು ಅಥವಾ ಕೃತಿಗಳನ್ನು ಅನುಕರಣೆ ಮಾಡಿದ್ದಾಳೆ ಅಂತ ಹೆಂಗೆ ಗೊತ್ತಾಗತ್ತೆ? ಎರಡರಲ್ಲೂ ಕೂಡ ಸಮಾನಾಂತರ ಶಬ್ದಗಳು ಸಿಗೋದಿಲ್ಲ, ಒಂದು ಇನ್ನೊಂದರ ಪ್ರತಿಧ್ವನಿ ಅಂತಂತ ಹೇಳೋಕ್ಕಾಗೋದಿಲ್ಲ. ಆದರೆ ಎರಡು ಮನೆತನದ, ಅಂದರೆ ಆ ಎರಡು ಕೃತಿ ಪರಂಪರೆ ಇದೆಯಲ್ಲ, ಅದರ ಒಳ ಒತ್ತಡಗಳಿದೆಯಲ್ಲ, ಅವು ಏನಂತಂತಂದರೆ ಈ ಹೋಲಿಕೆಯನ್ನು ಈ ಅನುಕರಣೆಯನ್ನು ಸ್ವಲ್ಪ ಅವು ಬಿಚ್ಚಿಕೊಡ್ತವೆ, ಅಂದರೆ ಹೇಳ್ತವೆ ಹಿಂಗೆ ಇದು ಅನುಕರಣೆ ಆಗಿದೆ ಅಂತ. ಇಷ್ಟೇ ಅಂದರೆ ಅವುಗಳಲ್ಲಿರುವಂತಹ ಸಮಾನವಾಗಿರುವಂಥ ಅಂಶ ಏನು ಅಂತಂದರೆ ಇಷ್ಟೇ, ಅಂದರೆ ಅವೆರಡೂ ಕೂಡ ಒಂದೇ ಸಂಪ್ರದಾಯಕ್ಕೆ ಸೇರಿರುವಂಥದ್ದು. ಕಾದಂಬರಿ ಸಂಪ್ರದಾಯ ಮತ್ತು ಏನಂತಂದರೆ ವಸ್ತುವಿನಲ್ಲಿ, ರೂಪ, ಶೈಲಿ ಇತ್ಯಾದಿಗಳಲ್ಲಿ ಸೇಮ್ ಸಂಪ್ರದಾಯ ಅಲ್ಲಿ ಪಾಲನೆಯಾಗಿದೆ. ಅಂದರೆ ಒಂದೇ ರೀತಿ ಅನ್ನುವಂಥದ್ದು ಪಾಲನೆಯಾಗಿದೆ. ಅಂದರೆ ಅದು ಜೇನ್ ಆಸ್ಟಿನಿಂದನೇ ಅದು ಜಾರ್ಜ್ ಎಲಿಯಟ್ ಅನ್ನುವಂಥವಳು ಅನುಕರಣೆ ಮಾಡಿದ್ದಾಳೆ ಅನ್ನುವಂಥದ್ದನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸಿದ್ದಲ್ಲದೆ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಒಂದು ಗ್ರೇಟ್ ಟ್ರೆಡಿಷನ್ ಅನ್ನುವಂಥದ್ದು, ಒಂದು ಪ್ರಧಾನ ಪರಂಪರೆ ಅನ್ನುವಂಥದ್ದು ಹೀಗೆ ಸಾಗಿ ಬರುತ್ತೆ ಅಂತಂದ್ಬಿಟ್ಟು FR ಲೀವಿಸ್ ಪ್ರತಿಪಾದನೆ ಮಾಡ್ತಾನೆ. ಕೆಲವೊಂದು ಸತಿ ಆ ಪರಂಪರೆ ಗೊತ್ತಾಗುತ್ತೆ, ಪರಂಪರೆ ಮುಂದುವರಿಕೆ ಜೇನ್ ಆಸ್ಟಿನಿಂದ
ಜಾರ್ಜ್ ಎಲಿಯಟ್ನಲ್ಲಿ ಆ ಪರಂಪರೆ ಅನುಕರಣೆಯ ರೂಪದಲ್ಲಿ ಮುಂದುವರೆದಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಕೆಲವೊಂದು ಸತಿ ಇವು ಗೊತ್ತಾಗೋದಿಲ್ಲ ಅಂತಂತಂದರೆ ಅಷ್ಟು ಸ್ವತಂತ್ರವಾಗಿರುವಂಥ ಪ್ರತಿಭೆ ಇಲ್ಲೂ ಕೂಡ ಗೊತ್ತಾಗಲ್ಲ, ಆದರೆ ಸೂಕ್ಷ್ಮವಾಗಿ ಅಭ್ಯಾಸ ಮಾಡೋದ್ರಿಂದ ಗೊತ್ತಾಗಿದೆ ಅನ್ನುವಂಥದ್ದು. ಅಂದರೆ ಒಂದು ಸ್ವತಂತ್ರ ಪ್ರತಿಭೆ ಇನ್ನೊಂದು ಸ್ವತಂತ್ರ ಪ್ರತಿಭೆಯಿಂದ ಕಲಿಯುವಂಥದ್ದು ಏನು ಅಂತಂದರೆ ಸನ್ನಿವೇಶ ರಚನೆ ಮತ್ತು ಭಾಷೆಯ ಒಳ ಹರಿವನ್ನು ಮಾತ್ರ. ಸೊ ಹಂಗಾದ್ರೆ ಜೇನ್ ಆಸ್ಟಿನ್ ಅನ್ನುವಂಥ ಆ ಕಾದಂಬರಿಗಾರ್ತಿಯಲ್ಲಿ ಅಥವಾ ಲೇಖಕಿಯಲ್ಲಿ ಜಾರ್ಜ್ ಎಲಿಯಟ್ ಕಲ್ತಿರುವಂಥದ್ದು ಏನು ಅಂತಂದರೆ ಸನ್ನಿವೇಶ ರಚನೆಯನ್ನು ಹೆಂಗೆ ಕ್ರಿಯೇಟ್ ಮಾಡಬೇಕು, ಹೆಂಗೆ ಸೃಷ್ಟಿಸಬೇಕು ಅನ್ನುವಂಥದ್ದು, ಮತ್ತು ಭಾಷೆಯ ಹರಿಯುವಿಕೆ ಇದೆಯಲ್ಲ, ಅಂದರೆ ಭಾಷೆಯ ಶೈಲಿ ಇದೆಯಲ್ಲ, ಭಾಷೆಯ ಓಟ ಇದೆಯಲ್ಲ, ಇದನ್ನು ಹೆಂಗೆ ಸರಾಗವಾಗಿ ತೆಗೆದುಕೊಂಡು ಹೋಗಬೇಕು ಅನ್ನುವಂಥದ್ದು. ಈ ಅಂಶಗಳನ್ನು ನೋಡಿ, ಇವು ಹಿಡಿತಕ್ಕೆ ಸಿಗುವಂಥದ್ದಲ್ಲ. ಸನ್ನಿವೇಶ ರಚನೆ ಒಂದು ಸ್ವಲ್ಪ ಸಿಗುತ್ತೆ, ಆದರೆ ಆ ಸನ್ನಿವೇಶ ರಚನೆಯ ಸ್ವರೂಪವನ್ನು ಅರ್ಥ ಮಾಡಿಕೊಂಡು ಬೇರೆ ಥರದ ಸನ್ನಿವೇಶವನ್ನು ಈಕೆ ಸೃಷ್ಟಿ ಮಾಡಿದ್ರೆ, ಜಾರ್ಜ್ ಎಲಿಯಟ್ ಸೃಷ್ಟಿ ಮಾಡಿದರೆ ಅದನ್ನು ಕೂಡ ಏನಂತಂದರೆ ಕಂಡುಹಿಡಿಯೋದು ಬಹಳ ಕಷ್ಟ. ಸೂಕ್ಷ್ಮಜ್ಞನಾಗಿರುವಂಥ ವಿಮರ್ಶಕ ಅದನ್ನು ಮಾಡೋದಕ್ಕೆ ಸಾಧ್ಯ. ಎಫ್.ಆರ್. ಲಿವಿಸ್ ಅದನ್ನು ಮಾಡ್ತಾರೆ. ಸೊ ಈ ಥರದ ಅನುಕರಣೆ ಅಲ್ಲಾಗಿದೆ. ಇಡೀ ಕಥಾವಸ್ತುವಿನ ಅನುಕರಣೆ ಆದರೆ ಮೇಲ್ನೋಟಕ್ಕೆ ಗೊತ್ತಾಗ್ಬಿಡುತ್ತೆ. ಪಂಪ ಕುಮಾರ ವ್ಯಾಸರು ಮಾಡ್ದಂಗೆ. ಸೊ ವ್ಯಾಸ ಅದಕ್ಕೆ ಮೂಲ ಅಂತಂತ ಹಿಂಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಆ ಥರ ಗೊತ್ತಾಗೋದಿಲ್ಲ. ಸನ್ನಿವೇಶ ರಚನೆ ಹೆಂಗೆ ಮಾಡಬೇಕು ಅನ್ನುವಂಥದ್ದು, ಭಾಷೆಯನ್ನು ಬಳಕೆ ಮಾಡುವಂಥದ್ದು ಹೆಂಗೆ ಅನ್ನುವಂಥದ್ದನ್ನು ಕಲ್ತಿದ್ದಾಳೆ. ಇವೆಲ್ಲನೂ ಕೂಡ ತುಂಬ ಸೂಕ್ಷ್ಮ ಅಧ್ಯಯನಕ್ಕೆ ಒಳಪಡುವಂಥ ಅಂಶಗಳು. ಇದನ್ನು ಎಫ್.ಆರ್. ಲಿವಿಸು ಅದನ್ನು ಗಮನಿಸಿ ಹೇಳ್ತಾರೆ. ಸೊ ಇದು ಪ್ರಭಾವದಲ್ಲಿ ಪರಿವರ್ತನೆಯ ಸ್ವರೂಪ ಇದೆಯಲ್ಲ, ಅನುಕರಣೆಯ ಸಂದರ್ಭದಲ್ಲಿ ಈ ರೀತಿ ಕಂಡುಬರೋದಕ್ಕೆ ಸಾಧ್ಯ ಇದೆ. ಆಲ್ರಿಚ್ ವೈನ್ಸ್ಟೀನ್ ಅಂತ ತಂದ್ಬಿಟ್ಟು ಇವ್ರ ಹೆಸರು ನಾವು ಪದೇ ಉಲ್ಲೇಖ ಮಾಡ್ತಿದ್ವಿ. ಆಲ್ರಿಚ್ ವೈನ್ಸ್ಟೀನ್ ಒಬ್ಬ ತೌಲನಿಕ ಅಧ್ಯಯನಕಾರ, ಮುಖ್ಯರಾಗಿರುವಂಥವ್ರು. ಇವರು ಏನು ಹೇಳ್ತಾರೆ ಅಂತಂತಂದರೆ ಪ್ರಭಾವ ಮತ್ತು ಅನುಕರಣೆಗಳ ಕುರಿತು ಒಂದು ಮಾತು ಹೇಳ್ತಾರೆ. ಏನು ಅಂತಂತಂದರೆ ಈ ಪ್ರಭಾವ ಇದೆಯಲ್ಲ, ಇದು ತಿಳಿಯದೇ ಮಾಡಿರುವಂಥ ಅನುಕರಣೆ. ಪ್ರಭಾವ ಅನ್ನುವಂಥದ್ದು ತಿಳಿಯದೇ ಮಾಡಿರುವಂಥ ಅನುಕರಣೆ, ಹಾಗೂ ಅನುಕರಣೆ ಇದೆಯಲ್ಲ ಇದು ತಿಳಿದು ಸ್ವೀಕರಿಸಿರುವಂಥ ಪ್ರಭಾವ. ಈಗ ಒಂದು ಉದಾಹರಣೆಯನ್ನು ಕೊಡೋದಾದರೆ, ಪ್ರಭಾವ ಈಗ ಬೈರನ್ನಿಂದ ಪುಷ್ಕಿನ್ ಪ್ರಭಾವಿತನಾಗಿದ್ದಾನೆ, ಪುಷ್ಕಿನ್ನಿಂದ ಮೈಕೆಲ್ ಲೆರ್ಮಂತೋಫ್ ಪ್ರಭಾವಿತನಾಗಿದ್ದಾನೆ. ಸೊ ಮೈಕೆಲ್ ಲೆರ್ಮಂತೋಫ್ನ ಮೂಲ ಪ್ರಭಾವಿತ ವ್ಯಕ್ತಿ ಯಾರು ಅಂತಂದರೆ ಬೈರನ್. ಸೊ ಅದು ತಿಳಿಯದೆ ಮಾಡಿರುವಂಥ ಅನುಕರಣೆ ಯಾರು? ಮೈಕೆಲ್ ಲೆರ್ಮಂತೋಫ್. ಇದು ಒಂದು. ಆದರೆ ಅನುಕರಣೆ ಇದೆಯಲ್ಲ, ಇದು ಪ್ರಭಾವಕ್ಕೆ ಉದಾಹರಣೆ ಏನು ಅಂತಂದರೆ ತಿಳಿಯದೆ ಮಾಡಿರುವಂಥ ಅನುಕರಣೆ. ಸೊ ಹಾಗಾಗಿ ಪ್ರಾರಂಭದಲ್ಲಿ ವಿಮರ್ಶಕರು ತಿಳ್ಕೊಂಡಿದ್ದೇನು ಅಂತಂದರೆ ಮೈಕೆಲ್ ಲೆರ್ಮಂತೋಫ್ ಬೈರನ್ನನ್ನು ಓದ್ಬಿಟ್ಟಿದ್ದಾನೆ. ಸೊ ಹಾಗಾಗಿ ಏನಂತಂತಂದರೆ ಬೈರನ್ನ ಅನುಸರಿಸ್ಬಿಟ್ಟು ಕಾವ್ಯ ರಚನೆ ಮಾಡಿದ್ದಾನೆ ಅಂತಂದ್ಬಿಟ್ಟು. ಆದರೆ ಮೈಕೆಲ್ ಲೆರ್ಮಂತೋಫ್ ಬೈರನನ್ನು ಓದೇ ಇಲ್ಲ. ಅವನು ಓದಿರುವಂಥದ್ದು ರಷ್ಯನ್ ಭಾಷೆಯ ಪುಷ್ಕಿನನ್ನು. ಆ ಪುಷ್ಕಿನ್ನ ಬೈರಾನಿಕ್ ವರ್ಸಟೈಲ್ ಅನ್ನುವಂಥ ಶೈಲಿಯ ಕೃತಿಗಳನ್ನು ಓದ್ಬಿಟ್ಟು ಅದರಿಂದ ಪ್ರಭಾವಿತನಾಗಿ ಇವನು ಕೃತಿ ರಚನೆ ಮಾಡಿದ್ದಾರೆ. ಸೊ ಇದು ಪರೋಕ್ಷವಾಗಿರುವಂಥ ಪ್ರಭಾವಕ್ಕೆ ನಾವು ಉದಾಹರಣೆಯನ್ನು ಕೊಟ್ಟಿದ್ವಿ. ಆದರೆ ಮೂಲ ಪ್ರಭಾವ ಯಾರಿಂದ ಆಗಿರುವಂಥದ್ದು? ಬೈರನ್ನಿಂದ. ಸೊ ಹಾಗಾಗಿ ಏನಂತಂದರೆ ಪ್ರಭಾವ ಅಂತಂತಂದರೆ ತಿಳಿಯದೆ ಮಾಡಿರುವಂಥ ಅನುಕರಣೆ, ಗೊತ್ತಿಲ್ಲದೆ ಮಾಡಿರುವಂಥದ್ದು ಅನುಕರಣೆ. ಕೆಲವೊಂದು ಸತಿ ಏನಾಗುತ್ತೆ ಅಂತಂದರೆ ಗೊತ್ತಿಲ್ಲದೆ ಅಂತಂತಂದರೆ ಪ್ರಭಾವ ಆದ್ರೂ ಕೂಡ ಕೆಲವೊಂದು ಸತಿಯಲ್ಲಿ ತುಂಬ ಬದಲಾವಣೆಗಳಾಗ್ಬಿಡುತ್ತೆ. ಆದರೆ ಅನುಕರಣೆಯಲ್ಲಿ ಏನಾಗುತ್ತೆ ಅಂತಂದರೆ ತಿಳಿದು ನಿರ್ದಿಷ್ಟವಾಗಿರುವಂಥ ಲೇಖಕನ ನಿರ್ದಿಷ್ಟ ಕೃತಿಯನ್ನು ತೆಗೆದುಕೊಂಡು ಮಾಡುವಂಥ ಅನುಕರಣೆ. ಇದು ಅನುಕರಣೆ ಅನ್ನುವಂಥದ್ದು ತಿಳಿದು ಸ್ವೀಕರಿಸಿರುವಂಥ ಪ್ರಭಾವ ಅಂತಂತ ಹೇಳಿದ್ದಾರೆ. ಪುಷ್ಕಿನ್ಗೆ ಅದು ತಿಳಿದು ಸ್ವೀಕರಿಸಿರುವಂಥ ಪ್ರಭಾವ ಯಾವುದು? ಬೈರನ್ನ ಕೃತಿಗಳು. ಸೊ ಹಾಗಾಗಿ ಅವನು ಆ ಥರದ ಅನುಕರಣೆಯನ್ನು ಮಾಡ್ತಾನೆ. ಅಂದರೆ ಅನುಕರಣೆಯೂ ಕೂಡ ಪ್ರಭಾವದ ಒಂದು ಮಾದರಿ. ಅದರಲ್ಲಿ ಪ್ರಭಾವ ಅನುಕರಣೀಯ ರೀತಿಯಲ್ಲಿ ಪರಿವರ್ತಿತವಾಗಿ ಬರುತ್ತೆ ಅನ್ನುವಂಥದ್ದು. ಸೊ ಎ.ಜೆ. ಆಲ್ಡ್ರಿಡ್ಜ್ ಅನ್ನುವಂಥವ್ರು ಒಂದೇ ಶೈಲಿ ಅಥವಾ ವಿವರದಲ್ಲಿ ನಾವು ಪ್ರಭಾವವನ್ನು ಹುಡ್ಕೋದಕ್ಕೆ ಸಾಧ್ಯ ಇಲ್ಲ. ಸೇಮ್ ಶೈಲಿಯನ್ನು ಅನುಸರಿಸ್ಬಿಟ್ರೆ ಇಬ್ಬರು ಕವಿಗಳು ಅದರಲ್ಲಿ ಭಿನ್ನತೆ ಇಲ್ಲ ಅಂತಂತಂದರೆ ಯಾರಿಂದ ಪ್ರಭಾವಿತರಾಗಿದ್ದಾರೆ ಅನ್ನುವಂಥದ್ದು ಗೊತ್ತೇ ಆಗೋದಿಲ್ಲ. ಇದೊಂದು ಸಮಸ್ಯೆ ಆಗುತ್ತೆ.
ವಿವಿಧ ಪ್ರತ್ಯಕ್ಷೀಕರಣದಲ್ಲಿ ಪ್ರಭಾವ ಗೋಚರಿಸೋದಕ್ಕೆ ಸಾಧ್ಯ. ಒಂದೇ ಶೈಲಿಯಲ್ಲಿ ಕೃತಿಯನ್ನು ರಚಿಸಿದ್ರೆ ಒಬ್ಬ ಕವಿಯ ಒಂದು ಕೃತಿಯನ್ನು ಇನ್ನೊಬ್ಬ ಕವಿ ಅನುಸರಿಸಿ ಅವನದೇ ಶೈಲಿಯಲ್ಲಿ ಬರೆದ್ರೆ ಗೊತ್ತಾಗೋದಿಲ್ಲ. ಫಾರ್ ಎಕ್ಸಾಂಪಲ್ ಏನಾಗಿದೆ ಅಂತಂದರೆ, ಕುಮಾರವ್ಯಾಸ ಭಾರತ ಕೃತಿಯಲ್ಲಿ ಬಹುತೇಕ ಭಾಮಿನಿ ಷಟ್ಪದಿಗಳು ಏನಾಗಿದೆ ಅಂತಂತಂದರೆ ಕುಮಾರವ್ಯಾಸಂದಲ್ಲ. ಸರ್ವಜ್ಞನ ವಚನಗಳಲ್ಲಿ ಬಹುತೇಕ ವಚನಗಳು ಸರ್ವಜ್ಞದಲ್ಲ. ಅದೇ ಶೈಲಿಯಲ್ಲಿ ಬೇರೆ ಬೇರೆ ಕವಿಗಳು ಏನು ಮಾಡಿದ್ದಾರೆ ಅಂತಂದರೆ ಸರ್ವಜ್ಞನ ಹೆಸರಿನಲ್ಲಿ ಕುಮಾರವ್ಯಾಸನ ಹೆಸರಿನಲ್ಲಿ ಸೇರಿಸ್ಬಿಟ್ಟಿದ್ದಾರೆ. ಕುಮಾರವ್ಯಾಸನಿಂದ ಪ್ರಭಾವಿತರಾಗಿ ಅಥವಾ ಸರ್ವಜ್ಞನಿಂದ ಪ್ರಭಾವಿತರಾಗಿ. ಸೊ ಅದನ್ನು ನಾವು ಗುರುಸೋದಕ್ಕೆ ಆಗೋದಿಲ್ಲ, ಯಾಕಂದರೆ ಶೈಲಿನೂ ಕೂಡ ಅದೇ ಥರ ಇದೆ. ಸೊ ಈ ಥರದ ಕೆಲವು ಅಂಶಗಳು ಕೂಡ ಬರ್ತವೆ. ಸೊ ಹಾಗಾಗಿ ಏನಂತಂದರೆ ಶೈಲಿಯ ಹಿನ್ನೆಲೆಯಲ್ಲಿ ಕೆಲವೊಂದು ಸತಿ ಗುರುಸೋದಕ್ಕಾಗೋದಿಲ್ಲ ಈ ಕೃತಿ ಇದರಿಂದ ಪ್ರಭಾವಿತವಾಗಿದೆ ಅಂತ. ಆದರೆ ವಿವಿಧ ಪ್ರತ್ಯಕ್ಷೀಕರಣದಲ್ಲಿ ಶೈಲಿಯನ್ನು ಹೊರತುಪಡಿಸಿ ಬೇರೆ ಬೇರೆ ರೀತಿಯಲ್ಲೂ ಕೂಡ ಕೃತಿ ಏನಾಗುತ್ತೆ ಅಂತಂದರೆ ನಮಗೆ ಗ್ರಹಿಕೆ ಆಗ್ತಾ ಇರುತ್ತೆ. ತಂತ್ರದಲ್ಲಿ, ಪಾತ್ರ ವಿನ್ಯಾಸದಲ್ಲಿ, ಆಮೇಲೆ ಒಟ್ಟು ಕಥಾ ವಿನ್ಯಾಸದಲ್ಲಿ, ಆಮೇಲೆ ಕಥಾ ವಸ್ತುವಿನಲ್ಲಿ, ಆಮೇಲೆ ಪಾತ್ರಗಳ ಸಂಭಾಷಣೆಯಲ್ಲಿ, ಇವುಗಳ ಮುಖಾಂತರ ಎಲ್ಲನೂ ಕೂಡ ಏನಂತಂತಂದರೆ ಕೃತಿ ನಮಗೆ ಗೊತ್ತಾಗ್ತಾ ಇರುತ್ತೆ. ಏನು ಅಂತಂತಂದರೆ ಇದು ಆ ಕೃತಿಯನ್ನು ನಾವೇನಾದರೂ ಮತ್ತೊಬ್ಬ ಕವಿಯ ಅಂದರೆ ಯಾವ ಕೃತಿಯಿಂದ ಇದು ಪ್ರಭಾವಿತವಾಗಿ ಪರಿವರ್ತಿತವಾಗಿದೆ ಅನುಕರಣೆಯ ರೂಪದಲ್ಲಿ. ಸೊ ಆ ಮೂಲ ಕೃತಿಯನ್ನು ಓದಿದರೆ ನಮಗೆ ಗೊತ್ತಾಗ್ಬಿಡುತ್ತೆ. ಶೈಲಿ ಸಾಮಾನ್ಯ ಇದ್ದರೂ ಇದು ಏನಂತಂತಂದರೆ ಈ ಕೃತಿಯಿಂದ ತೆಗೆದುಕೊಂಡಿರುವಂಥದ್ದು ಅನ್ನುವಂಥದ್ದು. ಆ ಕಥಾ ಸಂವಿಧಾನದಿಂದ, ಕಥಾ ವಿನ್ಯಾಸದಿಂದ, ಆ ತಂತ್ರದಿಂದ, ಕಥನ ತಂತ್ರದಿಂದ, ಆಮೇಲೆ ಇದು ಒಟ್ಟು ಭಾಷಾ ಸ್ವರೂಪದಿಂದ ಆಗೋದಿಲ್ಲ, ಯಾಕಂದರೆ ಶೈಲಿ ಸೇಮ್ ಇರುತ್ತೆ. ಆಮೇಲೆ ಪಾತ್ರ ವಿನ್ಯಾಸದಿಂದ ಈ ಅಂಶಗಳಿಂದ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇದು ಮೂಲ ಈ ಕೃತಿಯ ಅನುಕರಣೆ ಅಂತಂದ್ಬಿಟ್ಟು. ಸೊ ಇದನ್ನು ಆಲ್ರೆಡಿ ಹೇಳುವಂಥದ್ದು. ನಾವು ಅನುಕರಣೆಯನ್ನು ಸಾಮಾನ್ಯವಾಗಿ ಏನು ಅಂತಂತಂದರೆ ಇದು ಸ್ವತಂತ್ರ ಸೃಷ್ಟಿಗಿಂತ ಕೆಳಮಟ್ಟದ್ದು ಅಂತಂದ್ಬಿಟ್ಟು ಸಾಮಾನ್ಯವಾಗಿ ನಾವು ಅಭಿಪ್ರಾಯ ಪಟ್ಟಿದ್ದೀವಿ. ಇದನ್ನು ಒಂಥರದ ಸಾಮಾನ್ಯವಾಗಿರುವಂಥ ಗ್ರಹಿಕೆ ಆಗಿದೆ. ಹಾಗಾಗಿ ಅದನ್ನು ಹೀನಾರ್ಥವಾಗಿ ಬಳಸಲಾಗಿದೆ. ಆದರೆ ಮತ್ತೆ ಏನಂತಂದರೆ ಸೃಜನಶೀಲತೆಗಿಂತ ಸೋಪಜ್ಞತೆಗಿಂತ ಅಂದರೆ ಸ್ವಂತಿಕೆಯ ಕೃತಿ ರಚನೆಗಿಂತ ಅದರ ಸ್ಥಾನ ಕೆಳಗೆ ಅಂತಂತ ಭಾವಿಸಿದ್ವಿ. ಯಾಕೆ ಈ ರೀತಿ ಭಾವಿಸಿದ್ವಿ ಅಂತಂದರೆ ನಾವಿನ್ನೂ ಕೂಡ ವ್ಯಕ್ತಿ ಪ್ರಧಾನವಾಗಿರುವಂಥ ರಮ್ಯ ಅಥವಾ ರೊಮ್ಯಾಂಟಿಕ್ ಆಗಿರುವಂಥ ಯುಗದಲ್ಲಿ ಇದ್ದೀವಿ. ರೊಮ್ಯಾಂಟಿಕ್ ಆಗಿರುವಂಥ ಯುಗ ಅಂತಂತಂದರೆ ಇಂಗ್ಲೀಷ್ ಸಾಹಿತ್ಯ ಪರಂಪರೆಯಲ್ಲಿ ರೊಮ್ಯಾಂಟಿಕ್ ಯುಗ ಅನ್ನುವಂಥದ್ದು ಒಂದು ಕಾಲಘಟ್ಟದಲ್ಲಿ ಕಂಡುಬರುತ್ತೆ. ರೊಮ್ಯಾಂಟಿಕ್ ಸಾಹಿತ್ಯ ಅನ್ನುವಂಥದ್ದು ರಚನೆ ಆಗುತ್ತೆ. ನಮ್ಮಲ್ಲಿ ನವೋದಯ ಸಾಹಿತ್ಯದ ಒಂದು ರೀತಿಯಾಗಿರುವಂಥ ಸಂವಾದಿಯಾಗಿರುವಂಥ ಪರಂಪರೆ. ಸೊ ಅಲ್ಲಿ ಏನಂತಂದರೆ ವ್ಯಕ್ತಿ ವಿಶಿಷ್ಟತೆ ಅನ್ನುವಂಥದ್ದು ತುಂಬ ಮುಖ್ಯ. ವ್ಯಕ್ತಿ ಅತ್ಯಂತ ಸ್ವಂತಿಕೆಯಿಂದ, ತಾನು ಅತ್ಯಂತ ಹೊಸತನದಿಂದ ಯಾವುದಾದ್ರೂ ಒಂದು ಹೊಸ ಭಾವವನ್ನು, ಹೊಸ ಆಲೋಚನೆಯನ್ನು, ಹೊಸ ಅನುಭವವನ್ನು ಹೇಳುವಂಥದ್ದಿದೆಯಲ್ಲ, ಅದು ತುಂಬ ಮುಖ್ಯ ಅಂತಂತ ಭಾವಿಸಲಾಗಿತ್ತು. ಅನುಕರಣೆ ಮಾಡೋದು, ಅನುವಾದ ಮಾಡುವಂಥದ್ದು ಅಥವಾ ಭಾಷಾಂತರ ಮಾಡುವಂಥದ್ದು ಇಂಥವನ್ನೆಲ್ಲ ಎರಡನೇ ದರ್ಜೆ ಅಂತಂತ ಆವಾಗ ಪರಿಗಣಿಸಲಾಗಿತ್ತು. ಸೊ ಸ್ವಂತಿಕೆ ಅಥವಾ ಸೋಪಜ್ಞತೆ ಅನ್ನುವಂಥದ್ದು ಮುಖ್ಯ ಅಂತಂತಂದ್ಬಿಟ್ಟು ಅದನ್ನು ಸೃಜನಶೀಲತೆ, ಸೃಷ್ಟಿಶೀಲತೆ ಅಂತಂತಂದ್ಬಿಟ್ಟು ಆವಾಗ ನಂಬ್ಕೊಂಡಿದ್ರು. ಸೊ ಅದರ ಮುಂದುವರೆದ ಭಾಗ ಅಂತಂತಂದರೆ ನಾವೆಲ್ಲ ಅವ್ರು ತಿಳ್ಕೊಂಡಿದ್ದು ಈ ರಮ್ಯ ಪಂಥದವರು ಅಥವಾ ರೊಮ್ಯಾಂಟಿಕ್ ಯುಗದಲ್ಲಿ ನಂಬ್ಕೊಂಡಿದ್ದು ನಾವೆಲ್ಲ ಭಿನ್ನ ವ್ಯಕ್ತಿಗಳು, ಬೇರೆ ಬೇರೆ ವ್ಯಕ್ತಿಗಳು ನಾವೆಲ್ಲ. ಸೊ ಹಾಗಾಗಿ ಏನಂತಂತಂದರೆ ಪ್ರತಿಯೊಬ್ಬರಿಗೂ ಕೂಡ ತಮ್ಮದೇ ಆಗಿರುವಂಥ ಮನಸ್ಸಿದೆ. ಮನಸ್ಸಿನ ಹಿನ್ನೆಲೆಯಲ್ಲಿ ತಮ್ಮದೇ ಆಗಿರುವಂಥ ಆಲೋಚನೆಗಳು ಕೂಡ ವಿಶಿಷ್ಟವಾಗಿರುತ್ತೆ. ನೋಡ್ರಿ ಹೆಂಗೆ ಅವರು ಆಲೋಚನೆ ಮಾಡಿದ್ದಾರೆ. ಸೊ ಕಲೆಯು ವ್ಯಕ್ತಿತ್ವದ ಅಭಿವ್ಯಕ್ತಿ ಅಂತಂತ ಭಾವಿಸಿದ್ರೆ ಒಬ್ಬರ ಕಲೆ ಮತ್ತೊಬ್ಬರ ಥರ ಇರಬಾರದು. ಒಬ್ಬರ ಸಾಹಿತ್ಯ ಕೃತಿ ಮತ್ತೊಬ್ಬರ ಸಾಹಿತ್ಯ ಕೃತಿಯ ಥರ ಇರಬಾರದು, ಭಿನ್ನವಾಗಿರಬೇಕು. ಅನುಕರಣೆ ಏನಾಗುತ್ತೆ ಅಂತಂದರೆ ಒಂದು ಸಾಹಿತ್ಯ ಕೃತಿಯನ್ನು ಮತ್ತೊಂದು ಸಾಹಿತ್ಯ ಕೃತಿ ಅನುಕರಣೆ ಮಾಡಿಬಿಡುತ್ತೆ, ಅನುಸರಿಸ್ಬಿಡುತ್ತೆ. ಸೊ ಇದು ಒಂದು ಸಾಹಿತ್ಯ ಕೃತಿ ಮತ್ತೊಂದು ಸಾಹಿತ್ಯ ಕೃತಿ ಥರ ಇರಬಾರ್ದು, ವ್ಯಕ್ತಿ ವಿಶಿಷ್ಟತೆ ಇರಬೇಕು, ಪ್ರತಿಯೊಬ್ಬ ವ್ಯಕ್ತಿಯು ಭಿನ್ನರಾಗಿರುವಂಥವ್ರು, ಪ್ರತಿಭೆ ಭಿನ್ನವಾಗಿರುವಂಥದ್ದು ಅಂತಂತ ಭಾವಿಸುವಂಥ ಈ ಸಂದರ್ಭದಲ್ಲಿ ಅನುಕರಣೆ ಅನ್ನುವಂಥದ್ದು ಎರಡನೇ ದರ್ಜೆಗೆ ಇಳಿಯುವಂಥದ್ದು ಸಾಮಾನ್ಯ.
ಸ್ವಂತವಾಗಿ ಸೃಜನಶೀಲವಾಗಿ ಸೌಪಜ್ಞತೆಯಿಂದ ಸೃಷ್ಟಿಶೀಲತೆಯಿಂದ ಬರೆಯುವಂಥದ್ದು ಪ್ರಧಾನ, ಅದೇ ಮುಖ್ಯ ಅಂತಂತ ನಂಬುವಂಥದ್ದು ಸಹಜ. ಆದರೆ ಏನಂತಂದರೆ ಈ ಮನೋಧರ್ಮ ಇದೆಯಲ್ಲ, ಇದು ಇವತ್ತು ಪ್ರಶ್ನಾರ್ಹವಾಗಿರುವಂಥದ್ದು. ಯಾಕೆ ಅಂತಂದರೆ ಎಲ್ಲ ಅಭಿಜಾತ ಯುಗದಲ್ಲಿ ಕೂಡ ಕ್ಲಾಸಿಕ್ ಏಜ್ ಅಂತಂತ ಕರೀತಾರೆ, ಎಲ್ಲ ಮಹತ್ವವಾಗಿರುವಂಥ ಕೃತಿಗಳು ರಚನೆಯಾಗಿರುವಂಥ ಸಂದರ್ಭದಲ್ಲಿ ಆಯಾ ಸಂದರ್ಭದ ಕವಿಗಳು ಆ ಮಹತ್ವದ ಕೃತಿಯನ್ನು ಅನುಕರಿಸುವಂಥದ್ದೇ ಶ್ರೇಷ್ಠವಾಗಿರುವಂಥ ಕಲೆ ಮತ್ತು ಕಲಾ ಪರಂಪರೆ ಅನ್ನುವಂಥದ್ದನ್ನು ಒಪ್ಪಿದ್ರು. ಪಂಪ 2 ಕೃತಿಗಳನ್ನು ರಚಿಸ್ತಾರೆ. ಪಂಪನಿಗೆ ಮೂಲವಾಗಿ ಗುಣವರ್ಮ ಅನ್ನುವಂಥವನು ರಚಿಸಿದ್ದಾನೆ 2 ಕೃತಿಗಳನ್ನು. ಅದರಲ್ಲಿ ಲೌಕಿಕ ಆಗಮಿಕ ಅನ್ನುವಂಥದ್ದು 2 ಪ್ರಕಾರ. ಗುಣವರ್ಮನ ಕೃತಿಗಳು ನಮಗೆ ಸಿಕ್ಕಿಲ್ಲ, ಆದರೆ ಪಂಪನ 2 ಕೃತಿಗಳು ನಮಗೆ ಸಿಕ್ಕಿದೆ, ಮತ್ತು ಅತ್ಯಂತ ಸತ್ವಪೂರ್ಣವಾಗಿರುವಂಥ ಕೃತಿಗಳು. ಸೊ ಹಾಗಾಗಿ ಅವನು ಕನ್ನಡದ ಆದಿಕವಿ ಅಂತಂತ ಅನಿಸ್ಕೊಂಡಿದ್ದಾರೆ. ಮತ್ತು ಆ ಮಾರ್ಗವನ್ನು ಉಳಿದಂಥ ಜೈನ ಸಂಪ್ರದಾಯದ ಕವಿಗಳೆಲ್ಲರೂ ಕೂಡ ಅನುಸರಿಸ್ತಾರೆ. ಸೊ ಹಾಗಾಗಿ ಏನು ಅಂತಂತಂದರೆ ಒಬ್ಬ ಮುಖ್ಯನಾಗಿರುವಂಥ ನೋಡ್ರಿ, ಅದೊಂದು ಕ್ಲಾಸಿಕ್ ಏಜ್, ಅವೆಲ್ಲ ಮಹಾಕಾವ್ಯಗಳು, ಅಭಿಜಾತ ಕಾವ್ಯಗಳು. ಸೊ ಹಾಗಾಗಿ ಏನಂತಂದರೆ ಆ ಮಾದರಿಯನ್ನು ಉಳಿದಂಥ ಕವಿಗಳು ಅನುಸರಿಸ್ತಾ ಹೋಗ್ತಾರೆ. ಸೊ ಈ ರೀತಿ ಅನುಸರಿಸುವಂಥದ್ದೇ ಏನು ಅಂತಂದರೆ ಶ್ರೇಷ್ಠ ಕಲೆಗೆ ಮಾದರಿ ಅನ್ನುವಂಥದ್ದು ಅನುಸರಣೆಗಾರರಲ್ಲಿ ಇರುತ್ತೆ. ಸೊ ಇದು ಎಲ್ಲ ಕಾಲದಲ್ಲೂ ಕೂಡ ಆಗಿದೆ. ಈಗ ರುದ್ರ ನಾಟಕಗಳ ಪರಂಪರೆಯಲ್ಲಿ ಗ್ರೀಕರಲ್ಲೂ ಕೂಡ ಬರೀ ರುದ್ರ ನಾಟಕಗಳೇ ರಚನೆಯಾಯಿತು. ಸೊ ಇವಿದೆಯಲ್ಲ, ಈ ಥರದ್ದೇನು ಅಂತಂತಂದರೆ ಅಭಿಜಾತ ಯುಗದಲ್ಲಿ ಈ ಥರದ ಅನುಕರಣೆನೇ ಏನಂತಂದರೆ ಉತ್ತಮವಾಗಿರುವಂಥ ಕಲೆಗೆ ಮೂಲ ಅಂತ ನಂಬಲಾಗಿತ್ತು. ಅದರ ನಂತರ ರಮ್ಯ ಯುಗದಲ್ಲಿ ಅಥವಾ ರೊಮ್ಯಾಂಟಿಕ್ ಯುಗದಲ್ಲಿ ಅಥವಾ ರೊಮ್ಯಾಂಟಿಸಿಸಮ್ ಯುಗದಲ್ಲಿ ಅಥವಾ ನವೋದಯದ ಸಂಪ್ರದಾಯದಲ್ಲಿ ಈ ಥರದ ನಂಬಿಕೆಗಳು ಇರಲಿಲ್ಲ. ಹಿರಿಯ ಕಲೆಗಾರರ ಅನುಕರಣೆನೇ ಕಲೆಗೆ ಮೂಲ ಅಂತಂದ್ಬಿಟ್ಟು ನಂಬಲಾಗಿತ್ತು. ಸೊ ರಾಘವಾಂಕನ ಷಟ್ಪದಿ ಪರಂಪರೆಯನ್ನು ನಂತರ ಬಹುತೇಕರು ಮುಂದುವರಿಸ್ತಾರೆ. ಸೊ ಅದೊಂದು ಅನುಕರಣೆ. ಸೊ ಅದೇ ರೀತಿ ಕುಮಾರವ್ಯಾಸನ ಭಕ್ತಿ ಪರಂಪರೆಯನ್ನು ಬಹುತೇಕರು ನಂತರ ಮುಂದುವರಿಸ್ತಾರೆ. ಈ ಥರದ್ದೆಲ್ಲ ಅನುಕರಣೆ ಅನ್ನುವಂಥದ್ದು ಅಂದರೆ ಅಂದರೆ ಪ್ರತಿಭಾವಂತ ಹಿರಿಯ ಲೇಖಕರು ಯಾರು ಇರ್ತಾರೆ ಅಂಥವ್ರನ್ನ ಅನುಕರಣೆ ಮಾಡುವಂಥದ್ದು ಉತ್ತಮ ಸಾಹಿತ್ಯದ ನಿರ್ಮಾಣಕ್ಕೆ ಕಾರಣ ಅಂತ ನಂಬಲಾಗಿತ್ತು ಅನ್ನುವಂಥದ್ದು. ಇದು ಫ್ರೆಂಚ್ ಸಾಹಿತ್ಯದಲ್ಲಿ ಈ ಪ್ರವೃತ್ತಿ ಕಂಡು ಬರುತ್ತೆ. ಫ್ರೆಂಚ್ ಸಾಹಿತ್ಯದಲ್ಲೂ ಕೂಡ, ನಾನು ಈ ಕನ್ನಡದ ಹೇಳಿದೆ, ಫ್ರೆಂಚ್ ಸಾಹಿತ್ಯದಲ್ಲಿ ಹೊರೇಸ್ನ ಕಾವ್ಯದಿಂದ, ಹೊರೇಸ್ ಕಾವ್ಯಕಲೆ ಅನ್ನುವಂಥ ಒಂದು ಕೃತಿಯನ್ನು ರಚಿಸಿದ್ದಾನೆ. ಹೊರೇಸ್ನ ಗ್ರಂಥದ ಅನುಕರಣೆಯಿಂದ ಪೋಪ್ ಕವಿ ಏನು ಮಾಡ್ತಾನೆ ಅಂತಂದರೆ, ಜಾನ್ ಪೋಪ್ ಅಂತಂತಂದ್ಬಿಟ್ಟು ಈ ಕವಿ ಏನು ಮಾಡ್ತಾನೆ ಅಂತಂದರೆ ಎಸ್ಸೆ ಆನ್ ಕ್ರಿಟಿಸಿಸಮ್ ನೋಡ್ರಿ, ಅವನು ಕಾವ್ಯ ಕಲೆ ಅನ್ನುವಂಥ ಒಂದು ಕೃತಿಯನ್ನು ಬರೀತಾನೆ. ಕಾವ್ಯ ಕಲೆ ಅಂತಂದ್ಬಿಟ್ಟು ಯಾರು ಬರೆಯುವಂಥದ್ದು? ಹೊರೇಸ್ ಬರೆಯುವಂಥದ್ದು. ಆ ಹೊರೇಸ್ ಬರೆದಿರುವಂಥ ಗ್ರಂಥವನ್ನು ಅನುಸರಿಸಿ ಅಥವಾ ಅನುಕರಣೆ ಮಾಡಿ ಪೋಪ್ ಕವಿ ಏನು ಮಾಡ್ತಾನೆ ಅಂತಂದರೆ ಎಸ್ಸೆ ಆನ್ ಕ್ರಿಟಿಸಿಸಮ್, ವಿಮರ್ಶೆಯ ಮೇಲಿನ ಪ್ರಬಂಧಗಳು ಅನ್ನುವಂಥ ಹೆಸರಿನಲ್ಲಿ ಒಂದು ಕೃತಿಯನ್ನು ರಚಿಸ್ತಾನೆ. ಆ ಕೃತಿ ಹೊರೇಸ್ ಕೃತಿಯಿಂದ ಪ್ರಭಾವಿತವಾಗಿರುವಂಥದ್ದು. ಸೊ ಅದೇ ಥರ ನಮ್ಮಲ್ಲಿ ದಂಡಿಯ ಕಾವ್ಯಾದರ್ಶ ಇದೆಯಲ್ಲ, ಈ ದಂಡಿಯ ಕಾವ್ಯಾದರ್ಶ ಕೃತಿಯಿಂದ ಪ್ರಭಾವಿತವಾಗಿರುವಂಥದ್ದು, ಅನುಕರಣೆಯಿಂದ ಕೂಡಿರುವಂಥದ್ದು ನಮ್ಮ ಕವಿರಾಜ ಮಾರ್ಗ. ಸೊ ಈ ಕವಿರಾಜ ಮಾರ್ಗ ದಂಡಿಯ ಕಾವ್ಯಾದರ್ಶಕ್ಕೆ ಋಣಿಯಾಗಿದೆ. ಸೊ ಇದು ಸಹಜವಾಗಿರುವಂಥದ್ದು. ಆದರೆ ಕವಿರಾಜ ಮಾರ್ಗದಲ್ಲಿ ಸ್ವಂತಿಕೆಯೂ ಕೂಡ ಇದೆ. ಸೊ ಹಂಗಂತ ಹೇಳಿ ಅದನ್ನು ಕಡೆಗಣಿಸೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಏನಂತಂದರೆ ಮತ್ತೆ ಕನ್ನಡದ ಅತ್ಯಂತ ಮುಖ್ಯವಾಗಿರುವಂಥ ಕೃತಿ ಅಂತ ತಂದ್ಬಿಟ್ಟು ಪರಿಗಣಿಸಿದ್ವಿ. ಸೊ ಹಾಗಾಗಿ ಏನಂತಂದರೆ ಈ ಥರದ ಪ್ರವೃತ್ತಿ ಇದೆಯಲ್ಲ, ಅನುಕರಣೆ ಅನ್ನುವಂಥದ್ದು 2ನೇ ದರ್ಜೆಯದ್ದು ಅನ್ನುವಂಥದ್ದು ಹಾಗೆ ಪರಿಭಾವಿಸುವಂಥ ಅಗತ್ಯತೆ ಏನೂ ಇಲ್ಲ. ಆಮೇಲೆ ಜಾನ್ಸನ್ ಅನ್ನುವಂಥ ಕವಿ ಲಂಡನ್ ಅನ್ನುವಂಥ ಒಂದು ಕಾವ್ಯವನ್ನು ಬರೆದಿದ್ದಾನೆ. ಜುವೆನಲ್ ಅನ್ನುವಂಥ ರೋಮನ್ ಕವಿಯ ಮಾದರಿಯ ಮೇಲೆ ಅದು ರಚನೆಯಾಗಿದೆ ನೋಡ್ರಿ. ಒಬ್ಬ ರೋಮನ್ ಕವಿ ಜುವೆನಲ್ ಅಂತಂದ್ಬಿಟ್ಟು ಆ ಜುವೆನಲ್ ಅನ್ನುವಂಥ ಕವಿ ರಚಿಸಿರುವಂಥ ಕೃತಿಯ ಆಧಾರದ ಮೇಲೆ ಜಾನ್ಸನ್ ಅನ್ನುವಂಥ ಕವಿ ಲಂಡನ್ ಅನ್ನುವಂಥ ಒಂದು ಕಾವ್ಯವನ್ನು ಬರೆದಿದ್ದಾನೆ. ಅನುಕರಣೆ ಈ ರೀತಿಯಾಗಿದೆ ನೋಡ್ರಿ. ಒಂದು ಕೃತಿ ಹೆಂಗೆ ಪರಿವರ್ತಿತವಾಗಿದೆ ಅಂತಂದರೆ ಅನುಕರಣೆಯ ರೂಪದಲ್ಲಿ ಹಿಂಗಾಗಿದೆ. ಬೇರೆ ಬೇರೆಯವರು ಅನುಕರಣೆ ಮಾಡಿದ್ದಾರೆ, ಬೇರೆ ಬೇರೆಯವರನ್ನು.
ಸೊ ಈಗ ನಮ್ಮ ಬಿ ಎಂ ಶ್ರೀಕಂಠಯ್ಯವರು ದುರಂತ ನಾಟಕವನ್ನು ಅನುಕರಣೆ ಮಾಡಬೇಕಾದ್ರೆ ಸಾಫೋಕ್ಲಿಸ್ನನ್ನು ಅನುಕರಣೆ ಮಾಡ್ತಾರೆ. ಆದರೆ ಅನುಕರಣೆ ಸ್ವತಂತ್ರ ಕೃತಿಯಷ್ಟು ಅದು ಅಂದರೆ ಅಷ್ಟು ಸ್ವಂತಿಕೆಯಿಂದ ಕೂಡಿ ಸ್ವತಂತ್ರ ಕೃತಿಯಷ್ಟು ಅದು ಏನಾಗಿದೆ ಅಂತಂದರೆ ಗೌರವಕ್ಕೆ ಪಾತ್ರವಾಗಿದೆ. ಸೊ ಹಾಗಾಗಿ ಏನಂತಂದರೆ ಅನುಕರಣೆ ಅನ್ನುವಂಥದ್ದು ಎರಡನೇ ದರ್ಜೆ ಅಲ್ಲ, ಇಬ್ಬರು ಪ್ರತಿಭಾವಂತ ಲೇಖಕರ ಕೃತಿಗಳನ್ನು ಅನುಸಂಧಾನ ಮಾಡುವಂಥದ್ದು. ಇಬ್ಬರು ಪ್ರತಿಭಾವಂತ ಲೇಖಕರು, ಒಬ್ಬ ಪ್ರತಿಭಾವಂತ ಲೇಖಕ ಮತ್ತೊಬ್ಬ ಪ್ರತಿಭಾವಂತ ಲೇಖಕನ ಕೃತಿಯನ್ನು ಅನುಸಂಧಾನ ಮಾಡ್ತಾನೆ, ಅವನು ಅದನ್ನು ಅನುಸರಿಸ್ತಾನೆ ಅಥವಾ ಅನುಕರಣೆ ಮಾಡ್ತಾನೆ. ಅದರ ಅನುಕರಣೆ ಕೆಲವೊಂದು ಸತಿ ಸ್ವತಂತ್ರ ಪ್ರತಿಭೆಯಿಂದ ಸ್ವಂತವಾಗಿರುತ್ತಷ್ಟೇ ಏನಾಗಿರುತ್ತೆ ಅಂತಂದರೆ ಸ್ವಂತಿಕೆಯಿಂದ ಕೂಡಿರುತ್ತೆ. ನಾ ಹೇಳ್ತಿದ್ದೆ ಆವಾಗಲೇ ಪ್ರಸ್ತಾಪ ಆಯಿತು. ಎಫ್.ಆರ್. ಲೀವಿಸ್ ಏನು ಮಾಡ್ತಾನೆ ಅಂತಂದರೆ ಜಾರ್ಜ್ ಎಲಿಯಟ್ ಜೇನ್ ಆಸ್ಟಿನ್ನ ಅನುಸರಿಸಿದಳೆ ಎನ್ನುವಂಥ ಮಾತನ್ನು ಹೇಳ್ತಾರೆ, ಆದರೆ ಅದು ಗೊತ್ತೇ ಆಗೋದಿಲ್ಲ ಅಂತ. ಸೊ ಅಷ್ಟು ಸ್ವಂತಿಕೆ ಅನ್ನುವಂಥದ್ದು ಇರುತ್ತೆ ಅಂತ. ಮತ್ತು ಫೀಲ್ಡಿಂಗ್ ಅನ್ನುವಂಥ ಕವಿ ಲೇಖಕ ಟಾಮ್ ಜೋನ್ಸ್ ಅನ್ನುವಂಥ ಕಾದಂಬರಿಯನ್ನು ರಚಿಸಿದ್ದಾನೆ. ಫೀಲ್ಡಿಂಗ್ ಅನ್ನುವಂಥವನು ಟಾಮ್ ಜೋನ್ಸ್ ಅನ್ನುವಂಥ ಒಂದು ಕಾದಂಬರಿಯನ್ನು ಬರೆದಿದ್ದಾನೆ. ಟಾಮ್ ಜೋನ್ಸ್ ಅಂತ ತಂದ್ಬಿಟ್ಟು ಈ ಕಾದಂಬರಿ ಇದೆಯಲ್ಲ, ಅರಿಸ್ಟಾಟಲ್ನ ಎಲ್ಲ ತತ್ವಗಳಿದೆಯಲ್ಲ, ಆ ಎಲ್ಲ ತತ್ವಗಳನ್ನು ಕ್ರೋಢೀಕರಿಸಿ ಆ ಎಲ್ಲ ತತ್ವಗಳು ಆ ಕಾದಂಬರಿಯಲ್ಲಿ ಬರುವಂತೆ ರಚಿಸಲಾಗಿರುವಂಥ ಕಾದಂಬರಿ. ಸೊ ಹಾಗಾಗಿ ಅರಿಸ್ಟಾಟಲ್ನ ತತ್ವಗಳನ್ನು ಕೂಡ ತಿಳ್ಕೊಳ್ಬೋದು, ಸ್ವತಂತ್ರ ಕೃತಿಯಾಗಿಯೂ ಕೂಡ ಕಾದಂಬರಿಯನ್ನು ಓದ್ಬೋದು. ಅನುಕರಣೆ ಹೀಗೆ ಆಗುತ್ತೆ ನೋಡ್ರಿ. ಅರಿಸ್ಟಾಟಲ್ ಶಾಸ್ತ್ರಕೃತಿಗಳನ್ನ ರಚಿಸಿದ್ದಾನೆ, ಸೃಜನೇತರ ಕೃತಿಗಳನ್ನು ಪೊಯೆಟಿಕ್ಸ್ ಮತ್ತು ಪಾಲಿಟಿಕ್ಸ್ ಅನ್ನುವಂಥ ಕೃತಿಗಳನ್ನ ರಚಿಸಿದ್ದಾನೆ. ಅದರ ಸೃಜನ ರೂಪವಾಗಿರುವಂಥ ಕಾದಂಬರಿ, ಅದರ ಅದನ್ನು ಅತ್ಯಂತ ಸೃಜನಶೀಲ ರೂಪದಲ್ಲಿ ಫೀಲ್ಡಿಂಗ್ ಕಾದಂಬರಿ ರೂಪದಲ್ಲಿ ಅದನ್ನು ತಂದುಬಿಟ್ಟಿದ್ದಾನೆ. ಸೊ ಅನುಕರಣೆ ರೂಪಗಳು ಈ ರೀತಿ ಇರುತ್ತೆ. ಸೊ ಹಾಗಾಗಿ ಏನಂತಂದರೆ ಅದನ್ನು ಎರಡನೇ ದರ್ಜೆ ಅಂತ ಹೇಳೋದಕ್ಕಾಗೋದಿಲ್ಲ. ಇನ್ನೊಂದು ಅಂಶ ಏನು ಅಂತಂದರೆ ಅನುರಣನ ಅನ್ನುವಂಥದ್ದು. ಅನುಕರಣೆಯ ನಂತರ ಶಂಕರ್ ಮೊಕಾಶಿ ಪುಣೇಕರ್ ಹೇಳುವಂಥ ಮತ್ತೊಂದು ಅಂಶ ಅನುರಣನ ಅಂತ. ಈ ಅನುರಣನ ಅನ್ನುವಂಥದ್ದಕ್ಕೆ ಮತ್ತೊಂದು ಹೆಸರಿದೆ, ಶೈಲೀಕರಣ ಅಂತ. ಈ ಶೈಲೀಕರಣವನ್ನು ಜೆ.ಟಿ. ಶಾ ಅವರು ಕೂಡ ಹೇಳ್ತಾರೆ. ಅನುರಣನ ಅನ್ನುವಂಥದ್ದು ಇನ್ನೊಂದು ರೀತಿಯ ಅನುಕರಣೆ ಅಥವಾ ಪರಿವರ್ತನೆಯ ಸ್ವರೂಪ. ಈ ಪ್ರಭಾವದ ಪರಿವರ್ತನೆಯ ಸ್ವರೂಪದಲ್ಲಿ ಒಂದು ಅಂಶ ಯಾವುದು ಅಂತಂದರೆ ಅನುರಣನ ಅಥವಾ ಶೈಲೀಕರಣ. ಇದರಲ್ಲಿ ಲೇಖಕ ತನ್ನ ಕೃತಿಯ ಕಲಾತ್ಮಕ ಉದ್ದೇಶಕ್ಕೆ ಇನ್ನೊಬ್ಬ ಲೇಖಕನ ಅಥವಾ ಸಾಹಿತ್ಯ ಕೃತಿಯ ಅಥವಾ ಸಾಹಿತ್ಯ ಯುಗದ ವಸ್ತು ಮತ್ತು ಶೈಲಿ ಮಿಶ್ರಿತವಾಗಿರುವಂಥ ಶೈಲಿಯನ್ನು ಬಳಸ್ತಾನೆ. ಅನುರಣನ ಅಂತಂದ್ರೆ ಪ್ರತಿಸ್ಪಂದನ ಅನ್ನುವಂಥ ಅರ್ಥ, ಸ್ಪಂದನ ಅನ್ನುವಂಥ ಅರ್ಥ. ಇನ್ನೊಂದು ಹೆಸರಿದೆ ಶೈಲೀಕರಣ, ಅಂದರೆ ಆ ಶೈಲಿಯ ಮಾದರಿಯನ್ನು ಅನುಕರಿಸುವಂಥದ್ದು ಅನ್ನುವಂಥ ಲೆಕ್ಕದಲ್ಲಿ. ಸೊ ಈಗ ಇದರಲ್ಲಿ ನೋಡ್ರಿ, ಒಬ್ಬ ಲೇಖಕ ತನ್ನ ಕೃತಿಯ ಕಲಾತ್ಮಕವಾಗಿರುವಂಥ ಉದ್ದೇಶಕ್ಕೆ ಇನ್ನೊಬ್ಬ ಲೇಖಕನ ಅಥವಾ ಲೇಖಕನ ಸಾಹಿತ್ಯ ಕೃತಿಯ ಇನ್ನೊಬ್ಬ ಲೇಖಕನ ಅಥವಾ ಇನ್ನೊಂದು ಸಾಹಿತ್ಯ ಕೃತಿಯ ಇಲ್ಲವೇ ಒಂದು ಸಾಹಿತ್ಯ ಯುಗದ ವಸ್ತುವನ್ನು ಮತ್ತೆ ಅಥವಾ ಆ ಶೈಲಿಯನ್ನು ಅವನು ತನ್ನ ಕೃತಿಯ ಶೈಲಿಯಲ್ಲಿ ತನ್ನ ಕೃತಿಯಲ್ಲಿ ಅನುಸರಿಸ್ತಾನೆ. ಅಂದರೆ ಅದೇ ರೀತಿಯ ಶೈಲಿಯನ್ನು ತನ್ನ ಕೃತಿಯಲ್ಲಿ ಅನುಸರಿಸ್ತಾನೆ. ಒಬ್ಬ ಲೇಖಕನ ಅಥವಾ ಸಾಹಿತ್ಯ ಕೃತಿಯ ಅಥವಾ ಸಾಹಿತ್ಯ ಪರಂಪರೆಯ ಕೃತಿಗಳನ್ನು ಇನ್ನೊಬ್ಬ ಲೇಖಕ ಏನು ಮಾಡ್ತಾನೆ ಅಂತಂದರೆ ಅದರ ಶೈಲಿಯನ್ನು ತನ್ನ ಕೃತಿಯಲ್ಲಿ ಒಳಗೊಳ್ಳುವಂತೆ ಮಾಡ್ತಾನೆ. ಇದನ್ನು ಅನುರಣನ ಅಥವಾ ಶೈಲೀಕರಣ ಅನ್ನುವಂಥ ಹೆಸರಿನಲ್ಲಿ ನಾವು ಕರಿತೀವಿ. ಇದರಲ್ಲಿ ಏನಂತಂದರೆ ನಿರ್ದಿಷ್ಟ ಕೃತಿ ಮಾದರಿ ಅನುಸರಣೆ ಇರೋದಿಲ್ಲ. ಅಂದರೆ ಯಾವ ಕೃತಿಯನ್ನು ನಾವು ಅಂದರೆ ಅನುಸರಣೆ ಮಾಡೋದಕ್ಕೆ, ಅನುರಣನ ಮಾಡೋದಕ್ಕೆ ಅಥವಾ ಅಂದರೆ ಅನುಕರಣೆ ಮಾಡೋದಕ್ಕೆ ತೆಗೆದುಕೊಳ್ತೀವಿ, ಮತ್ತೊಂದು ರೀತಿಯ ಅನುಕರಣೆ ಶೈಲೀಕರಣ ತೆಗೆದುಕೊಳ್ತೀವಿ. ಅದೇ ರೀತಿಯ ಎಲ್ಲ ಅಂದರೆ ವಸ್ತು ಇತ್ಯಾದಿ ತಂತ್ರ ಪಾತ್ರ ಇತ್ಯಾದಿಗಳನ್ನೆಲ್ಲ ತಗೊಳ್ಳೋದಕ್ಕೇನು ಹೋಗಲ್ಲ. ಆದರೆ ಮಾದರಿ ಇದೆಯಲ್ಲ, ಶೈಲೀಕರಣ ಇದೆಯಲ್ಲ, ಆ ಶೈಲೀಕರಣ ಅನ್ನೋದು ಮುಖ್ಯ. ಶೈಲಿ ಅಂದರೆ ಶೈಲಿಯ ಯಾವ ಯಾವ ಅಂಶಗಳು ಅಲ್ಲಿ ಬಂದಿದೆ. ಸಮಾಸ ಭೂಯಿಷ್ಠ ಅಂದರೆ ತುಂಬ ಏನಂತಂತಂದರೆ
ಪದಗಳು ಒಂದೊಂದು ಪದಗಳನ್ನ ಜೋಡಿಸಿ ಸಮಾಸಗಳನ್ನು ಮಾಡಿ ಅತ್ಯಂತ ಪ್ರೌಢ ಶೈಲಿಯನ್ನು ಮಾಡೋದಕ್ಕೆ ಏನಾದರೂ ಹೋಗಿದ್ದಾರೆ, ಅತ್ಯಂತ ಸರಳವಾಗಿ ನಿರೂಪಣೆಯಾಗಿದೆಯಾ, ಅಥವಾ ಉಪಮೆಗಳನ್ನು ಒಬ್ಬ ಕವಿ ಉಪಮೆಗಳನ್ನ ಮತ್ತೆ ಹೆಚ್ಚು ತರ್ತಾ ಇದ್ರೆ ಈ ಕವಿ ಅವನ್ನ ಅನುಸರಿಸೋಕೆ ಹೋಗಿ ಉಪಮೆಗಳನ್ನ ಹೆಚ್ಚು ತಂದಿದ್ದಾನ, ಅಥವಾ ಮಹೋಪಮೆಗಳನ್ನು ಒಬ್ಬ ಕವಿ ಬಳಸಿದ್ರೆ ಮತ್ತೊಬ್ಬ ಕವಿ ಮಹೋಪಮೆಗಳನ್ನ ಅದೇ ರೀತಿ ಬಳಸೋದಕ್ಕೆ ಪ್ರಯತ್ನ ಪಡ್ತಾನ, ಅಥವಾ ಭವ್ಯತೆಯ ಅಂಶಗಳು ಒಂದು ಕೃತಿಯಲ್ಲಿ ಬಂದಿದ್ರೆ ಆ ಭವ್ಯತೆಯ ಸಬ್ಲೈಮ್ನೆಸ್ ಅನ್ನುವಂಥದ್ದು ಆ ಸಬ್ಲೈಮನ್ನು ತರೋದಕ್ಕೆ ಪ್ರಯತ್ನ ಪಡ್ತಾನೆ. ಇವೆಲ್ಲ ಏನಂತಂದರೆ ಶೈಲೀಕರಣಕ್ಕೆ, ಅನುರಣನಕ್ಕೆ ಉದಾಹರಣೆಗಳು. ಇಲ್ಲಿ ಒಂದು ಉದಾಹರಣೆ ಕೊಡಲಾಗಿದೆ. ಶ್ರೀ ರಾಮಾಯಣ ದರ್ಶನಂ ಮಹಾಕಾವ್ಯದಲ್ಲಿ ಏನಾಗಿದೆ ಅಂತಂದರೆ, ರಾಮಾಯಣ ದರ್ಶನಂ ಕೃತಿ ಮಹಾಕಾವ್ಯ ಕುವೆಂಪು ಅವರಿಗೆ ಪಂಪ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ ಗಳನ್ನು ತಂದುಕೊಟ್ಟಿರುವಂಥ ಕೃತಿ. ಕನ್ನಡಕ್ಕೂ ಕೂಡ ತಂದುಕೊಟ್ಟೆ ಮೊಟ್ಟ ಮೊದಲ ಬಾರಿಗೆ. ಸೊ ಕುವೆಂಪು ಅವ್ರು ಏನು ಮಾಡ್ತಾರೆ ಅಂತಂದ್ರೆ ರಾಮಾಯಣ ದರ್ಶನ ಕಾವ್ಯದಲ್ಲಿ ಮಹಾಕಾವ್ಯದ ಗಾಂಭೀರ್ಯವನ್ನು ಅಭಿವ್ಯಕ್ತಿ ಪ್ರಕ್ರಿಯೆಯಲ್ಲಿ ನೋಡ್ರಿ, ಅಭಿವ್ಯಕ್ತಿ ಪ್ರಕ್ರಿಯೆ ಅಂದರೆ ನಿರೂಪಣೆ ಅಥವಾ ಶೈಲಿ ಅಂತ. ಅಭಿವ್ಯಕ್ತಿ ಪ್ರಕ್ರಿಯೆಯಲ್ಲಿ ಕಾಯ್ದುಕೊಳ್ಳೋದಕ್ಕೆ ಮಹೋಪಮೆಗಳನ್ನು ತರ್ತಾರೆ. ಉಪಮೆ ಬೇರೆ, ಮಹೋಪಮೆ ಬೇರೆ. ಅಂದರೆ ಒಂದು ವಿವರವಾಗಿರುವಂಥ ಸಂಗತಿಯನ್ನು ಹೇಳ್ತಾ ಈ ರೀತಿ ಅಂತ ತಂದ್ಬಿಟ್ಟು ಹೇಳೋದು. ಈಗ ಒಂದು ಮತ್ತೊಂದು ಹೋಲಿಕೆ ಮಾಡುವಂಥದ್ದು ಉಪಮೆ. ಆದರೆ ಒಂದು ವಿವರವಾಗಿರುವಂಥ ಒಂದು ಘಟನೆಯನ್ನು ಹೇಳಿಬಿಟ್ಟು ಆ ಥರ ಏನಾಗಿದೆ ಅಂತಂದರೆ ಇಲ್ಲಿ ಹಿಂಗಾಗಿದೆ ಅಂತ ತಂದ್ಬಿಟ್ಟು ಹೇಳೋದಿದೆಯಲ್ಲ, ಅದು ಮಹಾ ಉಪಮೆ ಅಂತ ತಂದ್ಬಿಟ್ಟು. ಸೊ ಇಲ್ಲಿ ಏನಂತಂತಂದರೆ ಕುವೆಂಪು ತಮ್ಮ ಮಹಾಕಾವ್ಯಗಳಲ್ಲಿ ಗಾಂಭೀರ್ಯತೆಯನ್ನು ಕಾಪಾಡೋದಕ್ಕೆ ಅಥವಾ ಒಂದು ಗಂಭೀರವಾಗಿರುವಂಥ ಶೈಲಿಯನ್ನು ತರೋದಕ್ಕೆ ಮಹೋಪಮೆಗಳನ್ನು ತಂದಿದ್ದಾರೆ. ಸನ್ನಿವೇಶಗಳ ಮಹತ್ವ ಇದನ್ನು ಎತ್ತಿ ಹಿಡಿಯೋದಕ್ಕೆ ಮತ್ತು ಅದ್ಭುತವಾಗಿರುವಂಥ ಒಂದು ಸನ್ನಿವೇಶ ನಿರ್ಮಾಣಕ್ಕೆ ಇದು ತುಂಬ ನೆರವಾಗಿದೆ. ಆದರೆ ಕುವೆಂಪು ಇದನ್ನು ಎಲ್ಲಿಂದ ತಂದಿದ್ದಾರೆ ಅನ್ನುವಂಥದ್ದು ತುಂಬ ಮುಖ್ಯ. ಇದನ್ನು ಕುವೆಂಪು ಹೋಮರ್ನ ಕಾವ್ಯಗಳಲ್ಲಿ ಬರುವಂಥ, ಹೋಮರ್ ಗ್ರೀಕ್ರ ಆದಿಕವಿ, ಗ್ರೀಕ್ರ ಇಲಿಯಡ್ ಮತ್ತು ಒಡಿಸ್ಸಿ ಎನ್ನುವಂಥ ಮಹಾಕಾವ್ಯಗಳನ್ನು ಬರೆದಿರುವಂಥವನು. ಆ ಗ್ರೀಕ್ ಕಾವ್ಯಗಳಲ್ಲಿ ಹೋಮರ್ ಏನು ಮಾಡಿದ್ದಾನೆ ಅಂತಂದರೆ, ಅವನು ತನ್ನದೇ ಆಗಿರುವಂಥ ಸಿಮಿಲಿ ಅಂತಂದರೆ ಸಿಮಿಲರ್ ಆಗಿರುವಂಥ ಉಪಮೆ ಇವುಗಳನ್ನು ತಂದಿದ್ದಾನೆ, ಮಹೋಪಮೆಗಳನ್ನು ತಂದಿದ್ದಾನೆ. ಸೊ ಅದನ್ನು ಹೋಮರಿಕ್ ಸಿಮಿಲಿ ಅಂತಂತ ಕರೀತಾರೆ. ಈ ಹೋಮರಿಕ್ ಸಿಮಿಲಿಯನ್ನು ಕುವೆಂಪು ಏನು ಮಾಡ್ತಾರೆ ಅಂತಂದರೆ ಅಭ್ಯಾಸ ಮಾಡಿ ಅದರಿಂದ ಪ್ರೇರಿತರಾಗಿ ಮಹೋಪಮೆ ಎನ್ನುವಂಥದ್ದನ್ನು ರೂಪಿಸಿದ್ದಾರೆ. ಸೊ ಹಾಗಾಗಿ ಶೈಲೀಕರಣಕ್ಕೆ, ಅನುರಣನಕ್ಕೆ ಇದು ಒಂದು ಉದಾಹರಣೆ. ಸೊ ನಂತರ ಇದನ್ನು ಮುಂದುವರಿಸಿ ನೋಡೋದಾದರೆ, ಲೇಖಕರು ಅಲ್ಲದವರಿಗೆ ನೋಡ್ರಿ, ಇದು ಒಂದು ಅಂಶ. ಲೇಖಕರು ಅಲ್ಲದೇ ಇರುವಂಥವ್ರು, ಅಂದರೆ ಬರೆಯೋದಕ್ಕೆ ಇಷ್ಟ ಇರುವಂಥವ್ರು, ತಮ್ಮದೇ ಆಗಿರುವಂಥ ಒಂದು ಶೈಲಿಯನ್ನು ಸಿದ್ಧಿಸಿಕೊಳ್ಳುವಂಥ ಮೊದಲು ಅವರೇನು ಮಾಡ್ಬೋದು ಅಂತಂತಂದರೆ, ಇನ್ನೊಬ್ಬ ಸಿದ್ಧ ಲೇಖಕರು, ಪ್ರಸಿದ್ಧರಾಗಿರುವಂಥ ಲೇಖಕರಿರ್ತಾರಲ್ಲ, ಆ ಶೈಲಿಯನ್ನು ಅನುಸರಣೆ ಮಾಡ್ಬೋದು, ಅಥವಾ ಆ ಶೈಲಿಯನ್ನು ಅವರು ಅನುಸರಿಸೋದಕ್ಕೆ ಪ್ರಯತ್ನ ಪಡ್ಬೋದು. ಆ ಇನ್ನೊಬ್ಬರ ಪ್ರಸಿದ್ಧ ಲೇಖಕನ ಅಥವಾ ಯಾರನ್ನು ತಾವು ಮಾದರಿಯಾಗಿ ತಿಳ್ಕೊಂಡಿರ್ತಾರೆ, ಆ ಮಾದರಿಯ ಲೇಖಕನ ಶೈಲಿಯಲ್ಲಿ ಒಂದಾಗುವಂಥ ಅಗತ್ಯತೆ, ಅಂದರೆ ಅದೇ ರೀತಿ ಬರೆಯುವಂಥ ಅಗತ್ಯತೆ ಕೆಲವರಿಗೆ ಕಂಡುಬರ್ಬೋದು. ಅಂದರೆ ಇನ್ನೂ ಲೇಖಕರಾಗಿ ತಮ್ಮ ಜೀವನವನ್ನು ಪ್ರಾರಂಭಿಸ್ತಾ ಇರ್ತಾರಲ್ಲ, ಅಂಥವ್ರಿಗೆ ತಮ್ಮದೇ ಶೈಲಿ ಅನ್ನುವಂಥದ್ದೊಂದಿಲ್ಲ ಅಂತಂತಂದರೆ ಅವ್ರೇನು ಮಾಡ್ಬೋದು ಅಂತಂದರೆ, ಈಗ ತಮಗೆ ಅತ್ಯಂತ ಮಾದರಿಯಾಗಿರುವಂಥ ಕವಿಗೀತ ಅಂತ ಅಥವಾ ಲೇಖಕ ಗೀತ ಅಂತಂತ ಯಾರನ್ನು ಅಂದ್ಕೊಂಡಿರ್ತಾರೆ, ಅಂಥವ್ರನ್ನ ಅವರು ಶೈಲಿಯಲ್ಲಿ ಅನುಸರಿಸೋದಕ್ಕೆ ಸಾಧ್ಯ ಇದೆ. ಆ ರೀತಿ ಇವರಲ್ಲಿ ಏನಾಗುತ್ತೆ ಅಂತಂತಂದರೆ, ಒಂದು ಅನುರಣದ ಪರಿವರ್ತನೆ ಅನುರಣದ ರೂಪದಲ್ಲಿ, ಶೈಲೀಕರಣದ ರೂಪದಲ್ಲಿ ಬರೋದಕ್ಕೆ ಸಾಧ್ಯ. ಒಬ್ಬನೇ ಲೇಖಕನ ಇದು ಹೆಂಗೆ ಸಾಧ್ಯ ಆಗುತ್ತೆ ಅಂತಂದರೆ, ಒಬ್ಬನೇ ಲೇಖಕನ ಹಲವು ಕೃತಿಗಳನ್ನು ನಿರಂತರವಾಗಿ ಓದ್ತಾ ಹೋದರೆ ಆಗ ಅವನ ಶೈಲಿ ಇವನಿಗೆ ಸಹಜವಾಗಿ ಸಿದ್ಧಿಸುತ್ತೆ. ಇದು ಏನಂತಂದರೆ, ಒಬ್ಬ ಲೇಖಕನಲ್ಲದ ಇರುವಂಥವನು, ಲೇಖಕನಾಗಲಿಕ್ಕೆ ಹೊರಟಿರುವಂಥವನು ತನಗೆ ಇನ್ನೂ ಒಂದು ಶೈಲಿ ರೂಪಿಸ್ಕೊಳ್ಳೋದಕ್ಕೆ ಮುಂಚೆ
ಇನ್ನೊಬ್ಬರ ಶೈಲಿಯನ್ನು, ಅಂದರೆ ತಾನು ಯಾರಿಂದ ಪ್ರಭಾವಿತನಾಗಿರ್ತಾನೆ ಅವನ ಶೈಲಿಯನ್ನು ಅನುಸರಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಸೊ ಇದು ಶೈಲೀಕರಣ ಅನ್ನುವಂಥದ್ದು. ನೆಕ್ಸ್ಟು ಈ ಪರಿವರ್ತನೆಯ ಸ್ವರೂಪದ, ಅಂದರೆ ಪ್ರಭಾವ ಯಾವ ರೀತಿ ಪರಿವರ್ತನೆ ಆಗುತ್ತೆ ಅಂತಂತಂದರೆ ಅಣಕವಾಡಿನ ರೂಪದಲ್ಲಿ. ಇದನ್ನು ಶಂಕರಮುಖ ಶಿಪುಣೇಕರ್ ಅವರು ಪಟ್ಟಿ ಮಾಡಿರುವಂಥ ಅಂಶದಲ್ಲಿ ಇದು ಬಂದಿದೆ, ಅಣಕವಾಡು ಅಂತಂದ್ಬಿಟ್ಟು. ಅಣಕ ಅಂತಂತಂದ್ರೆ ಸ್ವಲ್ಪ ವ್ಯಂಗ್ಯ ಅನ್ನುವಂಥ ಅಥವಾ ಹಾಸ್ಯ ಅನ್ನುವಂಥ ಅರ್ಥದಲ್ಲಿ ನಾವು ಅರ್ಥ ಮಾಡ್ಕೋಬಹುದು. ಈ ಅಣಕವಾಡು ಅನ್ನುವಂಥದ್ದು ಅನುಕರಣೆಯ ವಿಭಿನ್ನವಾಗಿರುವಂಥ ಸ್ವತಂತ್ರ ಬುದ್ಧಿಯ ಹಾಸ್ಯದ ರೂಪ. ಇದು ಹಾಸ್ಯಮಯವಾಗಿರುವಂಥ ರೂಪ. ಇದನ್ನು ಅಣಕವಾಡು ಅಂತಂತಂದ್ಬಿಟ್ಟು ಕರೆಯಲಾಗಿದೆ. ಹಾಡು ಸಾಮಾನ್ಯವಾಗಿ ಈ ಅಣಕವನ್ನು ಕವನಗಳಿಗೆ, ಕಾವ್ಯಗಳಿಗೆ ಇದನ್ನು ಬಳಸ್ತಾರೆ. ಸೊ ಹಾಗಾಗಿ ಇದನ್ನು ಅಣಕವಾಡು ಅಂತ ಕರೆಯಲಾಗಿದೆ. ಸಾಮಾನ್ಯವಾಗಿ ಹೆಚ್ಚು ಬಳಸೋದು ಹಾಡುಗಳಿಗೆ, ಹಾಗಾಗಿ ಇದನ್ನು ಅಣಕ ಅಂತಂತ ಕರಿಬೋದು. ಒಂದು ಗಂಭೀರ ಕೃತಿಯ ಶೈಲಿಯನ್ನು ಅಣಕ ಹೆಂಗೆ ಮಾಡ್ತಾರೆ ಅಂತಂದರೆ, ಒಂದು ಗಂಭೀರ ಕೃತಿಯ ಶೈಲಿಯನ್ನು ಮೂಲವಾಗಿಟ್ಕೊಂಡು ಅದೇ ತಳಹದಿಯ ಮೇಲೆ ಅಥವಾ ಅದೇ ಛಂದಸ್ಸಿನ ಮೇಲೆ, ಅದೇ ಲಯದ ಮೇಲೆ ಒಂದು ಹಾಸ್ಯಪರ ಸನ್ನಿವೇಶವನ್ನು ಸೃಷ್ಟಿಸುವಂಥದ್ದು ಇದೆಯಲ್ಲ, ಇದು ಇದರ ಮೂಲ ರೂಪ, ಅಣಕವಾಡಿನ ಮೂಲ ರೂಪ. ಅಂದರೆ ಅತ್ಯಂತ ಸ್ವತಂತ್ರ ಬುದ್ಧಿಯಿಂದಲೇ ಇದನ್ನು ರಚಿಸಲಾಗಿರುತ್ತೆ. ಅಂದರೆ ಸೇಮ್ ಅದೇ ಥರ ಅಂದರೆ ಒಂದು ಕೃತಿ ಇದೆ ಅಂತಂತಂದರೆ, ಆ ಕೃತಿ ನಿರ್ದಿಷ್ಟ ಛಂದಸ್ಸಿನಲ್ಲಿದೆ ಅಂತಂದರೆ, ಕೃತಿ ನಿರ್ದಿಷ್ಟವಾಗಿರುವಂಥ ವಸ್ತುವನ್ನು ಒಳಗೊಂಡಿದೆ ಅಂತಂದರೆ, ಸೇಮ್ ಅದೇ ರೀತಿಯ ವಸ್ತು ಅಥವಾ ಸೇಮ್ ಅದೇ ರೀತಿಯ ಸ್ಟೈಲಲ್ಲಿ ಅಥವಾ ಅದೇ ರೀತಿಯ ಲಯದಲ್ಲಿ, ಅದೇ ರೀತಿಯ ಹಾಡುವಿಕೆಯಲ್ಲಿ ಇನ್ನೊಂದು ಕೃತಿಯನ್ನು ಸ್ವತಂತ್ರವಾಗಿ ರಚನೆ ಮಾಡುವಂಥದ್ದು. ಬೇರೆಯವರು ಆ ರೀತಿ ಮಾಡಿಬಿಡ್ತಾರೆ. ಸೊ ಅದನ್ನು ಅಣಕವಾಡು ಅಂತಂತ ಕರೀತಾರೆ. ಸೊ ಅದರ ತಳಹದಿ ಮೇಲೆ ಒಂದು ಹಾಸ್ಯಪರವಾಗಿರುವಂಥ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡಿರುವಂಥದ್ದು ಇದೆಯಲ್ಲ, ಇದು ಇದರ ಮೂಲ ಕಲೆ. ಗಂಭೀರ ಕವನ ಒಂದು ಅತ್ಯಂತ ಗಂಭೀರ ಅಥವಾ ಜನಪ್ರಿಯ ಎರಡೂ ಕೂಡ ಆಗಿರ್ಬೋದು. ಒಂದು ಗಂಭೀರ ಕವನ ಅತ್ಯಂತ ಜನಪ್ರಿಯವಾದಂತೆ ಅದರ ಅಣಕದ ಹಾಡುಗಳು ಹುಟ್ಟೋದು ಸಹಜ. ಈ ಥರ ಮಾಡ್ತಾ ಇದ್ರು ಸಾಮಾನ್ಯವಾಗಿ. ಆ ಪ್ರಭಾವದ ಮೂಲಕ ರೂಪುಗೊಳ್ಳುವಂಥ ಪರಿವರ್ತನೆಯ ರೀತಿ ಇದು. ಅಣಕವಾಡು ಹೆಂಗೆ ಅಂದರೆ ಅತ್ಯಂತ ಜನಪ್ರಿಯವಾಗಿರುವಂಥ ಗಂಭೀರವಾಗಿರುವಂಥ ಕವಿತೆ ಹೆಂಗೆ ಪರಿವರ್ತಿತವಾಗಿ ಅಣಕವಾಡು ಆಗುತ್ತೆ ಅನ್ನೋದಕ್ಕೆ ಇಂಥವುಗಳು ನಿದರ್ಶನ ಆಗುತ್ತೆ, ಅಣಕವಾಡುಗಳು ನಿದರ್ಶನ ಆಗುತ್ತೆ. ಫಾರ್ ಎಕ್ಸಾಂಪಲ್, ಬೇಂದ್ರೆಯವರ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಅನ್ನುವಂಥ ಕವನ ಜನಪ್ರಿಯ ಆದಾಗ ಅದರ ಬಗ್ಗೆ ಸುಮಾರು ಅಣಕವಾಡುಗಳೆಲ್ಲ ಹುಡ್ಕೊಂಡ್ಬಿಟ್ವು. ಸೊ ಆವಾಗ ಬೇಂದ್ರೆಯವರು ತಾವೇ ಒಂದು ಅಣಕವಾಡು ಅದರ ಬಗ್ಗೆ ರಚಿಸಿದ್ರು. ಹಕ್ಕಿ ಹಾರುತ್ತಿದೆ ನೋಡಿದಿರಾ ಅನ್ನುವಂಥದ್ದಕ್ಕೆ ಸಂವಾದಿಯಾಗಿ ಬೆಕ್ಕು ಹಾರುತ್ತಿದೆ ನೋಡಿದಿರಾ ಅಂತ ತಂದ್ಬಿಟ್ಟು ಒಂದು ಅಣಕವಾಡನ್ನು ಅವರು ಬರೆದ್ರು. ಈ ಥರ ಅಂದರೆ ಅದು ಸ್ವತಂತ್ರವಾಗಿರುವಂಥ ಕೃತಿನೇ. ಹಕ್ಕಿ ಹಾರುತ್ತಿದೆ ನೋಡಿದಿರಾ ಅತ್ಯಂತ ಜನಪ್ರಿಯವಾಗಿರುವಂಥ ಪ್ರಖ್ಯಾತವಾಗಿರುವಂಥ ಕೃತಿ. ಬೆಕ್ಕು ಹಾರುತ್ತಿದೆ ನೋಡಿದಿರಾ ಅನ್ನುವಂಥದ್ದು ಕೂಡ ಅವರೇ ಬರೆದಿರುವಂಥ ಸ್ವತಂತ್ರವಾಗಿರುವಂಥ ಕೃತಿ. ಆದರೆ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಅನ್ನುವಂಥ ಕೃತಿಯನ್ನು ಅನುಸರಿಸಿ ಬರೆದಿರುವಂಥ ಕೃತಿ ಹಾಸ್ಯಮಯವಾಗಿರುವಂಥ ಕೃತಿ. ಅದನ್ನು ಅಣಕ ಮಾಡಿ ಬರೆದಿರುವಂಥ ಕೃತಿ. ಯಾಕೆಂತಂದರೆ ಬೇರೆಯವರು ಅಣಕ ಮಾಡ್ತಿದ್ರಲ್ಲ, ಅದಕ್ಕೆ ನನ್ನ ಕೃತಿಯಲ್ಲಿ ನಾನೇ ಅಣಕ ಮಾಡ್ಕೊಳ್ತೀನಿ ಅಂತ ತಂದ್ಬಿಟ್ಟು ಇವರು ಅದನ್ನು ಅಣಕ ಹಾಡಿನ ರೂಪದಲ್ಲಿ ಅಥವಾ ಅಣಕವಾಡಿನ ರೂಪದಲ್ಲಿ ಅದನ್ನು ಪರಿವರ್ತಿಸಿದ್ರು. ಇದು ಅಣಕವಾಡಿಗೆ ಒಂದು ನಿದರ್ಶನ. ಇನ್ನೊಂದು ಏನಂತಂತಂದರೆ, ಈ ಪರಿವರ್ತನೆಯ ಸ್ವರೂಪ ಪ್ರಭಾವಕ್ಕೆ ಸಂಬಂಧಪಟ್ಟಂಗೆ ಪರಿವರ್ತನೆ ಯಾವ ರೀತಿ ಆಗುತ್ತೆ ಅಂತಂದರೆ ಋಣ ಪ್ರಭಾವದ ಮೂಲಕನೂ ಕೂಡ ಆಗುತ್ತೆ. ಋಣ ಪ್ರಭಾವ ಅಂತಂತಂದರೆ, ಋಣ ಅಂತಂತಂದರೆ ಮತ್ತೊಬ್ಬರಿಂದ ತೆಗೆದುಕೊಳ್ಳುವಂಥದ್ದು ಅಂತ ತಂದ್ಬಿಟ್ಟು, ಆ ತೆಗೆದುಕೊಳ್ಳುವಂಥದ್ದು ತುಂಬ ಜಾಸ್ತಿ ಆದರೆ ಏನಾಗುತ್ತೆ ಅಂತಂತಂದರೆ ಆವಾಗ ಅದಕ್ಕೆ ಪ್ರತಿಯಾಗಿರುವಂಥ ಒಂದು ಪ್ರತಿಕ್ರಿಯೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅವಾಗೇನಾಗುತ್ತೆ ಅಂತಂದರೆ ಆ ಪ್ರಭಾವದ ಸ್ವರೂಪ ಅಂದರೆ ಆ ಋಣದ ಪ್ರಭಾವದ ಸ್ವರೂಪದಿಂದ ಮತ್ತೊಂದು ರೀತಿಯ ಪ್ರತಿಕ್ರಿಯೆ ಪರಿವರ್ತಿತವಾಗಿ ಬಂದ್ಬಿಡುತ್ತೆ. ಸೊ ಅದನ್ನು ಋಣ ಪ್ರಭಾವ ಅಂತ ಕರೀತಾರೆ. ಈ ಋಣ ಪ್ರಭಾವ ಪರಿವರ್ತನೆಯ ಮತ್ತೊಂದು ರೂಪಕ್ಕೆ ಅತ್ಯಂತ ಗಂಭೀರವಾಗಿರುವಂಥ ಅರ್ಥ ಇದೆ. ಬೇರೆ ಸಾಹಿತ್ಯದ ಪ್ರಭಾವ ಇದೆಯಲ್ಲ, ತುಂಬ ಅತಿಯಾದಾಗ
ದೇಸಿ ಸಾಹಿತ್ಯದ ಮಹತ್ವವನ್ನು ತೋರಿಸಿ ಬಾಹ್ಯ ಪ್ರಭಾವವನ್ನು ದೂರೀಕರಿಸುವಂಥ ಪ್ರಯತ್ನ ನಡೀತಾ ಇರುತ್ತೆ. ಇಲ್ಲಿ ಏನು ಆಗ್ತಾ ಇದೆ ಅಂತಂತಂದರೆ, ಎರಡು ಬೇರೆ ಬೇರೆ ದೇಶಗಳನ್ನು ಗಮನದಲ್ಲಿಟ್ಕೊಳ್ಳಲಾಗಿದೆ. ಒಂದು ದೇಶದ ಸಾಹಿತ್ಯ ಅದು ಸೃಜನ ಅಥವಾ ಸೃಜನೇತರವಾಗಿರಲಿ, ಮತ್ತೊಂದು ದೇಶದ ಸಾಹಿತ್ಯ ಮೇಲೆ ಅತಿಯಾಗಿರುವಂಥ ಪ್ರಭಾವ ಬೀರಿದಾಗ, ಮತ್ತೊಂದು ದೇಶದ ಸಾಹಿತ್ಯದ ಮೇಲೆ ಅಥವಾ ಸಾಹಿತ್ಯ ಸೃಜನೇತರ ಸಾಹಿತ್ಯ ಯಾವುದಾದ್ರೂ ಆಗಿರಲಿ ಅತಿಯಾಗಿರುವಂಥ ಪ್ರಭಾವ ಬೀರ್ತಾ ಇದ್ದಾಗ ಸ್ವೀಕರಿಸುವಂಥ ದೇಶಕ್ಕೆ ಅದು ಋಣ ಆಗುತ್ತೆ, ಋಣದ ಪ್ರಭಾವ ಆಗುತ್ತೆ. ಇದನ್ನು ನಿರಾಕರಿಸುವಂಥ ಒಂದು ಪ್ರಯತ್ನ ನಡೆಯುತ್ತೆ. ಅದು ನಿರಾಕರಿಸುವಂಥ ಪರಿವರ್ತನೆಯ ಸ್ವರೂಪವನ್ನು ತಾಳುತ್ತೆ. ಸೊ ಇಂಗ್ಲಿಷ್ ಸಾಹಿತ್ಯದ ಪ್ರಭಾವ ಅದರ ಮುಖಾಂತರ ನಮಗೆ ಮಾಡ್ರನಿಸಮ್ ಅನ್ನುವಂಥದ್ದು ನವ್ಯತೆಯ ರೂಪದಲ್ಲಿ ನಾವು ಬಹುತೇಕ ಪ್ರಭಾವಿತರಾದ್ವಿ. ನವ್ಯತೆ ರೂಪದಲ್ಲಿ ಬಂತು, ಅದರಿಂದ ಬಹುತೇಕ ಪ್ರಭಾವಿತರಾಗಿ ನವ್ಯತೆ ಅನ್ನುವಂಥದ್ದು ಇಲ್ಲಿ ರೂಪುಗೊಳ್ತು. ಆದರೆ ಅದೊಂದೇ ಕಾರಣ ಅಲ್ಲ, ಇಂಗ್ಲಿಷ್ ಸಾಹಿತ್ಯದ ಪ್ರೇರಣೆ ಒಂದೇ ಕಾರಣ ಅಲ್ಲ, ಆದರೆ ಬಹುತೇಕ ಅದನ್ನೂ ಒಂದು ಕಾರಣ. ಸೊ ಯಾವಾಗ ಇಂಗ್ಲಿಷ್ ಸಾಹಿತ್ಯದ ಪ್ರಭಾವದಿಂದ ನಮ್ಮಲ್ಲಿ ನವ್ಯತೆ ಅನ್ನುವಂಥದ್ದು, ಮಾಡ್ರನಿಸಮ್ ಅನ್ನುವಂಥದ್ದು, ಅದು ಆಧುನಿಕತೆ ಅನ್ನುವಂಥದ್ದು ಅಥವಾ ಆಧುನಿಕತಾವಾದ ಅನ್ನುವಂಥದ್ದು ರೂಪುಗೊಳ್ತು, ಆವಾಗ ಅದರ ಅತಿಯಾಗಿರುವಂಥ ಕ್ಲಿಷ್ಟತೆ, ಸಂಕೀರ್ಣತೆ ಅಥವಾ ಅರ್ಥವಾಗದೇ ಇರುವಂಥ ಶೈಲಿ, ಪ್ರತಿಮೆ, ರೂಪಕಗಳು, ಪ್ರತೀಕಗಳು, ಸಂಕೇತಗಳು ಇವೆಲ್ಲ ಸೇರಿಕೊಂಡು ಯಾರೂ ಕೂಡ ಸಾಹಿತ್ಯ ಓದಲಾರ್ದಂಗಾಯ್ತು. ಅದು ಯಾಕಂದರೆ ಅದು ಅರ್ಥನೇ ಆಗ್ತಿರಲಿಲ್ಲ. ಈವನ್ ಇದು ಪಂಡಿತರಿಗೂ ಅಥವಾ ವಿದ್ವಾಂಸರಿಗೂ ಪದ್ಯಗಳು ಅರ್ಥ ಆಗ್ತಾ ಇರಲಿಲ್ಲ, ಆ ಕಾವ್ಯಗಳು ಅರ್ಥ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಏನಂತಂತಂದರೆ, ಇದು ಇಂಗ್ಲಿಷ್ ಸಾಹಿತ್ಯದ ಅತಿಯಾಗಿರುವಂಥ ಪ್ರಭಾವದಿಂದ, ಅದರಲ್ಲಿ ಮುಖ್ಯವಾಗಿ ಟಿ.ಎಸ್. ಎಲಿಯಟ್ನ ಕಾವ್ಯದ ಪ್ರಭಾವ, ಎಜ್ರಾ ಪೋಮ್ನ ಕಾವ್ಯದ ಪ್ರಭಾವ, ಆಮೇಲೆ ಜೀನ್ ಪಾಲ್ ಸಾರ್ತ್ರೆಯ ವಿಚಾರವಾದದ ಪ್ರಭಾವ, ಅಸ್ತಿತ್ವವಾದದ ಪ್ರಭಾವ, ಇವೆಲ್ಲ ಕಾರಣದಿಂದ ಏನಾಯಿತು ಅಂತಂದರೆ ಈ ಥರದ ಕವನಗಳು ರಚನೆಯಾಗೋದಕ್ಕೆ ಪ್ರಾರಂಭ ಆದವು. ನಾವು ಆ ಇಂಗ್ಲಿಷ್ ಸಾಹಿತ್ಯದಿಂದ ಅತ್ಯಂತ ಪ್ರಭಾವಿತವಾದ್ದು. ಉದಾಹರಣೆಗೆ ಟಿ.ಎಸ್. ಎಲಿಯಟ್ ಅವರ ವೇಸ್ಟ್ಲ್ಯಾಂಡ್ ಅನ್ನುವಂಥದ್ದು ನಮ್ಮಲ್ಲಿ ಭೂಮಿಗೀತಕ್ಕೆ ಹೆಚ್ಚು ಪ್ರಭಾವವನ್ನು ಅಥವಾ ಪ್ರೇರಣೆಯನ್ನು ನೀಡಿರುವಂಥದ್ದು. ಸೊ ಹಾಗಾಗಿ ಏನಂತಂತಂದರೆ ಅದನ್ನು ಓದಿ ಅರ್ಥ ಮಾಡ್ಕೊಳ್ಳುವಂಥದ್ದು ಒಂದೇ ಏಟಿಗೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಅದು ಹಲವು ರೀತಿಯಲ್ಲಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಅದು ಓದುಗನನ್ನು ದೂರ ಮಾಡಿಬಿಡ್ತು ಕಾವ್ಯದಿಂದ. ಸೊ ಹಾಗಾಗಿ ಏನಂತಂದರೆ ಇಂಗ್ಲಿಷ್ ಸಾಹಿತ್ಯದ ಅಥವಾ ಅದರ ಪ್ರಭಾವದ ಅತಿಯಾಗಿರುವಂಥ ಅಲೆ ಅನ್ನುವಂಥದ್ದು ಬಂದಾಗ ನಮ್ಮ ಸಾಹಿತ್ಯ, ನಮ್ಮಲ್ಲಿ ರಚನೆ ಆಗಿರುವಂಥ ಸಾಹಿತ್ಯ ಇದೆಯಲ್ಲ, ಆ ಸಾಹಿತ್ಯ ಅತ್ಯಂತ ಬೇರೆ ರೀತಿಯ, ಅಂದರೆ ನಾವು ಓದ್ತಾ ಇದ್ದಂಥ ಸಾಹಿತ್ಯದ ಮಾದರಿಗಿಂತ ಅತ್ಯಂತ ಭಿನ್ನವಾಗಿರುವಂಥ, ಹೊಸದೇ ಆಯಿತು, ಭಿನ್ನವಾಗಿರುವಂಥ ಸಾಹಿತ್ಯ ಸೃಷ್ಟಿಯಾಯಿತು. ಆದರೆ ಅದು ಓದುಗರನ್ನ ಸಾಹಿತ್ಯದಿಂದ ದೂರ ಮಾಡಿಬಿಟ್ಟು. ಆಗ ಏನಾಯಿತು ಅಂತಂತಂದರೆ ದೇಸಿ ಜೀವನದ ಬಗ್ಗೆ, ಇಲ್ಲಿರುವಂಥ ತಳಹಂತದ ವ್ಯಕ್ತಿಗಳ ಜೀವನದ ಬಗ್ಗೆ, ಸಾಮಾನ್ಯ ಜನರ ಬಗ್ಗೆ, ಇಲ್ಲಿರುವಂಥ ಜನರ ಆಗುಹೋಗುಗಳ ಬಗ್ಗೆ, ಅಂದರೆ ಸಮಾಜಕ್ಕೆ ಸಾಹಿತ್ಯ ಅನ್ನುವಂಥದ್ದು ಬಾಧ್ಯತೆಯನ್ನು, ಹೊಣೆಗಾರಿಕೆ ಹೊಂದಿರಬೇಕು ಅನ್ನುವಂಥ ಅಂಶವನ್ನು ಎತ್ತಿ ಹಿಡಿದು ಪೂರ್ಣಚಂದ್ರ ತೇಜಸ್ವಿ ಅವರು ಏನು ಮಾಡಿದ್ರು ಅಂತಂದರೆ ಬಚೂರಿನ ಪೋಸ್ಟ್ ಆಫೀಸ್ ಕೃತಿಯಲ್ಲಿ ಅವರು ಹೊಸ ದಿಗಂತದೆಡೆಗೆ ಅನ್ನುವಂಥ ಒಂದು ಮುನ್ನುಡಿಯನ್ನು ಬರೆದರು. ಅದೇ ಈ ಮಾಡರ್ನಿಸಮನ್ನು ಪ್ರತಿಪಾದಕರು ಅಥವಾ ಇಂಗ್ಲಿಷ್ ಸಾಹಿತ್ಯದಿಂದ ಅತಿಯಾಗಿರುವಂಥ ಪ್ರಭಾವಿತರಾಗಿದ್ದಂಥವರು ಇಂಗ್ಲಿಷ್ ಸಾಹಿತ್ಯದ ಪ್ರೊಫೆಸರ್ಗಳೇ ಅವರೆಲ್ಲ ಏನು ಮಾಡಿದ್ರು ಅಂತಂದರೆ ಸಮಾಜಕ್ಕೂ ಸಾಹಿತ್ಯಕ್ಕೂ ಯಾವ ಸಂಬಂಧನೂ ಕೂಡ ಇಲ್ಲ, ಹಿಂಗೆ ಪ್ರತಿಪಾದಿಸ್ತಿದ್ರು. ಸೊ ಹಾಗಾಗಿ ಏನಂತಂದರೆ ಅವರ ವಿಮರ್ಶೆಯನ್ನು ರೂಪನಿಷ್ಠ ವಿಮರ್ಶೆ ಅಂತಂತ ಕರೆಯಲಾಗಿದೆ, ಅವರ ಸಾಹಿತ್ಯವನ್ನು ರೂಪನಿಷ್ಠ ಕಾವ್ಯ ಅಂತಂತ ಕರೆಯಲಾಗಿದೆ. ಸಮಾಜಕ್ಕೂ ಕೃತಿಗೂ ಯಾವ ಸಂಬಂಧ ಇಲ್ಲ, ಕೃತಿ ಮಾತ್ರ ಮುಖ್ಯ, ಅದರಲ್ಲಿರುವಂಥ ಪದಗಳು, ಅದರಲ್ಲಿರುವಂಥ ಸಂಕೇತಗಳು, ಅದರಲ್ಲಿರುವಂಥ ಪ್ರತಿಮೆಗಳು ಇವು ಮಾತ್ರ ಮುಖ್ಯ. ಸೊ ಈ ಥರದ ಇದು ಮಾದರಿಯನ್ನು ನಾವು ಸ್ವೀಕರಿಸಿರುವಂಥದ್ದು ಪಾಶ್ಚಾತ್ಯರ ಸಾಹಿತ್ಯದ ಪ್ರಭಾವದಿಂದ. ಟಿ.ಎಸ್. ಎಲಿಯಟ್ ಮುಖ್ಯವಾಗಿ ಪ್ರಭಾವಿಸ್ತಾನೆ. ಸೊ ಈ ಥರದ ಋಣ ಪ್ರಭಾವ ಅತಿಯಾಗಿ ಆದಾಗ ಎಲ್ಲನೂ ಕೂಡ ಅದರ ಅನುಕರಣೆ ಆಯಿತು. ಗೋಪಾಲ್ ಕೃಷ್ಣ ಅಡಿಗರನ್ನ ಇಲ್ಲಿ ಎಲ್ಲರೂ ಕೂಡ ಕವಿಗಳು ಗೋಪಾಲ್ ಕೃಷ್ಣ ಅಡಿಗರನ್ನೇ ಅವರ ಶೈಲಿಯ ರೀತಿಯನ್ನೇ ಅನುಕರಿಸೋದಕ್ಕೆ ಶುರು ಮಾಡಿದರು. ಕನ್ನಡದಲ್ಲಿ ಗೋಪಾಲ್ ಕೃಷ್ಣ ಅಡಿಗರಿಂದ ಋಣ ಪ್ರಭಾವ ಆಯಿತು. ಮತ್ತು ಇಂಗ್ಲಿಷ್ ಸಾಹಿತ್ಯದ ಅಧ್ಯಯನದಿಂದ ಕೂಡ ಬಹುತೇಕ
ಹ್ಮ್, ಕವಿಗಳು ಅಥವಾ ಲೇಖಕರು ಈ ರೀತಿ ಬರೆಯೋದಕ್ಕೆ ಶುರು ಮಾಡಿದ್ರು. ಸಮಾಜಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ, ಒಂಥರ ದಂತಗೋಪುರ ಅಥವಾ ಗಾಜಿನ ಗೋಪುರದಲ್ಲಿ ಲೇಖಕರು ಕೂತ್ಕೊಂಡ್ಬಿಟ್ರು. ಸೊ ಇದನ್ನು ನಿರಾಕರಿಸಿದ್ರು. ಇದನ್ನು ನಿರಾಕರಿಸಿ ದೇಶೀಯ ಜೀವನ ಅನ್ನುವಂಥದ್ದು ಸಾಹಿತ್ಯದಲ್ಲಿ ಬರಬೇಕು, ವಿದೇಶಿ ಪ್ರಭಾವ ಅನ್ನುವಂಥದ್ದು ಇರಬಾರದು, ಅದನ್ನು ದೂರ ತಳ್ಳಬೇಕು ಅನ್ನುವಂಥದ್ದು. ಇದು ಪರಿವರ್ತನೆ. ಸೊ ಋಣಪ್ರಭಾವ ಅನ್ನುವಂಥದ್ದು ಇದೆಯಲ್ಲ, ಋಣಪ್ರಭಾವ ಅತಿಯಾದಾಗ ಏನಾಗುತ್ತೆ ಅಂತಂದರೆ ಅದನ್ನು ದೂರೀಕರಿಸುವಂಥ ಒಂದು ಪ್ರಯತ್ನ ಆಗುತ್ತೆ. ಇದು ಪರಿವರ್ತನೆ ಸ್ವರೂಪಕ್ಕೆ ಒಂದು ನಿದರ್ಶನ. ನಾನು ಆಗಲೇ ಹೇಳಿದೆ, ಪೂರ್ಣಚಂದ್ರ ತೇಜಸ್ವಿಯವರು ಅಬಚೂರಿನ ಪೋಸ್ಟ್, ಅವರು ಕೂಡ ನವ್ಯ ಕವಿತೆಗಳನ್ನ ಪ್ರಾರಂಭದಲ್ಲಿ ಬರೆದ್ರು. ಆದರೆ ನಂತರ ಅವರಿಗೆ ಅದರಿಂದ ರೇಜಿಗೆಯಾಗಿ ಅವ್ರೇನು ಮಾಡಿದ್ರು ಅಂತಂತಂದರೆ, ಅಬಚೂರಿನ ಪೋಸ್ಟ್ ಆಫೀಸ್ ಅನ್ನುವಂಥ ಒಂದು ಕೃತಿಯನ್ನು ಬಂದ್ಬಿಟ್ಟು ಒಬ್ಬ ಸಾಮಾನ್ಯ ವ್ಯಕ್ತಿಯ ದೈನಂದಿನ ಜೀವನ ಏನಾಗುತ್ತೆ ಅಂತಂದ್ಬಿಟ್ಟು, ಒಬ್ಬ ಪೋಸ್ಟ್ ಮಾಸ್ಟರ್ ಅವನ ದೈನಂದಿನ ಜೀವನದಲ್ಲಿ ಏನಾಗುತ್ತೆ, ಸಂಸಾರ ಹೆಂಗೆ ಅದರಿಂದ ವಿಘಟನೆ ಆಗುತ್ತೆ, ಇದೆಲ್ಲ ಸಂಕೀರ್ಣತೆಗಳನ್ನು, ಮತ್ತು ತನ್ನದಲ್ಲದ ಕಾರಣ, ಹೊರಗಿನಿಂದ ಬಂದಂಥ ಕಾರಣದಿಂದ ಸಂಸಾರ ಹೆಂಗೆ ಒಂಥರ ದಿಕ್ಕೆಟ್ಟಂಗೆ ಆಗುತ್ತೆ, ಅವನ ಮನಸ್ಸು ಹೆಂಗೆ ಪ್ರಕ್ಷುಬ್ಧ ಆಗುತ್ತೆ, ಈ ಥರದ್ದನ್ನು ತರೋದಕ್ಕೆ ಪ್ರಯತ್ನ ಪಟ್ಟರು, ಒಬ್ಬ ಸಾಮಾನ್ಯ ವ್ಯಕ್ತಿಯ ಜೀವನ. ಸೊ ಹಾಗಾಗಿ ಏನಂತಂದರೆ ಅಬಚೂರಿನ ಪೋಸ್ಟ್ ಆಫೀಸ್ ಕೃತಿಯ ಮುನ್ನುಡಿಯಲ್ಲಿ ಇದನ್ನು ಪ್ರತಿಪಾದನೆ ಮಾಡ್ತಾರೆ. ಆ ಮುನ್ನುಡಿ ಹೆಸರು ಹೊಸ ದಿಗಂತದೆಡೆಗೆ ಅಂತ. ಕನ್ನಡದ ಅತ್ಯುತ್ತಮ ಇದು ವಿಮರ್ಶೆಯ ಲೇಖನಗಳಲ್ಲಿ ಅದು ಕೂಡ ಒಂದು ಮುನ್ನುಡಿಯ ರೂಪದಲ್ಲಿ ಬಂದಿರುವಂಥದ್ದು. ಮತ್ತು ಆಫ್ರಿಕನ್ ಲೇಖಕರು ಇವರು ಕೂಡ ಏನಂತಂದರೆ ಬರೀತಿದ್ದು ಇಂಗ್ಲೀಷ್ನಲ್ಲಿ. ಪ್ರಾರಂಭದಲ್ಲಿ ಆಫ್ರಿಕಾದ ಪ್ರತಿಭಾವಂತ ಲೇಖಕರೆಲ್ಲ ಇಂಗ್ಲೀಷ್ನಲ್ಲಿ ಬರಿತಾ ಇದ್ದರು. ಆದರೆ ನಂತರ ಏನು ಮಾಡಿದ್ರು ಅಂತಂದರೆ, ಇಂಗ್ಲೀಷ್ನ ಪ್ರಭಾವ ಅತಿಯಾದಾಗ ನಮ್ಮ ಸ್ವಂತಿಕೆ ಅನ್ನುವಂಥದ್ದು ಕಳೆದೋಗತ್ತೆ ಅಂತಂತೇಳಿ ಅವರೇನು ಮಾಡಿದ್ರು ಅಂತಂತಂದರೆ, ತಮ್ಮದೇ ಆಗಿರುವಂಥ ಬುಡಕಟ್ಟು ಭಾಷೆಯಲ್ಲಿ ಬರೆಯೋದಕ್ಕೆ ಶುರು ಮಾಡಿದ್ರು. ಫಾರ್ ಎಕ್ಸಾಂಪಲ್, ನಾನು ಹಿಂದೆ ಸೆಷನ್ಗಳಲ್ಲಿ ಹೇಳಿದ್ದೆ ಅಂತಂದರೆ, ಗೂಗಿ ವಾ ಥಿಯಾಂಗೋ ಅನ್ನುವಂಥವ್ರು ಇಂಗ್ಲೀಷ್ ಭಾಷೆಯಲ್ಲಿ ಬರಿತಾ ಇದ್ದಂಥವ್ರು. ನಂತರ ಏನು ಅಂತಂದರೆ, ನಾನು ನನ್ನ ಇಂಗ್ಲೀಷ್ ಭಾಷೆಯಲ್ಲಿ ಬರೆದ್ರೆ ಬೇರೆಯವರು ಓದ್ತಾರೆ, ನನ್ನ ಜನ ಎಲ್ಲಿ ಓದ್ತಾರೆ, ಸೊ ನನ್ನ ಜನ ಓದಬೇಕು ಅಂತಂತಂದರೆ ನನ್ನ ಜನರ ಭಾಷೆಯಲ್ಲಿ ಬರೀಬೇಕು ಅಂತ ತಂದ್ಬಿಟ್ಟು ಅವರೇನು ಮಾಡಿದ್ರು ಅಂತಂದರೆ, ಅವರ ಬುಡಕಟ್ಟಿನ ಭಾಷೆ ಗಿಕುಯು ಅಂತಂತಂದ್ಬಿಟ್ಟು ಆ ಗಿಕುಯು ಭಾಷೆಯಲ್ಲಿ ಅವರೇನು ಮಾಡಿದ್ರು ಅಂತಂದರೆ ಗೂಗಿ ವಾ ಥಿಯಾಂಗೋ ಕೃತಿಗಳನ್ನು ಬರೆದ್ರು. ಅತ್ಯಂತ ಆಮೇಲೆ ಅವರ ಕೃತಿಗಳು ಇಂಗ್ಲೀಷಿಗೆ ಟ್ರಾನ್ಸ್ಲೇಷನ್ ಆಗೋದಕ್ಕೆ ಶುರು ಮಾಡಿದ್ರು. ಸೊ ಋಣ ಪ್ರಭಾವವನ್ನು ತಿರಸ್ಕರಿಸುವಂಥದ್ದು ಇದೆಯಲ್ಲ, ಇದು ಏನಂತಂದರೆ ಪ್ರಭಾವದ ಸ್ವರೂಪದ ಪ್ರಭಾವದ ಯಾವ ರೀತಿ ಪ್ರಭಾವ ಉಂಟಾಗಿರ್ತಲ್ಲ, ಆ ಪ್ರಭಾವವನ್ನು ಹೆಂಗೆ ಪರಿವರ್ತಿಸ್ಬಿಟ್ಟು ದೂರೀಕರಿಸುವಂಥದ್ದು ಅಂತ. ಪ್ರಭಾವದ ಪರಿವರ್ತನೆಯ ಸ್ವರೂಪ ಇದೆಯಲ್ಲ, ಋಣ ಪ್ರಭಾವದ ರೂಪದಲ್ಲಿ ಬಂದಾಗ ಅದನ್ನು ತಿರಸ್ಕರಿಸಿ ನಮ್ಮತನವನ್ನು ಉಳಿಸ್ಕೊಳ್ಳುವಂಥದ್ದು ಕೂಡ ಪರಿವರ್ತನೆಗೆ ಒಂದು ನಿದರ್ಶನ ಅನ್ನುವಂಥದ್ದು. ಸೊ ಹಾಗಾಗಿ ಏನಂತಂದರೆ, ಆಫ್ರಿಕಾದ ತುಂಬ ಈಗ ಏನಾಗಿದೆ ಅಂತಂದರೆ, ಆಫ್ರಿಕಾದ ಬೇರೆ ಬೇರೆ ಬುಡಕಟ್ಟು ಬೇರೆ ಬೇರೆ ದೇಶದಲ್ಲಿ ಏನಂತಂದರೆ ಆಫ್ರಿಕಾ ಸಂಸ್ಕೃತಿಯ ಮಹತ್ವವನ್ನು ಸಾರುವಂಥ ಕೃತಿಗಳು ಬರ್ತಾ ಇದೆ. ಈವನ್ ಆಫ್ರಿಕಾದ ಬೇರೆ ಬೇರೆ ಬುಡಕಟ್ಟಿನ ಭಾಷೆಗಳಲ್ಲೇ ಬರಿತಿದ್ದಾರೆ. ಸೊ ಇವೆಲ್ಲ ಗಂಭೀರ ಸ್ವಭಾವವಾದ ಋಣ ಸ್ವಭಾವಕ್ಕೆ ನಿದರ್ಶನ. ಅಂದರೆ ಋಣದ ಪ್ರಭಾವ ಇದೆಯಲ್ಲ, ಋಣದ ಪ್ರಭಾವವನ್ನು ಮೀರೋದಕ್ಕೆ, ಅದನ್ನು ದಾಟೋದಕ್ಕೆ ನಿದರ್ಶನ. ಇಲ್ಲ ನಿಮ್ಮ ಹಂಗೂ ಅಂದರೆ ಪ್ರಭಾವ ಇರಲಿ, ಆದರೆ ಏನಂತಂದರೆ ಎಲ್ಲ 100% ಅದನ್ನೇ ಅನುಸರಿಸೋದಕ್ಕೆ ಹೋದರೆ ನಮ್ಮ ಸ್ವಂತಿಕೆ ಇಲ್ಲಿ ಬರುತ್ತೆ ಅನ್ನುವಂಥದ್ದು. ಮತ್ತು ನಮ್ಮ ಸ್ಥಳೀಯವಾಗಿರುವಂಥ ಒಂದು ಅನನ್ಯತೆ ಇರಬೇಕಲ್ವಾ. ಆ ಅನನ್ಯತೆ ಅನ್ನುವಂಥದ್ದು ಇಲ್ಲ ಅಂತಂದರೆ ನಾವು ಇಂಗ್ಲೀಷ್ ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನು ಫಾಲೋ ಮಾಡ್ದಂಗೆ ನಮ್ಮ ಸಂಸ್ಕೃತಿ ಅನ್ನುವಂಥದ್ದು ಎಲ್ಲಿ ಉಳಿಯುತ್ತೆ ಅನ್ನುವಂಥದ್ದು. ಅದು ಆಫ್ರಿಕನ್ಸಿಗೂ ಕೂಡ ಅನ್ನಿಸ್ತು. ಸೊ ಹಾಗಾಗಿ ಅವರು ಆ ರೀತಿ ತಮ್ಮದೇ ಆಗಿರುವಂಥ ಭಾಷೆಯಲ್ಲಿ, ಬುಡಕಟ್ಟಿನ ಭಾಷೆಯಲ್ಲಿ ಬರೆಯೋದಕ್ಕೆ ಪ್ರಾರಂಭ ಮಾಡಿದ್ರು. ನಂತರ ಈ ಪ್ರಭಾವದ ಪರಿವರ್ತನೆ ಸ್ವರೂಪಕ್ಕೆ ಇನ್ನೊಂದು ಅಂಶ ಯಾವುದು ಅಂತಂದರೆ ಭಾಷಾಂತರ ಅನ್ನುವಂಥದ್ದು. ಇದನ್ನು ಶಂಕರಮುಖ ಶಿಪ್ಪಣಿಕರ್ ಹೇಳಿರುವಂಥದ್ದು. ಭಾಷಾಂತರ ಏನಾಗುತ್ತೆ ಅಂತಂತಂದರೆ, ಈ ಪ್ರಭಾವಗಳ ಸ್ವರೂಪ ಅನ್ನುವಂಥದ್ದು, ಆ ಪ್ರಭಾವ ಅನ್ನುವಂಥದ್ದು ಆಗಬೇಕಾದ್ರೆ ಅದರ ಸ್ವರೂಪ ಯಾವ ರೀತಿ ಆಗುತ್ತೆ ಅಂತಂದರೆ, ಯಾವ ರೀತಿ ಪರಿವರ್ತನೆಗೊಂಡು ಬರುತ್ತೆ ಅಂತಂತಂದರೆ ಭಾಷಾಂತರದ ರೂಪದಲ್ಲೂ ಕೂಡ ಬರುತ್ತೆ ಅಂತಂತ ಹೇಳಿರುವಂಥದ್ದು. ಸೊ ಭಾಷಾಂತರ ಅನ್ನುವಂಥದ್ದು
ಆ್ಯಕ್ಚುಲಿ ನಾವು ಈಗಾಗಲೇ ಡಿಸ್ಕಸ್ ಮಾಡಿದ್ವಿ. ಈ ಭಾಷಾಂತರ ಅನ್ನುವಂಥದ್ದು ಅಥವಾ ಅನುವಾದ ಅನ್ನುವಂಥದ್ದು ಎರಡು ಕೂಡ ಒಂದೇ. ಇದು ತೌಲನಿಕ ಸಾಹಿತ್ಯದಲ್ಲಿ ಮಹತ್ವವಾಗಿರುವಂಥ ಸ್ಥಾನವನ್ನು ಪಡ್ಕೊಂಡಿರುವಂಥದ್ದು. ಯಾಕೆ ಅಂತಂತಂದರೆ ಬೇರೆ ಬೇರೆ ಭಾಷೆಗಳ ಅಥವಾ ಬೇರೆ ಬೇರೆ ಪ್ರದೇಶಗಳ ಸಾಹಿತ್ಯವನ್ನು ನಾವು ಅಭ್ಯಾಸ ಮಾಡಬೇಕು ಅಂತಂದರೆ ಆಯಾ ಭಾಷೆಗಳನ್ನು ನಾವು ಅಭ್ಯಾಸ ಮಾಡೋದಕ್ಕೆ ಒಂದು ಜನ್ಮದಲ್ಲಾಗಲ್ಲ. ಸೊ ಹಾಗಾಗಿ ನಮಗೆ ಆ ಕೃತಿಗಳನ್ನ ನಾವು ಓದಬೇಕು ಅಂತಂದರೆ ಆ ಕೃತಿಗಳು ನಮ್ಮ ಭಾಷೆಗೆ ಬರಬೇಕು ಅಥವಾ ನಮ್ಮ ಕೃತಿಗಳು ಅವ್ರ ಭಾಷೆಗೆ ಹೋಗ್ಬೇಕು. ಇದು ಯಾವುದರಿಂದ ಸಾಧ್ಯ? ಅನುವಾದದಿಂದನೇ ಸಾಧ್ಯ ಅಥವಾ ಭಾಷಾಂತರದಿಂದ ಸಾಧ್ಯ. ಸೊ ಹಾಗಾಗಿ ತೌಲನಿಕ ಸಾಹಿತ್ಯದಲ್ಲಿ ಭಾಷಾಂತರಕ್ಕೆ ಅತ್ಯಂತ ಮಹತ್ವವಾಗಿರುವಂಥ ಸ್ಥಾನ ಇದೆ. ಯಾಕಂತಂದರೆ ಎಲ್ಲರೂ ರಷ್ಯನ್ ಭಾಷೆನ ಕಲಿಯೋಕ್ಕಾಗಲ್ಲ, ಎಲ್ಲರೂ ಚೈನಾ ಭಾಷೆನ ಕಲಿಯೋಕ್ಕಾಗಲ್ಲ, ಎಲ್ಲರೂ ಕೂಡ ಇಂಗ್ಲೀಷ್ ಭಾಷೆನ ಕಲಿಯೋದಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಕೂಡ ಇರಾನ್ ಭಾಷೆಯನ್ನು ಕಲಿಯೋದಕ್ಕಾಗೋದಿಲ್ಲ, ಜಪಾನಿ ಭಾಷೆಯನ್ನು ಕಲಿಯೋದಕ್ಕಾಗೋದಿಲ್ಲ, ಅಥವಾ ನಾವೇ ಭಾರತೀಯರೇ ನಾವು ಬೇರೆ ಬೇರೆ ಒಡಿಸ್ಸಾ ಭಾಷೆಯನ್ನು ಕಲ್ತಿಲ್ಲ, ಅಥವಾ ರಾಜಸ್ಥಾನಿ, ಗುಜರಾತಿ, ಈವನ್ ನಮ್ಮ ಪಕ್ಕದಲ್ಲೇ ಇರುವಂಥ ತೆಲುಗು ಅಥವಾ ತಮಿಳು, ಮಲಯಾಳಂ, ಮರಾಠಿ ಈ ಭಾಷೆಗಳನ್ನ ಬಹುತೇಕರು ಕಲ್ತಿಲ್ಲ. ಕೆಲವ್ರಿಗೆ ಅದು ಮನೆ ಮಾತಾಗಿರ್ಬೋದು, ಆದರೆ ಇನ್ನು ಉಳಿದವ್ರಿಗೆ ಬಹುತೇಕರಿಗೆ ಅದು ಕೆಲವ್ರಿಗೆ ಬಿಟ್ಟರೆ ಉಳಿದಂಥವ್ರು ಭಾಷಾಂತರವನ್ನೇ ಇದು ಅವಲಂಬಿಸ್ಬೇಕಾಗತ್ತೆ. ಸೊ ಹಾಗಾಗಿ ಏನಂತಂದರೆ ಅನುವಾದನೂ ಕೂಡ ಏನಂತಂದರೆ ಅನುವಾದ ಆ್ಯಕ್ಚುಲಿ ಪರಿವರ್ತನೆಯ ಸ್ವರೂಪಕ್ಕೆ ಅಂದರೆ ಪ್ರಭಾವದ ಪರಿವರ್ತನೆಯ ಸ್ವರೂಪಕ್ಕೆ ಒಂದು ನಿದರ್ಶನ. ಅದರ ಪ್ರಭಾವ ಅನ್ನುವಂಥದ್ದು ಅನುವಾದದ ರೂಪದಲ್ಲಿ ಪರಿವರ್ತಿತವಾಗಿ ಬರುತ್ತೆ ಅಂತ ತಂದ್ಬಿಟ್ಟು. ಅನುವಾದಗಳು ನಾಯಕ ಕೃತಿಯ ಪ್ರತಿನಿಧಿ. ನಾಯಕ ಕೃತಿ ಅಂತಂದರೆ ಯಾವುದೋ ಒಂದು ಮೂಲ ಕೃತಿ ಇರುತ್ತೆ, ಆ ಮೂಲ ಕೃತಿಯನ್ನು ಆ್ಯಕ್ಚುಲಿ ಪ್ರತಿನಿಧಿಸುವಂಥದ್ದು ಯಾವುದು ಅಂತಂದರೆ ಅನುವಾದ. ಇಲ್ಲಿ ಎರಡು ರೀತಿ ಅನುವಾದ ಆಗುತ್ತೆ. ಒಂದು ಅಂತಂದರೆ ಶಾಸ್ತ್ರಕೃತಿಗಳನ್ನು ಅನುವಾದ ಮಾಡಬೇಕಾದ್ರೆ ಮೂಲ ನಿಷ್ಠೆಯನ್ನು ಹೊಂದಲಾಗಿರುತ್ತೆ, ಅತ್ಯಂತ ವಿಧೇಯತೆ ಇರುತ್ತೆ. ಮೂಲ ಕೃತಿಗೆ ಅತ್ಯಂತ ವಿಧೇಯತೆ ಇರುತ್ತೆ ಈ ಅನುವಾದಕ್ಕೆ. ಸೊ ಸಾಧ್ಯವಾದಷ್ಟು ಅಕ್ಷರಶಃ ಅನುವಾದ ಇರುತ್ತೆ ಅಥವಾ ಮೂಲಕ್ಕೆ ನಿಷ್ಠವಾಗಿರುವಂಥ ಅನುವಾದ ಇರುತ್ತೆ ಶಾಸ್ತ್ರಕೃತಿಗಳಲ್ಲಿ. ಸೃಜನಶೀಲ ಕೃತಿಗಳಲ್ಲಿ ಏನಾಗುತ್ತೆ ಅಂತಂದರೆ ಆ ರೀತಿ ಆಗೋದಿಲ್ಲ. ಆದರೂ ಕೂಡ ಏನಂತಂತಂದರೆ ಒಂದು ಮೂಲ ಕೃತಿ ಇರುತ್ತೆ, ಮೂಲ ಕೃತಿಯನ್ನು ಅನುವಾದ ಮಾಡುವಂಥದ್ದು ಇದೆಯಲ್ಲ ಅದು ಅನುವಾದ ಅನ್ನುವಂಥದ್ದು ಆ ಮೂಲ ಕೃತಿಯ ಪ್ರತಿನಿಧಿಯಾಗಿರುತ್ತೆ ಅಥವಾ ಪ್ರತಿಬಿಂಬ ಅನ್ನುವಂಥದ್ದು ಆಗಿರುತ್ತೆ, ಅನುಸರಿಸ್ತಾ ಇರುತ್ತೆ ಅದನ್ನು. ಸೊ ಅನುವಾದದ ಮೂಲ ತತ್ವ ಏನು ಅಂತಂತಂದರೆ ವಿಧೇಯತೆ ಅನ್ನುವಂಥದ್ದು. ಅದು ಮೂಲವನ್ನು ಬಿಟ್ಟು ಹೋಗಂಗಿಲ್ಲ. ಯಾಕೆಂತಂದರೆ ಮೂಲವನ್ನು ಬಿಟ್ಟು ಹೋದರೆ ಅದು ಬೇರೆ ಕೃತಿ ಆಗುತ್ತೆ, ಅನುವಾದ ಆಗಲ್ಲ, ಭಾಷಾಂತರ ಆಗಲ್ಲ. ಸೊ ವಿಧೇಯತೆ ಅಂತ ಅರ್ಥ. ವಿಧೇಯತೆ ಅನ್ನುವಂಥದ್ದು ಭಾಷಾಂತರಕ್ಕೆ ಮೂಲವಾಗಿರುವಂಥ ಒಂದು ತತ್ವ. ಆದರೆ ಇಲ್ಲಿ ಒಂದು ಅಂಶ ನಾವು ತಿಳ್ಕೋಬೇಕು. ವಿಧೇಯ ಅನುವಾದ ಅಂತಂದರೆ ಶಬ್ದಶಃ ಅನುವಾದ ಅಂತಂತಲ್ಲ, ಅಕ್ಷರಶಃ ಅನುವಾದ ಅಂತಂತಲ್ಲ. ಅಕ್ಷರಶಃ ಅನುವಾದ ಕೆಲವೊಂದು ಸತಿ ಶಾಸ್ತ್ರ ಗ್ರಂಥಗಳ ಅನುವಾದದಲ್ಲಿ ಮಾಡಲಾಗುತ್ತೆ, ಆದರೆ ಕೆಲವೊಂದು ಪದಗಳನ್ನು ಆ ರೀತಿ ಅಕ್ಷರಶಃ ಅನುವಾದ ಮಾಡೋಕ್ಕಾಗೋದಿಲ್ಲ. ಯಾಕೆ ಅಂತಂತಂದರೆ ಈಗ ಟರ್ಮಿನಾಲಜಿಗಳು, ಕೆಲವು ಪರಿಭಾಷೆಗಳಿರ್ತವಲ್ಲ, ಆ ಪರಿಭಾಷೆಗಳನ್ನು ಇನ್ನೊಂದು ಭಾಷೆಗೆ ಅದನ್ನು ಅನುವಾದ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಆ ರೀತಿ ಮಾಡಿದ್ರೂ ಕೂಡ ಅದೊಂಥರ ವಿಚಿತ್ರವಾಗಿರುವಂಥ ಶಬ್ದ ಆಗುತ್ತೆ. ಸೊ ವಿಧೇಯತೆ ಅನ್ನುವಂಥದ್ದು ಈ ರೀತಿ ಇರುತ್ತೆ. ಆದರೆ ಕೆಲವನ್ನ ಏನಂತಂದರೆ ಅನುವಾದಗೊಳ್ತಿರುವಂಥ ಭಾಷೆಗೆ ಸರಳವಾಗಿ ಬರೋಂಗಿದ್ರೆ ಅದನ್ನು ಆ ಭಾಷೆಗೆ ಪರಿವರ್ತನೆ ಮಾಡೋದಕ್ಕೆ ಸಾಧ್ಯ ಇದೆ. ಸೊ ಹಾಗಾಗಿ ಅನುವಾದ ಮೂಲಕ್ಕೆ ನಿಷ್ಠವಾಗಿದ್ರೂ ಕೂಡ ಏನಾಗುತ್ತೆ ಅಂತಂದರೆ ಪರಿವರ್ತನೆಗೊಳ್ಳೋದಕ್ಕೆ ಸಾಧ್ಯ ಇದೆ ಅನುವಾದಗೊಳ್ತಿರುವಂಥ ಭಾಷೆಗೆ. ಸೊ ಇಲ್ಲಿ ಪರಿವರ್ತನೆ ರೂಪದಲ್ಲಿ ಅನುವಾದ ಅನ್ನುವಂಥದ್ದು ಬರುತ್ತೆ. ವಿಧೇಯತೆ ಅಂತಂತಂದರೆ ಶಬ್ದಶಃ ಅನುವಾದ ಅಲ್ಲ. ಇಲ್ಲಿ ನಾವು ನೋಡಿದ್ವಿ ಸಾಧ್ಯವಿದ್ದ ಮಟ್ಟಿಗೆ ಶಬ್ದಶಃ ವಿಧೇಯವಾಗಿರುವ, ಸಾಧ್ಯವಿದ್ದ ಮಟ್ಟಿಗೆ ಶಬ್ದಶಃ ವಿಧೇಯ ಆಗಿರಬೇಕು, ನಾನು ಆಗಲೇ ಹೇಳಿದೆ. ಆದರೆ ಸಂವಾಹಕ ಭಾಷೆಯ ವೈಶಿಷ್ಟ್ಯಕ್ಕಾಗಿ, ಸಂವಾಹಕ ಅಂತಂದರೆ ಅನುವಾದಗೊಳ್ತಿರುವಂಥ ಭಾಷೆ, ಯಾವುದೋ ಒಂದು ಭಾಷೆ ಮೂಲಕೃತಿ ಇದೆ, ಇನ್ನೊಂದು ಭಾಷೆಯಲ್ಲಿ ಆ ಕೃತಿ ಅನುವಾದಗೊಳ್ತಾ ಇದೆ. ಅನುವಾದಗೊಳ್ತಿರುವಂಥ ಭಾಷೆ ಇದೆಯಲ್ಲ ಅದು ಸಂವಾಹಕ ಭಾಷೆ. ಆ ಸಂವಾಹಕ ಭಾಷೆಯ ವೈಶಿಷ್ಟ್ಯಕ್ಕೋಸ್ಕರ ಏನಾಗುತ್ತೆ ಅಂತಂತಂದರೆ ಕೆಲವೊಂದು ಸತಿ ಕೆಲವು ಸ್ವತಂತ್ರವನ್ನು ತೆಗೆದುಕೊಳ್ಬೇಕಾಗತ್ತೆ ಯಾರು ಅನುವಾದಕ.
ಸೊ ಅಲ್ಲಿ ಅದು ಪರಿವರ್ತಿತವಾಗುತ್ತೆ, ಅನುವಾದ ಪರಿವರ್ತಿತವಾಗುತ್ತೆ. ಸೊ ಒಟ್ಟಿನ ಮೇಲೆ ಕೃತಿಗೆ ಹಾನಿ ಮಾಡದೇ ಇರುವಂಥ ವಿಧೇಯತೆ ಮತ್ತು ಈ ವಿಧೇಯತೆ ಇರಬೇಕು. ಮತ್ತು ವಸ್ತು ಮತ್ತು ಆ ಭಾಷೆಯಲ್ಲಿನೂ ಕೂಡ ವಿಧೇಯತೆ ಅನ್ನುವಂಥದ್ದು ಕಂಡುಬರಬೇಕು. ಅನುವಾದಗೊಳ್ತಿರುವಂಥ ಭಾಷೆಯಲ್ಲಿ ಮೂಲದ ವಸ್ತುವಿಗೆ ವಿಧೇಯತೆ ಇರಬೇಕು, ಭಾಷೆಯಲ್ಲಿ ಸಾಧ್ಯವಾದ ಮಟ್ಟಿಗೆ ವಿಧೇಯತೆ ಅನ್ನುವಂಥದ್ದು ಇರಬೇಕು. ಆದರೆ ಕೆಲವೊಂದು ಸತಿ ಪೂರ್ತಿ ಅಕ್ಷರಶಃ ಅನುವಾದ ಆಗೋದಿಲ್ಲ. ಸೊ ಆ ಸಂದರ್ಭದಲ್ಲಿ ಏನಂತಂದರೆ ಸ್ವಲ್ಪ ಮಟ್ಟಿನ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅನ್ನೋದು. ಸೊ ಪರಿವರ್ತನೆ ಇದನ್ನು ಕೂಡ ಸಾಧ್ಯ ಇರುವಂಥದ್ದು ಅಂತ ತಂದ್ಬಿಟ್ಟು, ಇನ್ನು ಒಟ್ಟಾರೆಯಾಗಿ ಏನು ಅಂತಂತಂದರೆ ಈ ಮೇಲ್ಕಂಡ ಎಲ್ಲ ಅಂಶಗಳನ್ನು ಆಧರಿಸಿ ಶಂಕರಮುಖ ಶಿಪ್ಪಣಿಕರರು ಕೆಲವು ಸಾಮಾನ್ಯ ಅಂಶಗಳನ್ನು ಈ ಪರಿವರ್ತನೆಯ ಸ್ವರೂಪಕ್ಕೆ ಸಂಬಂಧಪಟ್ಟಂಗೆ ಅವರು ಪಟ್ಟಿ ಮಾಡ್ತಾರೆ. ಏನು ಅಂತಂತಂದರೆ ಪಟ್ಟಿಗಳನ್ನು ಗಮನಿಸ್ಬೋದು. ತವಲನಿಕ ಅಧ್ಯಯನದಲ್ಲಿ ಪ್ರಭಾವಕ್ಕೆ ಸಂಬಂಧಪಟ್ಟಂಗೆ ಪರಿವರ್ತನೆಯ ಸ್ವರೂಪದ ಅಧ್ಯಯನ ಇದೆಯಲ್ಲ, ಆ ಅಧ್ಯಯನಕ್ಕೆ ಸಂಬಂಧಪಟ್ಟಂಗೆ ಈ ಅನುಕರಣೆ, ಅನುರಣನ, ಆಮೇಲೆ ಅಣಕವಾಡು, ಋಣಪ್ರಭಾವ, ಅನುವಾದ, ಈ ಅಂಶಗಳನ್ನೆಲ್ಲ ನಾವು ಪರಿಶೀಲಿಸಿದ್ವಿ. ಸೊ ಇದ್ರ ಮುಖಾಂತರ ಕೆಲವು ಸಾಮಾನ್ಯ ಅಂಶಗಳನ್ನು ನಾವು ತಿಳಿಬೋದು. ಏನು ಅಂತಂದರೆ, ಎರಡು ಸ್ವತಂತ್ರ ಪ್ರತಿಭೆಗಳು, ಇಬ್ಬರು ಸ್ವತಂತ್ರ ವ್ಯಕ್ತಿಗಳು, ಕವಿಗಳು, ಲೇಖಕರು, ಇವುಗಳಲ್ಲಿ ಪರಸ್ಪರ ಪ್ರಭಾವ ಇದ್ದಾಗ ತಿಳಿಯದೇ ಮಾಡಿದಂಥ ಅನುಕರಣೆ ಇದೆಯಲ್ಲ, ಅದು ಅನಪೇಕ್ಷಿತವಾಗಿರುವಂಥ ಅಥವಾ ಕೆಲವೊಂದು ಸತಿ ಅನಿರೀಕ್ಷಿತವಾಗಿರುವಂಥ ತಿರುವುಗಳನ್ನು ಪಡೆದು ಸ್ವತಂತ್ರ ಕೃತಿ ಆಗೋದಕ್ಕೆ ಸಾಧ್ಯತೆ ಇದೆ. ಗೊತ್ತೇ ಆಗೋದಿಲ್ಲ ಇದು ಅನುಕರಣೆ ಅಂತಂದ್ಬಿಟ್ಟು. ಫಾರ್ ಎಕ್ಸಾಂಪಲ್, ಜೇನ್ ಆಸ್ಟಿನ್ನ ಕೃತಿಯನ್ನು ಜಾರ್ಜ್ ಎಲಿಯಟ್ ಮಾಡಿರುವಂಥ ಅನುಕರಣೆ ಇದೆಯಲ್ಲ, ಸ್ವತಂತ್ರ ಕೃತಿಯಷ್ಟು ಅದು ಸ್ವತಂತ್ರವಾಗಿದೆ ಅನ್ನುವಂಥದ್ದು ಗೊತ್ತಾಗೋದಿಲ್ಲ. ನಂತರ ಎರಡನೇ ಅಂಶ ಏನಂತಂದರೆ, ಪ್ರಭಾವ ಬೀರಿದಂಥವನು ಶ್ರೇಷ್ಠ ಅಥವಾ ಅತ್ಯಂತ ಯಾವ ಕೃತಿಯನ್ನು ನಾವು ಮೂಲವಾಗಿ ಇಟ್ಕೊಳ್ತೀವಿ ಆ ಕೃತಿ ಶ್ರೇಷ್ಠ, ಸ್ವೀಕರಿಸಿದಂಥವನು ಅದಕ್ಕಿಂತ ಸ್ವಲ್ಪ ಕಡಿಮೆ ಅನ್ನುವಂಥ ಭಾವನೆ ಇದೆಯಲ್ಲ, ಇದು ಆ್ಯಕ್ಚುಲಿ ತುಂಬ ಒಪ್ಪುವಂಥ ಮಾತು ಅಂತಂತ ಹೇಳೋಕ್ಕಾಗಲ್ಲ. ಆ ರೀತಿ ಅದನ್ನು ಒಪ್ಪೋದಕ್ಕಾಗೋದಿಲ್ಲ. ಯಾಕೆಂತಂದರೆ ಪ್ರಭಾವಿತ ಎಲ್ಲ ಹಿಂದೆನೇ ನಾನು ಹೇಳಿದ್ದೆ ಹಿಂದಿನ ಅಧಿವೇಶನಗಳು ಏನಂತಂತಂದರೆ, ಎಲ್ಲ ಮಹಾಕವಿಗಳನ್ನ ಸಾಲಾಗಿ ನಿಲ್ಲಿಸ್ಬಿಟ್ರೆ ಒಬ್ಬರ ಕೈ ಇನ್ನೊಬ್ಬರ ಜೋಬ್ನಲ್ಲಿರುತ್ತೆ ಅಂತ ಸ್ವೀಕರಿಸಿರ್ತಾರೆ ಅಂತ. ಹೋಮರಿಕ್ ಸಿಮಿಲಿಯನ್ನ ಮಹಾಕವಿಯಾಗಿರುವಂಥ ಕುವೆಂಪು ಸ್ವೀಕರಿಸಿರುವಂಥದ್ದು ಮತ್ತೊಬ್ಬ ಮಹಾಕವಿಯಾಗಿರುವಂಥ ಹೋಮರ್ನಿಂದ. ಸೊ ಹಾಗಾಗಿ ಏನಂತಂದರೆ, ಹೋಮರ್ ಯಾರಿಂದ ಸ್ವೀಕರಿಸಿದ್ದಾರೆ? ಹೋಮರ್ ಆ ಕಾಲದ ಜನಪದರ ಆಡ್ತಾ ಇರುವಂಥ ಹಾಡಿನಿಂದ ಸ್ವೀಕರಿಸಿದ್ದಾರೆ. ಹೋಮರ್ನು ಕೂಡ ಸ್ವತಂತ್ರ ಪ್ರತಿಭೆಯಿಂದ ಕೆಲವನ್ನ ವ್ಯಕ್ತಿ ವಿಶಿಷ್ಟ ಪ್ರತಿಭೆಯಿಂದ ರಚಿಸಿರ್ಬೋದು, ಆದರೆ ವಸ್ತುವನ್ನು, ಕಥೆಯನ್ನು, ಕಥಾವಸ್ತುವನ್ನು ಎಲ್ಲಿಂದ ತಗೊಳ್ತಾರೆ? ಸೊ ಹಾಗಾಗಿ ಅನುಕರಣೆ ಇದೆಯಲ್ಲ, ಇದೇನಂತಂದರೆ ಸ್ವೀಕರಿಸುವಂಥವನು ಕಡಿಮೆ ಅಥವಾ ಕೊಡುವಂಥವನು ಶ್ರೇಷ್ಠ ಅಂತಂತಲ್ಲ, ತನ್ನ ಸ್ವತಂತ್ರ ಪ್ರತಿಭೆಯಿಂದ ಸ್ವತಂತ್ರ ಕೃತಿ ಥರ ಮಾಡೋದಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು. ಮತ್ತು ಪ್ರಭಾವ ಮತ್ತು ಅನುಕರಣೆ ಈ ಎರಡೂ ಕೂಡ ಶ್ರೇಷ್ಠವಾಗಿದ್ದರೆ, ಪ್ರಭಾವ ಮತ್ತು ಅದರ ಸ್ವರೂಪವಾಗಿರುವಂಥ ಅನುಕರಣೆ ಶ್ರೇಷ್ಠವಾಗಿದ್ದರೆ ಹೊಸ ಪರಂಪರೆಯ ಪರಿವರ್ತನೆಗೆ ಸಾಧ್ಯ ಜನಕ್ಕೆ ಕಾರಣ ಆಗುತ್ತೆ. ಪ್ರಭಾವದ ಕಾರಣದಿಂದ ಅನುಕರಣೆ ಅನ್ನುವಂಥದ್ದು ಇದೆಯಲ್ಲ, ಇವೆರಡೂ ಕೂಡ ಪ್ರಭಾವ ಅತ್ಯಂತ ಶ್ರೇಷ್ಠತಮವಾಗಿರಬೇಕು. ಅಂದರೆ ಶ್ರೇಷ್ಠತಮವಾಗಿರುವಂಥ ಕೃತಿ ಪರಂಪರೆಯ ಅನುಕರಣೆ ಅನ್ನುವಂಥದ್ದಾಗಿದ್ದರೆ, ಮತ್ತು ಆ ಅನುಕರಣೆ ಕೂಡ ಶ್ರೇಷ್ಠತಮವಾದರೆ ಅದು ಒಂದು ಹೊಸ ಪರಂಪರೆಯ ಪರಿವರ್ತನೆಗೆ, ಒಂದು ಹೊಸ ಪರಂಪರೆಯ ಜನನಕ್ಕೆ ಕಾರಣ ಆಗ್ಬೋದು. ನೋಡ್ರಿ, ಬೈರನ್ನನ್ನು ಅನುಸರಿಸಿ ಪುಷ್ಕಿನ್ನು ರಷ್ಯನ್ ಸಂಪ್ರದಾಯದಲ್ಲಿ ಬೈರಾನಿಕ್ ವರ್ಸಟೈಲ್ ಅನ್ನುವಂಥ ಒಂದು ಹೊಸ ಪರಂಪರೆಗೆ ನಾಂದಿ ಹಾಡಿದ. ಒಂದು ಉತ್ತಮ ಪ್ರತಿಭೆಯನ್ನು ಮತ್ತೊಂದು ಉತ್ತಮ ಪ್ರತಿಭೆ ಅನುಸರಿಸಿದ ಕಾರಣಕ್ಕೆ ಹೊಸ ಪರಂಪರೆಯ ಜನನಕ್ಕೆ ಆಸ್ಪದ ಆಯಿತು. ಇಂಗ್ಲಿಷ್ ಸಾಹಿತ್ಯಗಳನ್ನು ನಮ್ಮ BMC ಅವರು ಓದಿರುವಂಥ ಕಾರಣಕ್ಕೆ ಇಂಗ್ಲಿಷ್ ಗೀತೆಗಳು ಅನ್ನುವಂಥದ್ರಲ್ಲಿ ರಚಿಸಿದರು. ನಮ್ಮಲ್ಲಿ ಅದು ಹೊಸಗನ್ನಡದ ಸಾಹಿತ್ಯದ ಉದಯಕ್ಕೆ ಕಾರಣ ಆಯಿತು, ಹೊಸ ಪರಂಪರೆಗೆ ನಾಂದಿ ಆಯಿತು. ರವೀಂದ್ರನಾಥ್ ಟಾಗೋರರ ಪ್ರಾಸಬದ್ಧವಾಗಿರುವಂಥ ಸುಂದರ ಭಕ್ತಿಗೀತೆಗಳನ್ನ TS ಎಲಿಯಟ್ ಮುಕ್ತ ಛಂದಸ್ನಲ್ಲಿ ಅನುವಾದ ಮಾಡಿದ್ರು. ಆ ಮುಕ್ತ ಛಂದಸ್ ಆ ಮೂಲಕ ಭಾರತಕ್ಕೆ ಬಂತು.
ಭಾರತದಲ್ಲಿ ಬಹುತೇಕ ಕವಿಗಳು ಅದನ್ನು ಓದಿದ್ರು, ಅದರಿಂದ ಪ್ರಭಾವಿತರಾಗಿ ಮುಕ್ತ ಛಂದಸ್ಸಿನಲ್ಲಿ ಕೃತಿಗಳನ್ನ ರಚಿಸಿದ್ರು. ಸೊ ಇದು ಹೊಸ ಪರಂಪರೆಗೆ ನಾಂದಿ ಆಯಿತು. ಸೊ ಹಿಂಗೆ ಹೊಸ ಪರಂಪರೆ ಅನ್ನುವಂಥದ್ದು ಜನ್ಮಕ್ಕೆ ಕಾರಣ ಆಗುತ್ತೆ ಅನ್ನುವಂಥದ್ದು. ಮತ್ತೆ ಇನ್ನೊಂದು ಏನಂತಂತಂದ್ರೆ, ಅನ್ಯ ಭಾಷೆ ಮತ್ತು ಅನ್ಯ ಸಂಸ್ಕೃತಿಗಳ ಶ್ರೇಷ್ಠ ಕೃತಿಗಳ ಅನುಸರಣೆ ಅಥವಾ ಅನುಕರಣೆ ಕೆಳಮಟ್ಟದ್ದಾದಾಗ ಋಣಪ್ರಭಾವ ಅನ್ನುವಂಥದ್ದು ಜನಿಸುತ್ತೆ. ಅದು ದೇಶೀಯ ಮಾದರಿಗಳತ್ತ ಹೊರಳಿ ಸ್ವತಂತ್ರ ದೇಶ ಕೃತಿಗಳ ಪರಂಪರೆಯನ್ನು ಹುಟ್ಟಿಸ್ಬೋದು. ನೋಡಿ, ಪರಭಾಷೆ ಮತ್ತು ಪರ ಸಂಸ್ಕೃತಿಗಳ ಅನುಕರಣೆ ಇದೆಯಲ್ಲ, ಅದು ತುಂಬ ಕೆಳಮಟ್ಟದ್ದಾದಾಗ, ಅಂದರೆ ಅನುಕರಣೆಯನ್ನು ಅದೇ ಥರ ಮಾಡೋದಕ್ಕೆ ಹೋದಾಗ ಅಲ್ಲಿ ಹೊಸ್ತನ ಏನಿರೋದಿಲ್ಲ. ಸೊ ಆ ಅನುಕರಣೆ ತುಂಬ ಕೆಳಮಟ್ಟದ್ದಾಗುತ್ತೆ, ನನ್ನತನ ಅನ್ನುವಂಥದ್ದೇನೂ ಇರೋದಿಲ್ಲ. ಸೊ ಅವಾಗ ಏನಾಗುತ್ತೆ ಅಂತಂದರೆ, ಅದನ್ನು ದೂರ ಮಾಡಿ, ಆ ಋಣಪ್ರಭಾವವನ್ನು ದೂರ ಮಾಡಿ ದೇಶೀಯ ಮಾದರಿಗಳತ್ತ ನಾವು ತಿರುಗುವುದಕ್ಕೆ ಅದು ಆಸ್ಪದ ಮಾಡಿಕೊಡುತ್ತೆ, ಅಂದರೆ ಆಸ್ಪದ ಆಗುತ್ತೆ. ಸೊ ಆವಾಗ ಸ್ವತಂತ್ರ ರೀತಿಯ ದೇಶ ಕೃತಿಗಳು ರಚನೆ ಆಗುತ್ತೆ. ಅಬಚೂರಿನ ಪೋಸ್ಟ್ ಆಫೀಸ್ ಹೇಳಿದೆ, ನಂತರ ಬರೆದಂಥ ತೇಜಸ್ವಿಯವರ ಬಹುತೇಕ ಕೃತಿಗಳು ಆ ಮಾದರಿಯಲ್ಲಿದೆ. ಸೊ ಹಾಗಾಗಿ ಏನು ಅಂತಂತಂದರೆ, ಋಣಪ್ರಭಾವವನ್ನು ಕೂಡ ಏನಕ್ಕೆ ಕಾರಣ ಆಗುತ್ತೆ ಅಂದರೆ, ಅದು ಋಣಪ್ರಭಾವ ಅನ್ನುವಂಥದ್ದು ಅನ್ಯ ದೇಶದ ಸಾಹಿತ್ಯ ನಮ್ಮ ದೇಶಕ್ಕೆ ಬಂದಾಗ ಅದು ಕೆಲವೊಂದು ಸತಿ ನಮ್ಮ ದೇಶಕ್ಕೆ ಅಥವಾ ಸ್ವದೇಶಕ್ಕೆ ಅದು ಧನಾತ್ಮಕ ಪರಿಣಾಮವನ್ನು ಬೀರೋದಕ್ಕೆ ಸಾಧ್ಯ ಇದೆ. ಅಂದರೆ ಅದನ್ನು ನಿರಾಕರಿಸಿ ಸ್ವಂತ ಸಾಹಿತ್ಯ ಸೃಷ್ಟಿಯ ನಿರ್ಮಾಣವನ್ನು ಇಲ್ಲಿ ಮಾಡ್ಕೊಳ್ಳೋದಕ್ಕೆ ಸಾಹಿತ್ಯ ಇದೆ ಅನ್ನುವಂಥದ್ದು. ಸೊ ಇವೆಲ್ಲದರುಗಳ ಸೂಕ್ಷ್ಮ ಅಭ್ಯಾಸ ಅನ್ನುವಂಥದ್ದು ಅಗತ್ಯವಾಗಿರುವಂಥದ್ದು. ಕೆಲವರು ಕಲಾಕೃತಿ ಅನ್ನುವಂಥದ್ದು ಅತ್ಯಂತ ಸ್ವತಂತ್ರವಾಗಿ ಜನಿಸುತ್ತೆ ಅಂತ ಹೇಳ್ತಾರೆ, ಆದರೆ ಇದು ಸಾಧ್ಯ ಇಲ್ಲ. ಪ್ರತಿಯೊಬ್ಬರು ಕೂಡ ಬೇರೆ ಸಾಹಿತ್ಯ ಕೃತಿಗಳು ಅಥವಾ ಬೇರೆ ವಸ್ತು ಕಥಾವಸ್ತು, ಬೇರೆ ರೀತಿಯ ಶೈಲಿ ಯಾವಾಗೋ ಓದಿರ್ಬೋದು. ಆ ಕಾಲದ ಜ್ಞಾನ ಸಂಹಿತೆ, ಆ ಕಾಲದ ವೈಚಾರಿಕ ಚಿಂತನೆಗಳು, ಅವರು ಹಿಂದೆ ಓದಿರುವಂಥ ಕೃತಿಗಳು, ಆ ವೈಚಾರಿಕ ಕೃತಿಗಳು, ಅವತ್ತಿನ ಸಮಾಜದ ಸಂಪ್ರದಾಯ, ರೀತಿ ನೀತಿಗಳು, ಆಚಾರ ವಿಚಾರಗಳು, ವಿಧಿ ನಿಷೇಧ, ಇದೆಲ್ಲದರಿಂದ ಪ್ರಭಾವಿತರಾಗಿರ್ತಾರೆ. ಸೊ ಹಾಗಾಗಿ ಯಾರನ್ನೂ ಕೂಡ ತುಂಬ ಸ್ವತಂತ್ರವಾಗಿ ಬರೆಯೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಎಲ್ಲರೂ ಕೂಡ ಸಮಾಜ ಜೀವಿಗಳು. ಸಮಾಜದಿಂದ, ಅಲ್ಲಿರುವಂಥ ಸಂಸ್ಕೃತಿಯಿಂದ, ಆ ಕಾಲಘಟ್ಟದ ವೈಚಾರಿಕ ಸಂಹಿತೆಯಿಂದ, ಅಲ್ಲಿನ ಪರಿಸರದಿಂದ ಅವರ ಪ್ರಜ್ಞೆ ಅನ್ನುವಂಥದ್ದು ರೂಪುಗೊಂಡಿರುತ್ತೆ. ಹಾಗಾಗಿ ಈ ಎಲ್ಲದಕ್ಕೆ ಅವನ ಪ್ರಜ್ಞೆ ಋಣಿಯಾಗಿರುತ್ತೆ. ಸೊ ಸ್ವತಂತ್ರ ಅನ್ನೋದಕ್ಕೆ ಅರ್ಥನೇ ಬರೋದಿಲ್ಲ. ಹಾಗಾಗಿ ತೌಲನಿಕ ಅಭ್ಯಾಸಿಗಳು ಇದನ್ನು ಒಪ್ಪೋದಿಲ್ಲ. ಅಂದರೆ ಪ್ರತಿಯೊಂದು ಕಲಾಕೃತಿ ಅತ್ಯಂತ ಸ್ವತಂತ್ರವಾಗಿ ಜನಿಸುತ್ತೆ ಅಂತಂತ ಹೇಳ್ತಾರಲ್ಲ, ಇದನ್ನು ತೌಲನಿಕ ಸಾಹಿತ್ಯದ ಅಧ್ಯಯನಕ್ಕೆ ಒಪ್ಪೋದಿಲ್ಲ. ಸೊ ಸಾಹಿತ್ಯ ಇತಿಹಾಸಗಳ ಹಿನ್ನೆಲೆಗಳ ಅಭ್ಯಾಸಕ್ಕೋಸ್ಕರ ಪ್ರಭಾವ, ಅದರ ಸ್ವರೂಪ ಮತ್ತು ಪ್ರಭಾವದ ಪರಿವರ್ತನೆಯ ಸ್ವರೂಪ, ಪ್ರಭಾವದ ಸ್ವರೂಪಗಳು ಮತ್ತು ಪ್ರಭಾವದ ಸ್ವರೂಪಗಳು ಜನರಲ್ ಆಗಿರುವಂಥದ್ದು. ಅಂದರೆ ಯಾವ್ಯಾವ ರೀತಿ ಆ ಪ್ರಭಾವ ಯಾವ್ಯಾವ ರೀತಿ ಆಗೋದಕ್ಕೆ ಸಾಧ್ಯ ಅಂತ. ಆಮೇಲೆ ನಿರ್ದಿಷ್ಟವಾಗಿ ಆ ಪ್ರಭಾವದಿಂದ ಯಾವ್ಯಾವ ರೀತಿಯ ಪರಿವರ್ತನೆಯ ಸ್ವರೂಪ ಆಗೋದಕ್ಕೆ, ಪರಿವರ್ತನೆ ಹೆಂಗಾಗತ್ತೆ, ಅದರ ಸ್ವರೂಪ ಏನು ಅನ್ನುವಂಥದ್ದನ್ನು ನಾವು ಇವತ್ತಿನ ಈ ಅಧಿವೇಶನದಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಒಟ್ಟು ಈ ತತ್ವಗಳನ್ನು ಕೂಲಂಕಷವಾಗಿ ಅಭ್ಯಾಸ ಮಾಡಿದರೆ ಒಟ್ಟು ವಿಶ್ವ ಸಾಹಿತ್ಯಗಳು ಹೆಂಗೆ ಪ್ರಭಾವಿತವಾಗ್ತವೆ, ರೂಪಗಳು ಹೆಂಗೆ ಪರಿವರ್ತನೆ ಆಗ್ತವೆ, ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಮತ್ತು ಇದ್ಯಾವುದನ್ನು ಕೂಡ ಮೇಲು ಕೀಳು ಅನ್ನುವಂಥ ತಾರತಮ್ಯಕ್ಕೆ ಒಳಪಟ್ಟದ್ದಲ್ಲ. ಎಲ್ಲನೂ ಕೂಡ ಏನಂತಂದರೆ, ವಿಶ್ವದ ಎಲ್ಲ ಬಗೆಯ ಸಾಹಿತ್ಯಗಳನ್ನು ಕೂಡ ಈ ಥರದ ಅಂಶಗಳು ಕಂಡುಬರುತ್ತೆ. ಸೊ ಹಾಗಾಗಿ ಏನಂತಂದರೆ, ಒಂದು ರೀತಿ ಉದಾರವಾಗಿರುವಂಥ ಮನಸ್ಸು ಈ ವಿಶ್ವದ ಎಲ್ಲ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ನಮ್ಮಲ್ಲಿ ಮೂಡೋದಕ್ಕೆ ಸಾಧ್ಯ. ಮತ್ತು ಆ ಸಾಹಿತ್ಯವನ್ನು ಸೃಷ್ಟಿಸಿರುವಂಥ ಇವರು ಸಾಹಿತಿಗಳು ಮತ್ತು ಆಯಾ ಸಮಾಜದ ಬಗ್ಗೆ ಒಂದು ರೀತಿಯ ಮಾನವೀಯ ಬಾಂಧವ್ಯ ಅನ್ನುವಂಥದ್ದು ಮೂಡೋದಕ್ಕೆ ಸಾಧ್ಯ. ಪ್ರೀತಿ ವಿದ್ಯಾರ್ಥಿಗಳೇ, ಇದು ಸ್ವಲ್ಪ ದೀರ್ಘವಾಗಿರುವಂಥ ಅಧಿವೇಶನ ಆಯಿತು. ಆದ್ರೂ ಕೂಡ ಈ ವಿಷಯಗಳು ತುಂಬ ಮುಖ್ಯವಾಗಿರುವಂಥದ್ದು. 10 ಅಂಕದ ಪ್ರಶ್ನೆಗೆ ಇದನ್ನು ಕೇಳ್ತಾರೆ. ಸೊ ಹಾಗಾಗಿ ಇದನ್ನು ವಿಸ್ತೃತವಾಗಿ ಹೇಳಿದ್ದೀನಿ. ಎಲ್ಲರೂ ಕೂಡ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ನಿಮ್ಮ ವ್ಯಾಸಂಗವನ್ನು ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಮಾಡಿ. ಎಲ್ಲರೂ ಕೂಡ ಒಳ್ಳೆಯದಾಗಲಿ. ನಮಸ್ಕಾರ.